ಬಟ್ ಬೈ ಆ್ಯಂಡ್ ಲಾರ್ಜ್ ಇಂಡಿಯಾ ಜೆನ್ಸಿ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅಂದರೆ ಅದೇ ಆನ್ ರೈಟ್ ಟ್ರ್ಯಾಕ್? Of course not. But which generation has been on the right track? ಈಗ AI ಡಿಸ್ಕ್ರಿಪ್ಷನ್ ಬರ್ತಾ ಇದೆ, ಅದರಿಂದಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ IT ಸರ್ವಿಸಸ್ ಇಂಡಸ್ಟ್ರಿ ಡಿಸ್ಟರ್ಬ್ ಆಗ್ಬಹುದು ಅನ್ನೋಂಥ ಮಾತುಗಳು ಕೇಳ್ತಾ ಇದೆ. Break all your rules, especially old rules. 10 ಜನರೇಷನ್ ಹೇಳ್ತಾ ಇದ್ರೆ ಈ ತರ ಮಾಡ್ಬೇಕು. 100% ಪ್ಲೀಸ್. ಅವರು ಕೊಡಗು ಮೂಲದವರು. ನಮ್ಮ ಆಂಟ್ ಆ ಟೈಮ್ ಅಂದ್ರೆ 40s, late 40s, Right. ಫಸ್ಟ್ ಲೇಡಿ IFS ಆಫೀಸರ್. ನೋ ಸಪೋರ್ಟ್. AI ನೇಟಿವ್ IT ಸರ್ವಿಸಸ್ ಸುತ್ತ ರಿಯಲ್ ಫಾಸ್ಟ್ .ai ಅನ್ನುವಂಥ ಒಂದು ಕಂಪನಿನ ಕಟ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಸಿಧು ಪೊನ್ನಪ್ಪ ಅವರು. The era of the billionaire startup founder is over. This is the era of the millionaire startup founder. ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನೀವು ಒಂದು ಕಂಪನಿ ನಡ್ಸ್ಕೊಂಡು ಹೋದ್ರೆ ಅದು ಗ್ರೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವರ್ಷ ಡಿಪ್ರೆಷನ್ ಆಗ್ಬಿಟ್ಟಿದೆ when I realized this. Idealism does not scale. ಸಿಂಗ್ಯುಲಾರಿಟಿ ಬಗ್ಗೆ ನೀವು ಸಾಮಾನ್ಯ ಬರೆಯೋದು ನೋಡಿ ನಾನು. ಸಿಂಗ್ಯುಲಾರಿಟಿ ಅಂದ್ರೆ AI ಇಂಟೆಲಿಜೆನ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಸರ್ಪಾಸ್ ಮಾಡುವಂತ ಒಂದು ಹಂತಕ್ಕೆ ಬಂದ್ಬಿಡೋದು ಅಂತ ಹೇಳಿ. ಹೌದು, ಆದ್ರೆ ಅದು ಚೈನಾ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ only option is reverse brain. Top Indians in the US to come. ಉಪೇಂದ್ರ. ಫೇವರೇಟ್ ಸೀನ್ ತುಂಬಾ ಕಾಂಟ್ರವರ್ಷಿಯಲ್, ದೇವಸ್ಥಾನದ ಸೀನ್. ಫ್ಯೂಚರ್ ಸ್ಕಿಲ್ಸ್ ಅಂತ ನೋಡಿದ್ರೆ ಈ AI ಜನರೇಷನ್ಗೆ ಯಂಗ್ಸ್ಟರ್ಸ್ ಇರ್ಬೋದು, ಲೇಟ್ 40s ಅಲ್ಲಿ ಇರ್ಬೋದು, ಒಂದು 2-3 ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಇದಿದ್ರೆ ನೀವು ಸರ್ವೈವ್ ಆಗ್ತೀರಾ ಅನ್ನೋ ಥರದ್ದು. ಮುಂದೆ ಬನ್ನಿ ನೋಡ್ತಿರೋ ಎಲ್ಲರಿಗೂ ಒಂದು ಮನವಿ. ಮುಂದೆ ಬನ್ನಿ ಬರೀ ಒಂದು ಪಾಡ್ಕಾಸ್ಟ್ ಅಲ್ಲ, ಕನ್ನಡಿಗರಲ್ಲಿ ಉದ್ಯಮಶೀಲತೆಯನ್ನು ಪ್ರಮೋಟ್ ಮಾಡಬೇಕು. ಕನ್ನಡಿಗರಲ್ಲಿ ಯಾರೇ ಉದ್ಯಮಿ ಆಗ್ತೀನಿ ಅಂತಂದ್ರು ಅವರಿಗೆ ಇದು ನನಗೂ ಸಾಧ್ಯ ಅನ್ಸೋ ಹಾಗೆ ಮಾಡಬೇಕು ಅನ್ನೋಂಥ ಒಂದು ದೊಡ್ಡ ಗುರಿಯೊಂದಿಗೆ ಶುರುವಾಗಿರುವಂತಹ ಒಂದು ಕಮ್ಯುನಿಟಿ ಲೆಡ್ ಇನಿಷಿಯೇಟಿವ್ ಅಂತ ಕರಿಬೋದು. ಇಲ್ಲಿ ಪಾಡ್ಕಾಸ್ಟ್ ಇದೆ, ಅದಲ್ಲದೆ ಒಂದು ಕಮ್ಯುನಿಟಿ ಮೂಲಕ ವೆಬಿನಾರ್ಸು, ನ್ಯೂಸ್ ಲೆಟರ್ಸು, ಮೀಟಪ್ಸು ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ. ನೀವು ಮುಂದೆ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಯೂಟ್ಯೂಬ್ ಚಾನಲ್ನ. ಇಲ್ಲಿ ಬರ್ತಿರುವಂಥ ಹಲವಾರು ಉದ್ಯಮಿಗಳ ಕಥೆಯನ್ನು ಕೇಳಿ ಅದರಿಂದ ಪ್ರೇರಣೆ ಪಡ್ಕೊಳ್ಳಿ, ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಆ ಮೂಲಕ ಮುಂದೆ ಬನ್ನಿಗೆ ನಿಮ್ಮ ಒಂದು ಬೆಂಬಲ ಕೊಡಿ. ನಮ್ಮ ವಾಟ್ಸ್ಆ್ಯಪ್ ಕಮ್ಯುನಿಟಿನೂ ಸೇರ್ಕೊಳ್ಳಿ, ಅಲ್ಲಿ ಕಮ್ಯುನಿಟಿಗೆ ಬೆನಿಫಿಟ್ ಆಗುವಂಥ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ನೀವು ಉದ್ಯಮಿ ಆಗೋ ಆಸೆ ಇದ್ದರೆ ನಿಮಗೆ ಬೇಕಾದ ಬೆಂಬಲ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿದೆ. ಬನ್ನಿ, ಮುಂದೆ ಬನ್ನಿ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್, ನನ್ನ ಜೊತೆ ನನ್ನ ಕೋ ಹೋಸ್ಟ್ ಕಿರಣ್ ಇದ್ದಾರೆ. ಹಾಯ್ ಕಿರಣ್. ಸೊ ನಿಮಗೆಲ್ಲ ತಿಳಿದ ಹಾಗೆ ಕಳೆದ 30 ವರ್ಷದಿಂದ ನೋಡಿದ್ರೆ ಇಂಡಿಯಾದ IT ಸರ್ವಿಸಸ್ ಇಂಡಸ್ಟ್ರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೊಸ ಮಿಡಲ್ ಕ್ಲಾಸ್ನ ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಮಾಡಿತ್ತು. ಒಂದು ರೀತಿಯಲ್ಲಿ ಕನ್ಸಂಪ್ಷನ್ ಎಕಾನಮಿಯ ಬ್ಯಾಕ್ ಬೋನ್ ರೀತಿಯಲ್ಲಿ ಕೆಲಸ ಮಾಡಿತ್ತು. ಈಗ AI ಡಿಸ್ಕ್ರಿಪ್ಷನ್ ಬರ್ತಾ ಇದೆ, ಅದರಿಂದಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ IT ಸರ್ವಿಸಸ್ ಇಂಡಸ್ಟ್ರಿ ಡಿಸ್ಟರ್ಬ್ ಆಗ್ಬೋದು ಅನ್ನೋಂಥ ಮಾತುಗಳು ಕೇಳ್ತಾ ಇದೆ. ಅದರ ರಿಫ್ಲೆಕ್ಷನ್ ನಿಮಗೆ ಶೇರ್ ಮಾರ್ಕೆಟ್ಸಲ್ಲೂ ಕಾಣಿಸ್ತಾ ಇದೆ. ಆದರೆ ಇವತ್ತಿನ ನಮ್ಮ ಗೆಸ್ಟ್ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ IT ಸರ್ವಿಸಸ್ನ ನಾವು ಇಮ್ಯಾಜಿನ್ ಮಾಡುವಂಥ ಒಂದು ಸಮಯ ಬಂದಿದೆ. AI ನೇಟಿವ್ IT ಸರ್ವಿಸಸ್ ಮೂಲಕ ಇದನ್ನು ಒಂದು ಅವಕಾಶವಾಗಿಸ್ಕೊಳ್ಬಹುದು. ಡಿಸ್ರಪ್ಷನ್ ಇಸ್ ರಿಯಲ್, ಬಟ್ ದ ಸೇಮ್ ಟೈಮ್ ಇದನ್ನು ಒಂದು ಆಪರ್ಚುನಿಟಿ ಥರ ಕೂಡ ನಾವು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಅವರು ಕೊಡಗು ಮೂಲದವರು, ಹುಟ್ಟಿದ್ದು ದೆಹಲಿಯಲ್ಲಿ, ಬೆಳೆದಿದ್ದು ಬೆಂಗಳೂರಲ್ಲಿ. ಒಂದು ಕನ್ಸಲ್ಟಿಂಗ್ ಫರ್ಮ್ ಕಟ್ಟೋದ್ರ ಮೂಲಕ ಅವರ ಆಂಟ್ರಪ್ರಿನರ್ಶಿಪ್ ಜರ್ನಿ ಅವರು ಶುರು ಮಾಡಿದ್ರು. ಆ ಕಂಪನಿ ಇಂಡೋನೇಷ್ಯಾದ ಗೋಜೆಕ್ ಅನ್ನೋವಂಥ ಒಂದು ಕಂಪನಿ ಅಕ್ವೈರ್ ಮಾಡ್ಕೊಳ್ತು. ಅವರು ಅದರ ಇಂಜಿನಿಯರಿಂಗ್ ಹೆಡ್ ಆಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆ ಕಂಪನಿ ಒಂದು ಡೆಕಾಕಾರ್ನ್ ಆಗೋ ಮಟ್ಟಕ್ಕೆ ಬೆಳೆಸೋದ್ರಲ್ಲಿ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದಾದ ಮೇಲೆ ಈಗ AI ನೇಟಿವ್ IT ಸರ್ವಿಸಸ್ ಸುತ್ತ ರಿಯಲ್ ಫಾಸ್ಟ್ .ai ಅನ್ನುವಂಥ ಒಂದು ಕಂಪನಿನ ಕಟ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಸಿಧು ಪೊನ್ನಪ್ಪ ಅವರು. ಸಿಧು ಅವರೇ, ವೆಲ್ಕಮ್ ಟು ದ ಶೋ. Thank you so much for having me. ವೆಲ್ಕಮ್ ಟು ದ ಶೋ. ವಿದೌಟ್ ಮಚ್ ಅಡು ಆರ್ ಎನಿ ಇಂಟ್ರೋ, ಬಹುಚರ್ಚಿತ ವಿಷಯಕ್ಕೆ ಬರೋಣ. ಸಿದ್ದು ಅವರೇ, ಕಳೆದ 3 ವರ್ಷದಿಂದ ಯಾವಾಗ ಈ ChatGPT ಬಂತು, ಅಸಿಸ್ಟೆಡ್ ಕೋಡಿಂಗ್, ವೈಬ್ ಕೋಡಿಂಗ್ ಏನು ಬಂತು, ಅಲ್ಲಿಂದ ಒಂದು ಟಾಪಿಕ್ ಕಾಮನ್ ಆಗಿ ಹೋಗಿದೆ. ಏನಂತ ಹೇಳಿದರೆ, ಭಾರತದ ಸಾಫ್ಟ್ವೇರ್ ಉದ್ಯಮಕ್ಕೆ ಬಹುದೊಡ್ಡ ಹೊಡೆತ ಬೀಳಲಿದೆ ಅಂತ. ಇದ್ರ ಸುತ್ತ ಇದಕ್ಕೆ ಏನಕ್ಕಂತ ತರ್ಕ ಮಾಡೋರದ್ದು ಕಾರಣಗಳನ್ನು ಕೂಡ ಕೊಡ್ತಿದ್ದಾರೆ. ಆದರೆ ಈ ಹೇಳಿಕೆ ಸುತ್ತ ಪರನೂ ಇದೆ, ವಿರುದ್ಧನೂ ಇದೆ. ಪರ ಅವರ ವಾದ ಏನಂತ ಹೇಳಿದರೆ, ಡಿಸ್ರಪ್ಷನ್ ಇಸ್ ನಾಟ್ ಎ ನ್ಯೂ ಥಿಂಗ್, ಮುಂಚೆನೂ ಬಂದಿದೆ. Y2K ಬಂತು, 9/11 ಆಯಿತು, ವರ್ಲ್ಡ್ ಡೈನಾಮಿಕ್ಸೇ ಚೇಂಜ್ ಆಗೋಯ್ತು, ಕ್ಲೌಡ್ ಬಂತು. ಹೇಗೆ ಒಬ್ಬ ಗುಡ್ ಸರ್ಫ್ ಬೋರ್ಡ್ನ ಹಿಡ್ಕೊಂಡು ರೈಡ್ ಮಾಡ್ತಾ ಹೋಗ್ತಾರೆ, ಅದೇ ಥರ ಭಾರತದ IT ಕೂಡ ರೈಡ್ ಮಾಡ್ಕೊಂಡು ಹೋಗಿದೆ ಅನ್ನೋದು ಪರ ಅವರ ವಾದ. ಇಲ್ಲ, ಇದು ಡಿಸ್ರಪ್ಷನ್ ರಿಯಲ್, ನಾವು ವಸಂತ್ ಅವ್ರು ಹೇಳಿದಾಗೆ ಇಮ್ಯಾಜಿನ್ ಮಾಡ್ಕೋಬೇಕು. IT ಸರ್ವಿಸಸ್ ಯಾವ ರೀತಿ ನಡ್ಕೊಂಡು ಬಂದಿದೆ ಇದ್ರ ಚೇಂಜ್ ಮಾಡ್ಕೋಬೇಕು, AI ನೇಟಿವ್ IT ಸರ್ವಿಸಸ್ಗೆ ಹೋಗ್ಬೇಕು ಅನ್ನೋದು ನೀವು ಹೇಳ್ತಾ ಇದ್ದೀರಿ. ಫಂಡಮೆಂಟಲ್ ಕ್ವಶನ್,
AI ನೇಟಿವ್ IT ಸರ್ವಿಸಸ್ ಅಂದರೆ ಏನು? ನೋಡಿ, ಇದು ಆ್ಯಕ್ಚುಲಿ ತುಂಬ ಸುಲಭದ ವಿಷಯ. ಇವಾಗ ಸಾಫ್ಟ್ವೇರ್ ನೀವು ನೋಡಿದ್ರೆ ಇಂಡಸ್ಟ್ರಿ ಅದು ಯಾವಾಗಲೂ ಸ್ಲೋ, ಯಾವಾಗಲೂ ಎರರ್ ಪ್ರೋನ್, ಯಾವಾಗಲೂ ಪ್ರಾಬ್ಲಮ್ಸ್ ಆಗುತ್ತೆ. ಇವಾಗ ನಮ್ಮ ಆಡಿಯನ್ಸಲ್ಲಿ ಸುಮಾರು ಜನರು ಇರ್ತಾರೆ IT ಲಿ ಕೆಲಸ ಮಾಡೋರು. ಅವ್ರಿಗೆ ಗೊತ್ತು ನಮ್ಮ ಲೈಫ್ ಎಸ್ಕಲೇಷನ್ಸ್ ಅಂತ ಅಷ್ಟೇ. IT ಸರ್ವಿಸಸ್ ಅಂದರೆ ಎಸ್ಕಲೇಷನ್ಸ್, ಆಲ್ವೇಸ್ ಸಮ್ ಪ್ರಾಬ್ಲಮ್, ಕಸ್ಟಮರ್ದು ಏನಾದರೂ, ಡೆಲಿವರಿದು ಏನಾದರೂ, ಬಗ್ಸು, ಇಶ್ಯೂಸು, ಸ್ಕೋಪು, ಇದೆಲ್ಲ ಇದೆ. ಆದರೆ ಇದ್ರದ್ದು ಕಾನ್ಸಿಕ್ವೆನ್ಸ್ ಏನಂದರೆ ಸಾಫ್ಟ್ವೇರ್ ಡೆಲಿವರಿ ಯಾವಾಗಲೂ ಸ್ಲೋ ಆಗಿರುತ್ತೆ, ಅದರಲ್ಲಿ ಪ್ರಾಬ್ಲಮ್ಸು ಇರುತ್ತೆ. ಕಸ್ಟಮರ್ಗೆ ಇಂಪ್ಯಾಕ್ಟ್ ಬರಬೇಕಂದ್ರೆ ಅವರಿಗೆ 6 ತಿಂಗಳು ಮಿನಿಮಮ್, ಯೂಶಲಿ 1 to 2 years ಅವ್ರಿಗೆ ದುಡ್ಡು ಖರ್ಚು ಮಾಡಿದ್ದಾರೆ. ಅವ್ರು ದುಡ್ಡು ಖರ್ಚು ಮಾಡಿಬಿಟ್ಟು IT ಸರ್ವಿಸಸ್ ಎಂಗೇಜ್ ಮಾಡಿಬಿಟ್ಟು ಪ್ರಾಜೆಕ್ಟ್ ಮಾಡಿಸಿದ್ದಾರೆ. ಅದರದ್ದು ಅವ್ರಿಗೆ ಇದು ಪ್ರಾಫಿಟ್ ರಿಟರ್ನ್ ಬೇಕಂದ್ರೆ 1 to 2 years ಸೈಕಲ್ ಮಿನಿಮಮ್. ಇವಾಗ ಏನು ಚೇಂಜ್ ಆಗಿದೆ ಅಂದರೆ AI ಯೂಸ್ ಮಾಡಿದ್ರೆ ಸೇಮ್ ವರ್ಕ್, ಸೇಮ್ ಸ್ಕೋಪ್, ಸೇಮ್ ಪ್ರಾಬ್ಲಮ್, ಆದರೆ ಟೈಮ್ ಲೈನ್ಸ್ ಕಂಪ್ರೆಸ್ ಆಗಬೇಕು. ಸೊ ಫಸ್ಟ್ ಸಿಂಪಲ್ ಡಿಫ್ರೆನ್ಸ್ ಅದು 2 years ಟೈಮ್ ಲೈನ್. ನಾವು ಬಿಸ್ನೆಸ್ಸಲ್ಲಿ ಹೇಗೆ, ಇಂಡಸ್ಟ್ರಿಲಿ ಹೇಗೆ ಬಿಗ್ ಬ್ಯಾಂಗ್ ಡೆಲಿವರಿ ಅಂದರೆ ಮೊದಲೇ ನಾವು ದೊಡ್ಡ ಕಾಂಟ್ರಾಕ್ಟ್ ಮಾಡಬೇಕು. 1 ವರ್ಷದ ಕಾಂಟ್ರಾಕ್ಟ್ ಮಾಡಬೇಕು, ಮತ್ತೆ 1-2 ವರ್ಷ ಆದ್ಮೇಲೆ ಇಂಪ್ಯಾಕ್ಟ್ ಬರುತ್ತೆ. ನೀವು ಪ್ರೀ AI ಪೋಸ್ಟ್ AI ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಇದು ಪ್ರೀ AI. ಪೋಸ್ಟ್ AI ಏನಂದ್ರೆ ಇವಾಗ ನೀವೆಲ್ಲ ನೋಡಿದ್ದೀರಾ, ಕ್ಲಾಡ್, ಚಾಟ್ GPT ಯೂಸ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಸೋ ಮಚ್ ವರ್ಕ್ ಡನ್ 5 ನಿಮಿಷ 10 ನಿಮಿಷದಲ್ಲಿ. ಇವಾಗ ಏನಾಗ್ತಾ ಇದೆ ಅಂದರೆ ಫುಲ್ ಸ್ಕೋಪ್ನ ಬ್ರೇಕ್ ಮಾಡಿಬಿಟ್ಟು ಡೈಲಿ ಡೆಲಿವರಿ, ವೀಕ್ಲಿ ಡೆಲಿವರಿ, ಇವಾಗ ಇದು ಕಂಪ್ಲೀಟ್ಲಿ ಪಾಸಿಬಲ್ ಇದೆ. ಮೊದಲು ಪಾಸಿಬಲ್ ಇತ್ತಿಲ್ಲ, ಅಂದ್ರೆ ಪಾಸಿಬಲ್ ಇತ್ತು, ಆದ್ರೆ ಆ ತರ ಡೆಲಿವರಿ ಮಾಡ್ಬೇಕಂದ್ರೆ ಅಷ್ಟು ಹೈ ಲೆವೆಲ್ ಟ್ಯಾಲೆಂಟ್ ಬೇಕು. ಇಂಜಿನಿಯರಿಂಗು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಬಿಸ್ನೆಸ್ ಅನಲಿಸ್ಟು, ಅಷ್ಟು ಹೈ ಲೆವೆಲ್ ಟ್ಯಾಲೆಂಟ್ ಬೇಕು. ಪ್ರೈಸ್ ತುಂಬಾ ಜಾಸ್ತಿ ಆಗ್ಬಿಡ್ತಾರೆ. ಅಂದ್ರೆ ಇವಾಗ ಬಿಲ್ಲಿಂಗ್ ರೇಟ್ ಅಲ್ಲಿ ಜನರು ಹೇಳ್ತಾರಲ್ಲ, ಇವಾಗ ನಮ್ಮ ಮೀಡಿಯನ್ ಬಿಲ್ಲಿಂಗ್ ರೇಟ್ ಔಟ್ ಆಫ್ ಇಂಡಿಯಾ ಎಷ್ಟು, 20ರಿಂದ 40 ಈ ರೇಂಜ್ ಅಲ್ಲಿ ಇರುತ್ತೆ. ಇವಾಗ ನೀವು ಹೋಗ್ಬಿಟ್ಟು ಪಬ್ಲಿಕ್ ದೊಡ್ಡ ಕಂಪ್ನಿ ನಂಬರ್ ನೋಡಿ, ಬ್ರಾಡ್ಲಿ ಆ ರೇಂಜ್ ಅಲ್ಲಿ ಬರುತ್ತೆ. ಈ ತರ ಡೆಲಿವರಿ, ಅಜೈಲ್ ಡೆಲಿವರಿ, ಇದು ಜಾರ್ಗನ್ ನಮ್ದು ಇಂಡಸ್ಟ್ರಿ. ಅಜೈಲ್ ಡೆಲಿವರಿ ಅಂದ್ರೆ ಆ ತರ ಕನ್ಸಲ್ಟೆಂಟ್ಸ್ ಅವ್ರ ರೇಟ್ಸ್ ಯೂಶಲಿ 150-200. ಇದು ಆಫ್ ಶೋರ್ ಮಾಡೆಲ್ ಅಲ್ಲಿ ಆಗೋದಿಲ್ಲ. ಅಂಡ್ ಸೊ ಅಂಟಿಲ್ ನೌ ಇಟ್ ಹ್ಯಾಸ್ ನಾಟ್ ಬೀನ್ ಪಾಸಿಬಲ್. ಅಂದ್ರೆ ಅದಕ್ಕೆ ಅಗತ್ಯ ಆವಾಗ್ಲೂ ಇತ್ತು, ಬಟ್ ಅದನ್ನ ಫುಲ್ಫಿಲ್ ಮಾಡಕ್ ಆಗ್ತಾ ಇದ್ದಿಲ್ಲ. ಇದು ದಿ ಇಕನಾಮಿಕ್ಸ್ ಡೋಂಟ್ ವರ್ಕ್, ರೇಟ್ಸ್ ಆಗೋದಿಲ್ಲ. ಪೀಪಲ್ ಡೋಂಟ್ ಔಟ್ಸೋರ್ಸ್ ಟು ಇಂಡಿಯಾ ಫಾರ್ ದಟ್ ರೇಟ್. ಆದ್ರೆ ಇವಾಗ ಬಿಕಾಸ್ ಆಫ್ AI ದಟ್ ಮಾಡೆಲ್ ಇಸ್ ನೌ ಪಾಸಿಬಲ್ without that price point. So now the simple difference, pre-AI IT services company, dod project, dod engagement to 1 to 2 years. AI native, same scope, same size, ಆದರೆ ಪ್ರತಿ ದಿವಸ ಪ್ರತಿ ವಾರ ಡೆಲಿವರಿ, ರ್ಯಾಪಿಡ್ ಸೈಕಲ್ಸ್, ಕಸ್ಟಮರ್ ಡಿ-ರಿಸ್ಕ್ಡ್, ಮತ್ತೆ ಪ್ರತಿ ಯೂನಿಟ್ ಪ್ರೈಸು ತುಂಬಾ ಕಡಿಮೆ, ಟೈಮ್ ಲೈನ್ ತುಂಬಾ ಶಾರ್ಟ್. ಫುಲ್ ಪ್ರಾಜೆಕ್ಟ್ ಟೈಮ್ ಲೈನ್ ಇವಾಗ 1-2 years ಇಂದ 1 to 2 months ಆಗ್ಬಿಟ್ಟಿದೆ. ಸೊ ಇವಾಗ ಹೊರಗಡೆಯಿಂದ ನಿಮಗೆ ಜಡ್ಜ್ ಮಾಡ್ಬೇಕಂದ್ರೆ ವ್ಯತ್ಯಾಸ ಇದು. 1 to 2 years ಟೈಮ್ ಲೈನ್, 1 to 2 months ಟೈಮ್ ಲೈನ್. ಮಿಕ್ಕಿದೆಲ್ಲ ಡೀಟೇಲ್ಸ್ ನಾನು ಹೇಳಿದ್ದೀನಿ, ಆದ್ರೆ ಹೊರಗಡೆಯಿಂದ ಕ್ಲಿಯರ್ ಸಿಗ್ನಲ್. ನಾವು ಹೇಗೆ ಇಂಡಸ್ಟ್ರಿಲಿ ಹೇಗೆ ಹೇಳ್ತೀವಿ, ಸೂಪರ್ ಹ್ಯೂಮನ್ ಸ್ಪೀಡ್ ಇರಬೇಕು, ಸೂಪರ್ ಹ್ಯೂಮನ್ ಸ್ಪೀಡ್ ಇರಬೇಕು, ಸೂಪರ್ ಹ್ಯೂಮನ್ ಕ್ವಾಲಿಟಿ ಇರಬೇಕು. ಅಂದ್ರೆ ಪ್ಯೂರ್ ಮ್ಯಾನ್ಯುಯಲಿ ಆ ತರ ಡೆಲಿವರಿ ಶುಡ್ ಬಿ ಇಂಪಾಸಿಬಲ್. ದಿಸ್ ಇಸ್ ದ ಸಿಂಪಲ್ ಡಿಫರೆನ್ಸ್. ಹ್ಯೂಮನ್ಲಿ ಇಂಪಾಸಿಬಲ್, ಆನ್ ಟೈಮ್ ಲೈನ್, ಆನ್ ಕಾಸ್ಟ್, ಆನ್ ಕ್ವಾಲಿಟಿ. ರೈಟ್, ಆಸಮ್. ಸೊ ಐ ಥಿಂಕ್ ನಾವು ನೀವು ರಿಯಲ್ ಫಾಸ್ಟ್ AI ಏನು ಮಾಡ್ತೀರಿ ಅನ್ನೋದ್ರ ಬಗ್ಗೆ, ಮತ್ತು AIದು ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಐ ಥಿಂಕ್ ಸ್ವಲ್ಪ ಲೆಟ್ಸ್ ಟೇಕ್ ಅ ಫ್ಯೂ ಸ್ಟೆಪ್ಸ್ ಬ್ಯಾಕ್. ನಿಮ್ಮ ಒಂದು ಅರ್ಲಿ ಜರ್ನಿ ಸುತ್ತ ಒಂದು ಸ್ವಲ್ಪ ಮಾತಾಡೋಣ. ಸೊ ನಾನು ನೋಡ್ತಿದ್ದ ಹಾಗೆ ನೀವು ಕೊಡಗು ಮೂಲದವರು, ನಿಮ್ಮ ತಂದೆ ಪಬ್ಲಿಕ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾಯಿದ್ರು, ಆ್ಯಂಡ್ ತಾಯಿ ಏನೋ NCC ಮೌಂಟೇನಿಯರ್ ಆಗಿದ್ರು, K2 ಟ್ರೆಕ್ ಮಾಡಿದ್ರು ಅಂತ ನೋಡಿದೆ ನಾನು. ಹಾಗೇನೆ ನಿಮ್ಮ ಆಂಟ್ ಒಬ್ಬರು ಇಂಡಿಯಾದ ಫಸ್ಟ್ ಫೀಮೇಲ್ IFS ಆಫೀಸರ್ ಆಗಿದ್ರು ಅಂತೇಳಿ. ಸೊ ನಾನು ಸಾಮಾನ್ಯವಾಗಿ ನಿಮ್ಮ ಟ್ವೀಟ್ಸ್ ಅಭಿಮಾನಿ ಅಂತ ಕರೆಯೋಣ, ಯಾಕಂದರೆ ತುಂಬ ಸರ್ಕ್ಯಾಸಮ್, ಹ್ಯೂಮರ್, ಬ್ಲ್ಯಾಕ್ ಪಿಲ್ಡ್, ಆಲ್ ಆಫ್ ದ್ಯಾಟ್, ಲೈಕ್ ಏನೋ ನಂಗೆ ತುಂಬ ಇಷ್ಟ ಅದು. ಆ್ಯಂಡ್ ಅದರಲ್ಲಿ ಇದ್ರ ಸುತ್ತ ನೋಡ್ತಿದ್ದಾಗ ಒಂದು ಕಡೆ ನೀವೆಲ್ಲೋ ಬರೆದಿದ್ದು ನಾನು ನೋಡಿದೆ. ಏನಂದರೆ ಬೇಸಿಕಲಿ ಏನು ಹೇಳ್ತೀರಿ ಅಂದರೆ, ಮೈ ಲೈಫ್ ಫಿಲಾಸಫಿ ಆ್ಯಂಡ್ ಆಲ್ ಇಟ್ಸ್ ವ್ಯಾಲ್ಯೂಸ್ ಹ್ಯಾವ್ ಬಿನ್ ಶೇಪ್ಡ್ ಬೈ 2 women ಆ್ಯಂಡ್ ದೇ ಆರ್ ದೀಸ್ ವಿಮೆನ್ ಅಂತ ಹೇಳಿ ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ನಿಮ್ಮ ತಾಯಿಯವ್ರು ಹೇಗಿದ್ರು, ನಿಮ್ಮ ಆಂಟ್ ಹೇಗಿದ್ರು, ಅಥವಾ ಅವರ ಇನ್ಫ್ಲೂಯೆನ್ಸ್ ಏನು ನಿಮ್ಮ ಮೇಲೆ? ಅದು ಆ್ಯಕ್ಚುಲಿ
ಸ್ವಲ್ಪ ಇಟ್ಸ್ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಇಬ್ರಾಲ್ ರೆಬೆಲ್ಸ್ ಓಕೆ ಆ ಟೈಮಲ್ಲಿ ನಮ್ಮ ಪೇರೆಂಟ್ಸ್ಗೆ ಸ್ವಲ್ಪ ವಯಸ್ಸಾಗಿದೆ ರಿಲೇಟಿವ್ ಟು ಮೈ ಏಜ್. ರೈಟ್. ಸೊ ನಾನು ಹುಟ್ಟಿದಾಗ ನಮ್ಮ ತಾಯಿ 33 years old ಆಗಿದ್ರು. ಓಕೆ. ನಮ್ಮ ತಂದೆ ಸೈಡು ಇನ್ನೂ ವಯಸ್ಸಾಗಿತ್ತು, ಅವರು 55-56 ಆ ಏಜಲ್ಲಿ ಇದ್ರು ನಾನು ಹುಟ್ಟಿದಾಗ. ಸೊ ನಮ್ಮ ಆಂಟಲ್ಲಿ ಅವ್ರದ್ದು ಅಕ್ಕ, ಸೊ ಶೀ ಈಸ್ ಮಚ್ ಓಲ್ಡರ್. ಓಕೆ. ಸೊ ಅವ್ರು ಆಲ್ರೆಡಿ 60s ಅಲ್ಲಿ ಇದ್ರು. ರೈಟ್. ಬಟ್ ಇಬ್ರಾಳು ಅವ್ರ ಟೈಮ್ದು ರೆಬೆಲ್ಸ್. ನಮ್ಮ ಆಂಟ್ ಆ ಟೈಮಲ್ಲಿ, ಆ ಟೈಮ್ ಅಂದ್ರೆ 40s, ಲೇಟ್ 40s, ಫಸ್ಟ್ ಲೇಡಿ IFS ಆಫೀಸರ್, ನೋ ಸಪೋರ್ಟ್. ಇವತ್ತೇ ಲೇಡೀಸ್ ಎಜುಕೇಶನ್ಗೆ ಇಷ್ಟು ಪ್ರಾಬ್ಲಮ್ ಇದೆ ಯೋಚನೆ ಮಾಡಿ, ಆ ಟೈಮಲ್ಲಿ ಎಷ್ಟು ರೆಸಿಸ್ಟೆನ್ಸ್. ಆದ್ರೆ ನಮ್ಮ ಗ್ರ್ಯಾಂಡ್ ಮದರ್ ಅವ್ರನ್ನ ಓದಿಸಿದ್ದಾರೆ. ಅವರೆಲ್ಲ ಇದು ಹೊರಗಡೆ ಕಳಿಸಿ ಓದಿಸ್ಬಿಟ್ಟು ಅವ್ರು ಗೋಲ್ಡ್ ಮೆಡಲಿಸ್ಟ್, ಡಬಲ್ ಗೋಲ್ಡ್ ಮೆಡಲಿಸ್ಟ್, ಮತ್ತೆ IFS. ಇಟ್ ವಾಸ್ ಅ ಫುಲ್ ರೆಬೆಲ್ಸ್ ಪಾತ್. ಅವರೆಲ್ಲ ಕೊಡಗಲ್ಲೇ ಇದ್ರ ಅವಾಗ? ಫಸ್ಟ್ ಶುರು ಓದಿದ್ದೆಲ್ಲ ಕೊಡಗಿರ್ಲಿಲ್ಲ. ಕೊಡಗಲ್ಲಿ ಇಲ್ಲಿ ಅದು ಗೋಣಿಕೊಪ್ಪ. ಓಕೆ. ಮತ್ತೆ ಅದಾದ್ಮೇಲೆ ಆದಷ್ಟು ಬೇಗ ಅವ್ರನ್ನ ಮೈಸೂರಿಗೆ ಮತ್ತೆ ಮೆಡ್ರಾಸ್ಗೆ ಕಳ್ಸಿದ್ರು ಓದಕ್ಕೆ ಎಲ್ಲ ಮಕ್ಕಳನ್ನ. ಸೊ ಅವ್ರದ್ದು ಫಸ್ಟ್ ರೆಬೆಲಿಯನ್, ದೊಡ್ಡ ರೆಬೆಲಿಯನ್ ಏನಂದ್ರೆ IFS ಆ ಟೈಮಲ್ಲಿ ಇಟ್ ಡಿಡ್ ನಾಟ್ ಗಿವ್ ಎನಿ ಬೆನಿಫಿಟ್ಸ್ ಟು ದ ಹಸ್ಬೆಂಡ್ ಆಫ್ ದ IFS ಆಫೀಸರ್, ಓನ್ಲಿ ಟು ದ ವೈಫ್ ಆಫ್ ದ IFS ಆಫೀಸರ್. ಬೆನಿಫಿಟ್ಸ್ ಅಂದ್ರೆ ಬಿಕಾಸ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಇದೆ, 10 ಪ್ರಾಬ್ಲಮ್ಸ್ ಇದೆ, ಅವ್ರು ಅದನ್ನ ಏನ್ ಸಪೋರ್ಟ್ ಕೊಟ್ಟಿಲ್ಲ ಅವರಿಗೆ, ಜೆಂಟ್ಸಿಗೆ, ಬರೀ ಲೇಡೀಸ್ಗೆ ಮಾತ್ರ. ಯಾಕೆ ಅಸಂಪ್ಷನ್ ಏನಂದ್ರೆ IFS ಆಫೀಸರ್ ಆರ್ ಆಲ್ ಜೆಂಟ್ಸ್, ದೇರ್ ವೈಫ್ಸ್ ಆರ್ ದೇರ್ ಟು ಡೂ ಹೋಸ್ಟಿಂಗ್ ಪಾರ್ಟೀಸ್, ಅಂದ್ರೆ IFS ಅಲ್ಲಿ ಆಲ್ ದೋಸ್ ಸೋಷಿಯಲ್ ಡ್ಯೂಟೀಸ್ ಆರ್ ದೇರ್. ಅದು ಬೇಕಾಗಿತ್ತು. ಈ ತರ ಡಿಸ್ಕ್ರಿಮಿನೇಷನ್ ಫೈಟ್ ಮಾಡಿ ಮಾಡಿ ದೇರ್ ವಾಸ್ ದ ಫೇಮಸ್ 1979 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ವಿಚ್ ವಾಸ್ ಫಾಟ್ ಅಂಡ್ ಒನ್. ಅವ್ರದ್ದು ಫುಲ್ ಕರಿಯರ್ ಫೈಟ್ ಮಾಡಿದ್ದಾರೆ ಆ ಕೇಸ್. ನಮ್ಮ ಆಂಟೆ 1979 ಅಲ್ಲಿ ಆ ರೂಲಿಂಗ್ ಬಂದಿದೆ. ದಟ್ ಇಸ್ ವಾಟ್ ಕ್ರಿಯೇಟೆಡ್ ಇಕ್ವಿಟಬಲ್ ಎಂಪ್ಲಾಯ್ಮೆಂಟ್ ಇನ್ ಗವರ್ಮೆಂಟ್ ಸರ್ವಿಸ್. ಹೆಸರು CB ಮುತ್ತಮ್ಮ. Is your aunt? Is my aunt. Okay. ನಿಮ್ಮ ತಾಯಿಯವರ ಹೆಸರು? My mother's name is ಕಾವೇರಿ. ಕಾವೇರಿ ಕಾರ್ಯಪ್ಪ. ಅವ್ರದ್ದು ರೆಬೆಲಿಯನ್ ಬೇರೆ ತರದ್ದು, ಫ್ರಮ್ ಅ ಡಿಫ್ರೆಂಟ್ ಸ್ಕಿಲ್, ನಾಟ್ ಅಕಾಡೆಮಿಕ್. ಅವ್ರದ್ದು NCSC ಅಲ್ಲಿ ಸ್ಟಾರ್ಟ್ ಆಗಿರೋದು. ಓದಿರೋದು ಕೊಡಗಿನಲ್ಲಿ ಮತ್ತೆ ಮೈಸೂರಲ್ಲಿ. ಮೈಸೂರಲ್ಲಿ ಶಿ ವಾಸ್ ಇಂಟ್ರೊಡ್ಯೂಸ್ ಟು NCC. ಸೊ ಥ್ರೂ NCC ಅವರು ನಾರ್ತ್ಗೆ ಹೋದ್ರು. ಇವಾಗ ಅಗೇನ್ ಆ ಟೈಮಲ್ಲಿ ಹೆಂಗಸರು ಟ್ರಾವೆಲಿಂಗ್ ಬೈ ಟ್ರೈನ್, ದೇರ್ ಇಸ್ ನೋ ಫೋನ್, ದೇರ್ ಇಸ್ ನೋ ನಥಿಂಗ್. ಅದು ನಾಟ್ ಜಸ್ಟ್ ಟ್ರಾವೆಲಿಂಗ್ ಟು ಅ ಸಿಟಿ, ಟ್ರಾವೆಲ್ ಮಾಡ್ಬಿಟ್ಟು ಯು ಆರ್ ಸ್ಟೇಯಿಂಗ್ ಔಟ್ಸೈಡ್, ಗೋಯಿಂಗ್ ಫ್ರಮ್, ಫಾರ್ ಎಕ್ಸಾಂಪಲ್, ಗುರುದ್ವಾರ ಟು ಗುರುದ್ವಾರ, ಲಂಗಾರ್ ಟು ಲಂಗಾರ್, ನಾರ್ತ್ ಹಿಂಗೆ ಟ್ರಾವೆಲ್ ಮಾಡ್ಕೊಂಡು ಅಂಟಿಲ್ ಯು ರೀಚ್ ಬೇಸ್ ಕ್ಯಾಂಪ್. ರೈಟ್. ಯು ಟಾಕಿಂಗ್ ಅಬೌಟ್ ಲೇಟ್ 1960s, early 70s, ಆ ಟೈಮ್ ಫ್ರೇಮ್ ಅಲ್ಲಿ. ಅಂಡ್ ಐ ರಿಮೆಂಬರ್ ಶಿ ಟೆಲಿಂಗ್ ಮೀ, ಅವ್ರದ್ದು ತಾಯಿ ಅವ್ರದ್ದು ಸರ್ಟಿಫಿಕೇಟ್ಸ್ನೆಲ್ಲ ಎತ್ಕೊಂಡು ಬಂದು ಬೆಂಕಿ ಹಾಕಿದ್ದಾರೆ. ಹೌದಾ? ಮನೆಯಿಂದ ಹೋಗಿ ಕುಡ್ದು ನೀನು ಈ ತರ. ಡಿಂಟ್ ಸ್ಟಾಪ್ ಹರ್ ವಿತೌಟ್ ಎನಿಥಿಂಗ್, ಶಿ ಸ್ಟಿಲ್ ಕಂಟಿನ್ಯೂಡ್. ಓದಿದ್ಮೇಲೆ ಶಿ ಜಾಯಿಂಡ್ NCC ಪ್ರೊಫೆಷನಲಿ. ಸ್ಯಾಮ್ ಮನೇಕ್ಷಾ ನ್ಯೂ ಹರ್ ನೇಮ್. ಇಂದಿರಾ ಗಾಂಧಿ ನ್ಯೂ ಹರ್ ನೇಮ್. ಯಾಕಂದ್ರೆ ಪ್ರತಿ ವರ್ಷ ರಿಪಬ್ಲಿಕ್ ಡೇ ಪರೇಡ್ ಅಲ್ಲಿ ಶಿ ವಾಸ್ ದ ಲೀಡರ್ ಫ್ರಮ್ ದ NCC ಕಂಟಿಂಜೆಂಟ್ ಇನ್ ಕರ್ನಾಟಕ. ಅಮೇಜಿಂಗ್. ಸೊ ಬೋತ್ ಆಫ್ ದೆಮ್ ಆ ಥರದಲ್ಲಿ ರೆಬೆಲ್ಸು. ನಾವು ಆ ಥರ ನೋಡಿದ್ರೆ ಟಿಪಿಕಲ್ ಸರ್ವಿಸ್ ಕ್ಲಾಸ್, ಅಂದ್ರೆ ನಮ್ದು ಫಾರ್ಮಿಂಗು ಅಲ್ಲ. ನಮ್ಮ ತಂದೆ ತಾಯಿ ಊರ್ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಫಾರ್ ಸರ್ವಿಸ್ ಕ್ಲಾಸ್ ವರ್ಕ್. ಅದೊಂಥರ ಆಸ್ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಆಸ್ ಯು ಕ್ಯಾನ್ ಗೆಟ್. ನೀವು ಯೋಚನೆ ಮಾಡಕ್ ಹೋದಿಲ್ಲ. ಈಗ ದ ಆಡಿಯನ್ಸ್ ವಿ ಆರ್ ಟಾಕಿಂಗ್ ಟು ಹಿಯರ್ ಆಂಟರ್ಪ್ರಿನರ್ಶಿಪ್ ಬಗ್ಗೆ, ನಮ್ ತಂದೆ ತಾಯಿ ಅದೇ ಗ್ರೂಪ್ ಅಲ್ಲಿ ಯಾಕೆ ಮಾಡ್ಬೇಕು, ರಿಸ್ಕ್ ಅವರ್ಸ್. ಆದ್ರೆ ಇವರು ಈ ತರ ರಿಸ್ಕ್ ತಕೊಂಡು ರೆಬೆಲ್ ಮಾಡಿದ್ದಾರೆ. ಇಟ್ಸ್ ನಾಟ್ ಅ ಥಿಂಗ್ ದಟ್ ಐಮ್ ಸೇಯಿಂಗ್ ದಟ್ ನಮ್ ತಾಯಿ ಹೇಳಿದ್ರು ಹೋಗಿ ಸ್ಟಾರ್ಟ್ಅಪ್ ಮಾಡಪ್ಪ ಅಂತ. ಅವರು ಟೆನ್ಷನ್ ತಗೊಂಡಿದ್ದಾರೆ, ನನ್ನ ಮಗ ಏನ್ ಮಾಡ್ತಾನೆ, ಏನಾಗ್ಲಿಕ್ಕಿಲ್ಲ ಇಲ್ಲಿ ಅಂತ. ಆದ್ರೆ ಅವ್ರ ಟೈಮಿಗೆ, ಅವ್ರ ಕನ್ಸ್ಟೆಂಟ್ಸಿಗೆ ಅವ್ರು ರೆಬೆಲಿಯನ್ ಮಾಡಿದ್ದಾರೆ. ಅವ್ರಿಬ್ರಾಳು ದೊಡ್ಡ ಇನ್ಫ್ಲುಯೆನ್ಸ್ ನನ್ನ ಲೈಫ್ ಮೇಲೆ. ಥ್ರೂ ಔಟ್ ಮೈ ಲೈಫ್ ದೇ ಹ್ಯಾವ್ ಬಿನ್ ದೇರ್ ಸೇಯಿಂಗ್ ಥಿಂಗ್ಸ್ ಟು ಮಿ, ವೆದರ್ ಇಟ್ ಇಸ್ ಮೈ ಫಿಲಾಸಫಿ ಆನ್ ಕಲ್ಚರ್ ಆರ್ ರಿಲಿಜನ್ ಆರ್ ಲಿವಿಂಗ್ ಲೈಫ್. ಇವ್ರದ್ದು ಇನ್ಪುಟ್ಸ್ ಬಿಗ್ಗೆಸ್ಟ್ ಇನ್ಪುಟ್ಸ್. ಓಕೆ. ಸೊ ನಿಮ್ದೇನಾದ್ರು ತುಂಬಾ ಮುಖ್ಯವಾದ ನಿರ್ಧಾರ ತಗೊಳ್ಳುವಂತ ಟೈಮಲ್ಲಿ, ಕಾಲೇಜ್ ಏನ್ ಓದ್ಬೇಕು, ಕೆಲಸ ಏನ್ ಮಾಡ್ಬೇಕು, ಸ್ಟಾರ್ಟ್ಅಪ್ ಮಾಡ್ಲಾ ಬೇಡವಾ,
ನೀವು ಅವ್ರ ಹತ್ರ ಹೋಗಿ ಮಾತಾಡ್ತಿದ್ರಾ? ಇಲ್ಲ, ಓಕೆ. ಯಾಕಂದ್ರೆ ಅವ್ರದ್ದು ರೆಬೆಲಿಯನ್ ಬೇರೆ ಕಡೆ, ಆ ಥರ ಗೊತ್ತಾಯ್ತು. ನನ್ ರೆಬೆಲಿಯನ್ ನಂದು. ದಿಸ್ ಇಸ್ ದ ಪ್ರಾಬ್ಲಮ್. ಅದು ಸಾಲ್ವ್ ಮಾಡಕ್ ಹೋದ್ವಿ ಜನರೇಷನ್ ಟು ಜನರೇಷನ್. ದ ಪ್ರೀವಿಯಸ್ ಜನರೇಷನ್ ರೆಬೆಲ್, ನೆಕ್ಸ್ಟ್ ಜನರೇಷನ್ ರೆಬೆಲ್ ನೋಡ್ಬಿಟ್ಟು ಟೆನ್ಷನ್ ತಗೊಳ್ತಾರೆ. Right. ಅದೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇನ್ಸ್ಪಿರೇಷನ್ ಅವ್ರದ್ದು ಮಾತು ಕೇಳಿ. ಯಾಕಂದ್ರೆ ಎಲ್ಲರೂ ಹೇಳಿದ್ರು ಈ ತರ ಮಾಡ್ಬೇಡ, ನಾನು ಹೇಳಿದ ಐ ಬಿಲೀವ್, ನನ್ನ ಮನ್ಸಲ್ಲಿ ಇದೆ, ನನಗೆ ಇದು ಮಾಡ್ಬೇಕು, ನನಗೆ ತಾಕತ್ತಿದ್ದಾರೆ, ಮಾಡ್ತೀನಿ. ಅವ್ರು ಹೋಗಿ ಮಾಡಿದ್ದಾರೆ. ಸೊ ನನ್ನ ಮೈಂಡ್ ಸೆಟ್ ಸೇಮ್. ಈ ಟ್ರೆಕ್ಕಿಂಗ್ ಹೈಕಿಂಗ್ ಹೋಗ್ತಾರಲ್ಲ, ಅವರು ಯಾವಾಗಲೂ ಹೇಳ್ತಾರೆ ಸಮ್ಮಿಟ್ ಇಸ್ ಆಪ್ಷನಲ್, ಸರ್ವೈವಿಂಗ್ ಇಸ್ ಮ್ಯಾಂಡೇಟ್ರಿ ಅಂತ. ಹೌದು. ಅದನ್ನೇ ಸ್ಟಾರ್ಟ್ಅಪ್ ಹೇಳೋದಾದ್ರೆ ಹೆಂಗೆ ಹೇಳ್ಬೋದು? ಎಕ್ಸಾಕ್ಟ್ಲಿ ದ ಸೇಮ್. ಎಲ್ಲರೂ ಹೇಳ್ತಾರೆ ಸ್ಟಾರ್ಟ್ಅಪ್ ಅಲ್ಲಿ ಸಕ್ಸಸ್ ಆಗ್ಬೇಕಂತ. ನನ್ನ ಮನಸ್ಸಲ್ಲಿ ಏನಿರೋದಂದ್ರೆ, ನನ್ನ ಫಿಲಾಸಫಿ ಏನಂದ್ರೆ, ಸ್ಟಾರ್ಟ್ಅಪ್ ಅಲ್ಲಿ ಸರ್ವೈವ್ ಮಾಡಬೇಕು. ಇಫ್ ಯು ಸರ್ವೈವ್ ಲಾಂಗ್ ಇನಫ್ ವಿಲ್ ಗೆಟ್ ಲಕ್ಕಿ. ಟ್ರೂ. ದ ಟ್ರಿಕ್ ಇಸ್ ಸರ್ವೈವಿಂಗ್. ಯಾ, ಮೇಕ್ ಸೆನ್ಸ್. ಸೊ ನಿಮ್ಮ ಕರಿಯರ್ ಶುರುವಲ್ಲಿ ಥಾಟ್ ವರ್ಕ್ಸ್ ಅಲ್ಲಿ ಜಾಬ್ ಮಾಡ್ತಾ ಇದ್ರಿ, ಅದಾದ್ಮೇಲೆ ಆಕ್ಟಿವ್ ಮಾಬ್ಸ್ ಅನ್ನೋ ಒಂದು ಸ್ಟಾರ್ಟ್ಅಪ್ ಕೂಡ ಶುರು ಮಾಡಿದ್ರಿ. ಹೌದು. ನಾವು ಓದಿದ ಪ್ರಕಾರ ಅದು ಅಂದ್ರೆ ಟ್ವಿಟರ್ ಆನ್ SMS ತರದ ಪ್ರಾಡಕ್ಟ್. Twitter actually is an SMS product. ಓಕೆ. So it is not Twitter on SMS, it's Twitter. Original Twitter SMS product ಅದು. Because pre-internet alva. Pre-internet ಅಂದ್ರೆ how else do you send message? It was a SMS product. So ನಾವು ಕಾಂಪಿಟೇಟರ್ಸ್ ಹೋಗ್ತಾ ಇದ್ವಿ. SMS ಮೇಲೆ ಗ್ರೂಪ್ SMS, ಚಾಟ್, ಸೋಷಿಯಲ್ ನೆಟ್ವರ್ಕಿಂಗ್ ಆನ್ SMS ಯಾರು ಮಾಡ್ತಾ ಇದ್ರೆ, ಈ ತರ ಹುಡುಕುವಾಗ ನಮಗೆ 2006 ನಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಸಿಕ್ತು, ಟ್ವಿಟರ್ ಸಿಕ್ಕಿದೆ. ಓಕೆ. ಸೊ ಆಕ್ಟಿವ್ ಮಾಬ್ಸ್ ವಾಸ್ ದ ಪ್ರಾಡಕ್ಟ್. ಸೊ ಅದು ನಾವು ಓದಿದ ಪ್ರಕಾರ ಅದು ಕಂಟಿನ್ಯೂ ಆಗಲಿಲ್ಲ. ಹೌದು. ಸೊ ಇಲ್ಲಿ ಒಂದು ಪ್ರಶ್ನೆ, ಈಗ ಸ್ಟಾರ್ಟ್ಅಪ್ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಇರೋರಿಗೆ ಒಂದು ಪ್ರಾಡಕ್ಟ್ ಕಂಟಿನ್ಯೂ ಆಗದಿರೋದಕ್ಕೆ 3 ಕಾರಣಗಳಿರ್ಬೋದು. ಒಂದು ಎಕ್ಸಿಕ್ಯೂಷನ್ ಅಲ್ಲಿ ಏನಾದರೂ ಫೇಲ್ ಆಗ್ಬೋದು, ಇನ್ನೊಂದು ಅದು ಐಡಿಯಾನೇ ಕಂಪ್ಲೀಟ್ ಮಿಸ್ಫಿಟ್ ಅಥವಾ ಇಂಪ್ರಾಕ್ಟಿಕಲ್ ಆಗಿರ್ಬೋದು, ಅಥವಾ ಕಾಲಕ್ಕಿಂತ ಮುಂಚೆ ಮಾಡಿರೋದು, ಅದು ಅಹೆಡ್ ಆಫ್ ಟೈಮ್ ಇರ್ಬೋದು. ಹೌದು. ನಾವು ಓದಿದ ಪ್ರಕಾರ ನಿಮ್ದು ಅಹೆಡ್ ಆಫ್ ಟೈಮ್ ಇತ್ತು, ಕಾಲಕ್ಕಿಂತ ಸ್ವಲ್ಪ ಮುಂಚೆ ಇತ್ತು ಅಂತ ಓದಿದ್ವಿ. ಇಲ್ಲ, ಇಟ್ ವಾಸ್ ಕರೆಕ್ಟ್ ಟೈಮ್. ಇಟ್ ವಾಸ್ ಆಕ್ಚುಲಿ ಫೇಲಿಯರ್ ಆಫ್ ಸ್ಟ್ರಾಟಜಿ. ಆಕ್ಚುಲಿ ಎರಡು ವಿಷಯ ಇತ್ತು. ಒಂದು ಎಕ್ಸ್ಟರ್ನಾಲಿಟಿ, ಒಂದು ಫೇಲಿಯರ್ ಆಫ್ ಸ್ಟ್ರಾಟಜಿ. ಫೇಲಿಯರ್ ಸ್ಟ್ರಾಟಜಿ ಏನಂದ್ರೆ, ನಮ್ ಫೌಂಡರ್ ಇದ್ರು, ನಮ್ ಕ್ಲಾಸ್ಮೇಟ್ ಅಕ್ಷತ್ ಅಂತ. ಹಿ ಸ್ಟಿಲ್ ಅ ವೆರಿ ರೆಪ್ಯೂಟೆಡ್ ಸಾಸ್ ಫೌಂಡರ್ ಇವಾಗ. ಹಿ ರನ್ಸ್ ಅ ಪ್ರಿಟಿ ಬಿಗ್ ಬಿಸ್ನೆಸ್. ಅವ್ರು ಸ್ಟಾರ್ಟ್ ಮಾಡಿರೋದು, ನಾನು ಜಾಯಿನ್ ಮಾಡಿದೆ. ನಾವು ಇಬ್ರಲ್ಲಿ ಏನ್ ಮಿಸ್ ಮಾಡಿದೀವಿ ಅಂದ್ರೆ, ಅದರದ್ದು ಸ್ಕೇಲ್ ನಾವು ಅರ್ಥ ಮಾಡಿಲ್ಲ. 2 ತಿಂಗಳಲ್ಲಿ 60,000 MAU. ಆ ಟೈಮಲ್ಲಿ SMS ಕರ್ನಾಟಕ ಲೋಕಲ್, ನ್ಯಾಷನಲ್ SMS ಇತ್ತಿಲ್ಲ. ಮಂತ್ಲಿ ಆಕ್ಟಿವ್ ಯೂಸರ್ಸ್ ಅಂದ್ರೆ ನಮ್ದು 60,000 ಯೂಸರ್ಸ್ ಮಂತ್ಲಿ ಆಕ್ಟಿವ್ ಇದ್ರು, ಡೈಲಿ 6,000. ಸೊ 6,000 ಎಲ್ಲ ಜೋಡಿಸಿದ್ರೆ ಅಕ್ರಾಸ್ ದ ಮಂತ್ 60,000 ವಿತೌಟ್ ಎನಿ ಮಾರ್ಕೆಟಿಂಗ್ 2 ತಿಂಗಳಲ್ಲಿ. ಈ ಟೈಮಲ್ಲಿ ನಾನು ಇವಾಗ 2026 ಅಲ್ಲಿ ನಾನು ಈ ತರ ನಂಬರ್ ಎತ್ಕೊಂಡು ಬಂದ್ರೆ, ಐ ವಿಲ್ ರೇಸ್ $100 million. ಆದ್ರೆ 2006 ನಲ್ಲಿ ನಮಗೆ ಆ ಪರ್ಸ್ಪೆಕ್ಟಿವ್ ಇತ್ತಿಲ್ಲ. ಇಂಡಿಯಾ ಎಲ್ಲ VC ಹತ್ರ ಹೋದ್ವಿ, ಎಲ್ಲ ಹೇಳಿದ್ರು ಮಾನಿಟೈಸೇಷನ್ ಎಲ್ಲಿ ಅಂತ. ಸೊ ಒಂಥರ ಅಹೆಡ್ ಆಫ್ ಟೈಮ್ ಅಲ್ವಾ ಅದು? ಹೌದು. ಆದ್ರೆ ನಮ್ಮಲ್ಲಿ ಆ ಬುದ್ಧಿ ಇತ್ತಿಲ್ಲ, ವಿಷನ್ ಇತ್ತಿಲ್ಲ. ವಾಟ್ ವಿ ಶುಡ್ ಹ್ಯಾವ್ ಡನ್ ಇಸ್ ಪ್ಯಾಕ್ಡ್ ಅವರ್ ಬ್ಯಾಗ್ಸ್ ಅಂಡ್ ಗಾನ್ ಟು ಸಿಲಿಕಾನ್ ವ್ಯಾಲಿ. ಆ ಟೈಮಲ್ಲಿ ಮದುವೆ ಆಗಿತ್ತಿಲ್ಲ, ಏನು ಡಿಪೆಂಡೆನ್ಸೀಸ್ ಇತ್ತಿಲ್ಲ, ಏನಿತ್ತಿಲ್ಲ ನಮ್ದು. ವಿ ಕುಡ್ ಹ್ಯಾವ್. ಆದ್ರೆ ನಾವು ಒಂಥರ ಫ್ರಾಗ್ ಇನ್ ದ ವೆಲ್ ಆಗಿದ್ವಿ. ನಾವು ನಾನು ಆ ಟೈಮಲ್ಲಿ ನಾನು ಎಲ್ಲೂ ಟ್ರಾವೆಲ್ ಮಾಡಿಲ್ಲ. 2006 ಎಂಡಲ್ಲಿ ಫಸ್ಟ್ ಟೈಮ್ ನಾನು ಬಾಂಬೆ ಹೋಗಿದ್ದೀನಿ. ಬಾಂಬೆ ಹೋಗ್ಬಿಟ್ಟು ಮತ್ತೆ ನನಗೆ ಅರ್ಥ ಆಯ್ತು, ಅಯ್ಯೋ ಬೆಂಗಳೂರು ದೊಡ್ಡ ಸಿಟಿ ಅಲ್ಲ, ಸಿಟಿನೂ ಅಲ್ಲ ನಿಜವಾಗ್ಲೂ ನೋಡಿದ್ರೆ. ನಾನು ಬಾಂಬೆ ಮತ್ತೆ ಬೀಜಿಂಗ್ ನೋಡಿದ್ಮೇಲೆ ಅದು ಆ ಟೈಮಲ್ಲಿ ದಟ್ ಫ್ರಾಗ್ ಮೈಂಡ್ ಸೆಟ್ ಇತ್ತು. ನಾನು ಇದೇ ನೋಡಿರೋದು, ಇದೇ ದೊಡ್ಡದು. ಇಟ್ ಡಿಡ್ ನಾಟ್ ಅಕ್ಕರ್. ಅಲ್ಲಿಗೆ ಹೋದ್ರೆ we will have better opportunities. Right. So we missed completely. We could have been Twitter. We were Twitter. We were viral. You know, adu eshtu rare anta. You have built a viral social network. Eshtu rare. That cannot be engineered. There is no strategy. Adu very luck. And we got that luck and we missed on it because we didn't think strategically. Adu ondu. Externality ಏನಂದ್ರೆ 2008 ನಲ್ಲಿ ನಮ್ಮ ತಾಯಿದು ಕ್ಯಾನ್ಸರ್ ಡಯಾಗ್ನೋಸಿಸ್ ಆಯ್ತು. ದೇರ್ ವಾಸ್ ನೋ ಕ್ವೆಶ್ಚನ್ ಆಫ್ ಡೂಯಿಂಗ್ ಅ ಸ್ಟಾರ್ಟ್ಅಪ್ ಆಫ್ಟರ್ ದಟ್. ನಾವು ಆಕ್ಚುಲಿ ಅಲ್ಲಿಗೆ ತಲುಪಿದ್ವಿ. ನಮ್ದು ಸೇವಿಂಗ್ಸ್ನ ಬ್ಯಾಂಕಿಂದ ತೆಗೆದು 10 ಲಕ್ಷ ಹಾಕಿ, ಐ ಫರ್ಗೆಟ್ ದ ಟರ್ಮ್ ಫಾರ್ ಇಟ್ ನಾವು. ಆದರೆ ಆ ಟೈಮಲ್ಲಿ ಒಂದು ಟರ್ಮ್ ಇತ್ತು. ಇಟ್ ವಾಸ್ ಬೇಸಿಕ್ಲಿ SMS API, ಡೆಡಿಕೇಟೆಡ್ ಎಂಡ್ ಪಾಯಿಂಟ್. ಅದಕ್ಕೆ ಒಂದು 10 ಲಕ್ಷ ಅಪ್ ಫ್ರಂಟ್ ಪೇಮೆಂಟ್ ಇತ್ತು. ಐ ಹ್ಯಾಡ್ ಲಿಟ್ರಲಿ ಜಸ್ಟ್ ಮೇಡ್ ದ ಪ್ಲಾನ್. ನನ್ನ ಸೇವಿಂಗ್ಸ್ ಲಿಕ್ವಿಡೇಟ್ ಮಾಡಿಬಿಟ್ಟು ಕೋ ಫೌಂಡರ್ ಜೊತೆ, ವಿ ವಿಲ್ ಗೋ ಪುಟ್ ದ 10 lakhs
take the thing when the diagnosis came. So then it was very clear, ಇದು ಆಗೋದಿಲ್ಲ. ಸೊ ನಾನು ಸ್ಟೆಪ್ ಬ್ಯಾಕ್ ಮಾಡಿದೆ, ಮತ್ತೆ ಇಟ್ ಡೈಡ್ ಅ ನ್ಯಾಚುರಲ್ ಡೆತ್ ಇನ್ ದ ನೆಕ್ಸ್ಟ್ 6 months. ಅಕ್ಷತ್ ಆಲ್ಸೋ ಸೆಡ್, ಸೊ ಸಿ ದಿಸ್ ಇಸ್ ಟೂ ಟಫ್, ದಿಸ್ ಇಸ್ ನಾಟ್ ವರ್ಕಿಂಗ್. ಅವನು ಪಿವಟ್ ಮಾಡ್ತಾ, ನಾನು ಹಿಂದಕ್ಕೆ ಐ ಸ್ಟೆಪ್ಡ್ ಔಟ್. ಐ ಸೆಡ್, ಸಿ, ಈ ಪರಿಸ್ಥಿತಿಯಲ್ಲಿ ನನಗೆ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ರೈಟ್. ಸೊ ಮೊದಲು ನಾನು ಸ್ಟಾರ್ಟ್ಅಪ್ನ ಬಿಟ್ಟೆ. ಅದು ಎನಿವೇ ಥಾಟ್ ವರ್ಕ್ಸ್ ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು. ಅದು ಸೈಡ್ ಹಸಲ್ ಇತ್ತು ನಂದು, ನಾವು ಮಾಡ್ತಾ ಇದ್ದು. ಜಾಬು ಇತ್ತು. ಫಸ್ಟ್ ಅದನ್ನ ಬಿಟ್ಟೆ, ಮತ್ತೆ 1.5 ವರ್ಷ ಆದಮೇಲೆ ಜಾಬ್ನ ಸಹ ಬಿಟ್ಟೆ, ಬಿಕಾಸ್ ಇಟ್ ವಾಸ್ ಫುಲ್ ಟೈಮ್ ಕೇರ್ ಬಿಕೇಮ್ ರಿಕ್ವೈರ್ಡ್. ರೈಟ್. ಸೊ ಅಬೌಟ್ 2.5 years, 2 years, Right. I was out. ನೀವು ನಿಮ್ಮ ತಾಯಿ ನೋಡ್ಕೊಳ್ತಾ ಇದ್ರ? ಹೌದು. ಓಕೆ. ಮತ್ತೆ 2010 ಅವರು ತೀರೋದ್ರು. ಅಂಡ್ ದೆನ್ ಪೋಸ್ಟ್ ದ್ಯಾಟ್ ಐ ಗಾಟ್ ಬ್ಯಾಕ್ ಇನ್ ಟು ದ ಗೇಮ್. ಓಕೆ. ಅಂಡ್ ದಟ್ ಟೈಮ್ 2010 ನಾನು ಸ್ಟಾರ್ಟ್ ಮಾಡಿದಾಗ, ದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಹ್ಯಾಡ್ ಲೆಫ್ಟ್ ಅ ವೆರಿ ಬಿಗ್ ಇಂಪ್ರೆಷನ್. ಸೊ ನಾವು ಏನು ಚೇಂಜ್ ಮಾಡಿದ್ವಿ, ನಾವು ಹೇಳಿದ್ವಿ ಇಂಡಿಯಾದಲ್ಲಿ ಸೀಡ್ ಫಂಡಿಂಗ್ ಹೋಪ್ಲೆಸ್, ಬಿಕಾಸ್ ದಟ್ ವಾಸ್ ಅವರ್ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ ವಾಸ್ ಟ್ರೂ. 2010 ಇಂಡಿಯನ್ ಸೀಡ್ ಫಂಡಿಂಗ್ ಸೀನ್ ವಾಸ್ ಹಾರಿಬಲ್. ಐ ಮೀನ್ ದೇರ್ ವಾಸ್ ನಥಿಂಗ್ ದರ್. ಈ ಟೈಮಲ್ಲಿ ಹೇಗಿದೆಲ್ಲ ಮಾರ್ಕೆಟು, ಈವನ್ ನಾವು, ಈವನ್ ಆಫ್ಟರ್ 23 ಪೀಕ್ ಇಟ್ ಇಸ್ ಡೌನ್ ನೌ. ಈವನ್ ಟುಡೇ ದ ಡಿಫರೆನ್ಸ್ ಇವತ್ತು ಮತ್ತೆ 2010 ಐ ಕಾಂಟ್ ಎಕ್ಸ್ಪ್ರೆಸ್ ಸೀಡ್. ಸೊ ನಾವು ಏನು ಹೇಳಿದ್ವಿ, ಸರ್ವಿಸಸ್ ಬಿಸ್ನೆಸ್ ಮಾಡ್ತೀವಿ, ಸೀಡ್ ಫಂಡಿಂಗ್ ನಾವೇ ಮಾಡ್ತೀವಿ. ಅಂದ್ರೆ ಸೀಡ್ ಲೆವೆಲ್ ಏನ್ ಫೈನಾನ್ಸಿಂಗ್ ಬೇಕು ಪ್ರಾಡಕ್ಟ್ಗೆ, ಸರ್ವಿಸಸ್ ಬಿಸ್ನೆಸ್ ಇಂದ ನಾವು ಫೈನಾನ್ಸ್ ಜನರೇಟ್ ಮಾಡ್ಕೊಳ್ಳೋಣ. ವಿ ವಿಲ್ ಇಟ್ರೇಟ್, ಈ ತರ ಪ್ರಾಡಕ್ಟ್ಸ್ ಮಾಡ್ತೀವಿ. ಅದು ಪ್ರಾಡಕ್ಟ್ ಸ್ಟಿಕ್ ಆದ್ರೆ ಸೀರೀಸ್ ಎ ಇಂದ ವಿ ವಿಲ್ ಗೋ ಟು VC. ರೈಟ್. ಅದಿದ್ದು ನಮ್ಮ ಸ್ಟ್ರಾಟಜಿ. ಸೊ ಅದನ್ನ ನೋಡ್ಕೊಂಡು ನಾವು ಸರ್ವಿಸಸ್ ಕಂಪ್ನಿ ಸ್ಟಾರ್ಟ್ ಮಾಡಿರೋದು. 2-3 ಪ್ರಾಡಕ್ಟ್ಸ್ ಮಾಡಿದ್ವಿ. ಮೋಸ್ಟ್ ಫೇಲ್ಡ್ ಆಸ್ ಇಸ್ ನಾರ್ಮಲ್. ಒಂದು ಸಕ್ಸಸ್ ಆಯ್ತು, ರೂಬಿ ಮಂಕು. ಅದು ಆ ಟೈಮಲ್ಲಿ ಲರ್ನ್ ಟು ಕೋಡ್ ಮೂವ್ಮೆಂಟ್ ಶುರು ಆಗಿತ್ತು. ಇದು 2012 ಟೈಮ್ ಫ್ರೇಮ್ ಅಲ್ಲಿ. ಇಟ್ ವಾಸ್ ಅ ಹ್ಯೂಜ್ ವೇವ್ ದೆನ್. ಅದನ್ನ ಪರ್ಫೆಕ್ಟ್ ಆಗಿ ನಾವು ಟೈಮ್ ಮಾಡಿಬಿಟ್ಟು ರೂಬಿ ಪ್ರೋಗ್ರಾಮಿಂಗ್ಗೆ ಸೆಲ್ಫ್ ಲರ್ನಿಂಗ್ದು ವೆಬ್ಸೈಟ್ ನಾವು ಲಾಂಚ್ ಮಾಡಿದ್ವಿ. ಇಟ್ ವಾಸ್ ಅ ವೈರಲ್ ಸಕ್ಸಸ್. 10 ವರ್ಷ ನಡೆಸಿದೀವಿ ನಾವು. ಜಸ್ಟ್ ಲಾಸ್ಟ್ ಇಯರ್ ವಿ ಕ್ಲೋಸ್ಡ್ ಇಟ್, ಯಾಕಂದ್ರೆ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಅಂಡ್ ಮೇಂಟೈನ್ ಮಾಡ್ತಾ ಇಲ್ಲ ನಾವು. ಸೊ ದ ಸ್ಟ್ಯಾಕ್ ಹೆಡ್ ಬಿಕಮ್ ಆಬ್ಸೊಲಿಟ್. ಹಳೆ ಸ್ಟ್ಯಾಕು ಖರ್ಚು ಜಾಸ್ತಿ ಇತ್ತು, ಸೊ ನಾವು ಕ್ಲೋಸ್ ಮಾಡಿದ್ವಿ. ಆದರೆ ಫಾರ್ 10 years ರೂಬಿ ಪ್ರೋಗ್ರಾಮಿಂಗ್ ನಲ್ಲಿ ಮೋಸ್ಟ್ ನ್ಯೂ ಪೀಪಲ್ ಅದೇ ಪ್ರಾಡಕ್ಟ್ ಯೂಸ್ ಮಾಡ್ಬಿಟ್ಟು ಆನ್ ಬೋರ್ಡ್ ಆಗಿದ್ದಾರೆ. ಓಕೆ. ಅದಾದ್ಮೇಲೆ ನಾವು ಏನ್ ಮಾಡಿದ್ವಿ, ವಿ ಕನ್ಸಲ್ಟಿಂಗ್ ಫರ್ಮ್ C42 ಆಲ್ C42. ಓಕೆ. ಆದ್ರೆ ಅದು ನೀವು ಒಬ್ಬರೇನಾ ಅಥವಾ ಅಕ್ಷತ್ ಅವರು ಜೊತೆಗಿದ್ರ? ಇಲ್ಲ, ಅಕ್ಷತ್ ಅಂಡ್ ಐ ಪಾರ್ಟ್ ವೇಸ್. Okay. ವಿ ಟುಕ್ ದಟ್ 2 year break. ದಿಸ್ ವಾಸ್ ವಿತ್ ಅ ನ್ಯೂ ಸೆಟ್ ಆಫ್ co-founders. Okay. ನಂದು ಥಾಟ್ ವರ್ಕ್ಸ್ ನೆಟ್ವರ್ಕ್ ಇತ್ತು. ರೈಟ್. ಕ್ಲೋಸ್ ಫ್ರೆಂಡ್ ಇದ್ರು. ಅವ್ರ ಥ್ರೂ ಇನ್ನೊಬ್ರು ಆಕಾಶ್, ಇವಾಗ ನಾವು ಮೈ ಕರೆಂಟ್ co-founder, ಅವ್ರದ್ದು ಫ್ರೆಂಡ್. ಸೊ ಇಟ್ ವಾಸ್ ಫ್ರೆಂಡ್ಸ್ ಅಂಡ್ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್. ರೈಟ್. ಸೊ ದೇರ್ ವರ್ 4 of us C42 ಇಂಜಿನಿಯರಿಂಗ್ ನಲ್ಲಿ. ದೆನ್ ಒಂದು 2-3 ವರ್ಷ ಈ ತರ ಮಾಡಿದ್ವಿ. ಲೇಟ್ 20s. ಇಟ್ ವಾಸ್ ಫೈನ್, 6 ತಿಂಗಳು ದುಡ್ಡಿತ್ತು, 6 ತಿಂಗಳು ದುಡ್ಡಿಲ್ಲ. ಇಟ್ ವಾಸ್ ಓಕೆ. ಆದರೆ ಅರೌಂಡ್ 2014 ಒನ್ ಆಫ್ ದ co-founders ಹ್ಯಾಡ್ ಅ ಬೇಬಿ. ಓಕೆ. ಅದಾದ್ಮೇಲೆ ವಿ ವರ್ ಲೈಕ್, ಓಕೆ, ಇವಾಗ ಇದು 6 months ಬೂಮ್ ಬಸ್ಟ್ ಆಗೋದಿಲ್ಲ. ಇವಾಗ ಸ್ಟಡಿ ಸಂಪಾದನೆ ಬೇಕು. ವಿ ನೀಡ್ ಅ ಡಿಫ್ರೆಂಟ್ ಸ್ಟ್ರಾಟಜಿ. ಅಂಡ್ ಆ ಟೈಮಲ್ಲಿ ನಾವು ಸರ್ವಿಸಸ್ಗೆ ಪಿವಟ್ ಮಾಡ್ತೀವಿ ಫುಲ್. ಓಕೆ. ಪ್ರಾಡಕ್ಟ್ನ ಶಟ್ ಡೌನ್. ಇಟ್ ವಾಸ್ ಅ ವೆರಿ ಪೇನ್ಫುಲ್ ಚಾಯ್ಸ್ ಫಾರ್ ಅಸ್. ಯಾಕಂದ್ರೆ ಈವನ್ ಟುಡೇ ಪ್ರಾಡಕ್ಟ್ ಇಸ್ ಆಸ್ಪಿರೇಷನಲ್. ಅಂಡ್ ಗಿವಿಂಗ್ ಅಪ್ ಆನ್ ದಟ್ ವಾಸ್ ಅ ಹ್ಯೂಜ್ ಥಿಂಗ್ ಫಾರ್ ಅಸ್. ಆದ್ರೆ ಪ್ರಾಗ್ಮ್ಯಾಟಿಕ್ ಚಾಯ್ಸ್. ಸರ್ವಿಸಸ್ ಅಲ್ಲಿ ಬೈ ದೆನ್ ಸರ್ವಿಸಸ್ ವಾಸ್ ಆಲ್ಮೋಸ್ಟ್ $2 million ಇನ್ ರೆವೆನ್ಯೂ. ನಮ್ದು ಟ್ರೂ ಫೋಕಸ್ ಇತ್ತಿಲ್ಲ ಅದ್ರ ಮೇಲೆ. ಫೋಕಸ್ ಇಲ್ಲಿ ಪ್ರಾಡಕ್ಟ್ ಮೇಲೆ. ಈವನ್ ವಿತೌಟ್ ಫೋಕಸ್ ಇಲ್ಲಿ $2 million ರೆವೆನ್ಯೂ ಆಗ್ತಾ ಇದೆ. ಸಿದ್ದು ಅವರ ಇಲ್ಲಿ ಒಂದು ಇಂಟರಪ್ಟ್ ಮಾಡೋದಾದ್ರೆ, 2014 ನೀವು ಸರ್ವಿಸ್ಗೆ ಹೋದ್ರಿ ಅಂತ ಹೇಳಿದ್ರು. ಫುಲ್ 100%. 2006 ಇಂದ ಶುರು ಮಾಡಿದ್ರಿ ನೀವು. 8 ವರ್ಷದ ಒಂದು ಜರ್ನಿ ಇತ್ತು ನಿಮ್ಗೆ. ಕಂಪ್ನಿ ಸ್ಟಾರ್ಟ್ ಮಾಡೋದು, ಪರ್ಸನಲ್ ರೀಸನ್ಸ್, ಫ್ಯಾಮಿಲಿ ರೀಸನ್ಸ್ ಇಂದ ಮೇಲೆ ಕೆಳಗೆ ಹೋಗ್ತಿತ್ತಲ್ಲ. ಒಂದು ನಿಮ್ಮಿಂದ ಒಂದು ಪ್ಲೇ ಬುಕ್ ತಗೊಳ್ಳೋದಾದ್ರೆ, 2006-8 ಅಲ್ಲಿ ಇಫ್ ಐ ಮೇ ಸೇ ಇದ್ದಂತ ಒಂದು ಬಾವಿಯೊಳಗಿನ ಕಪ್ಪೆಯ ಸಿದ್ದು 2026 ಅಲ್ಲಿ ಎಷ್ಟೋ ಇದ್ದಾರೆ ಅಲ್ಲ. ಅವ್ರೇನೋ ಟ್ರೈ ಮಾಡ್ತಿದ್ದಾರೆ, ಹೊಸ ಅಪಾರ್ಚುನಿಟಿ ನೋಡ್ತಾ ಇಲ್ಲ, ಅಥವಾ ದೊಡ್ಡ ಒಂದು ಸ್ಕೇಲ್ ಆಗ್ಲಿಕ್ಕೆ ಅವ್ರಿಗೆ ಬರ್ತಾ ಇಲ್ಲ, ಹಿಂಗ್ ಸ್ಕೇಲ್ ಆಗೋದಂತ. ಅಂತವ್ರಿಗೆ ಒಂದು 3 ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಇದು ತುಂಬಾ ಡಿಫಿಕಲ್ಟ್ ಕ್ವೆಶ್ಚನ್. ಯಾಕಂದ್ರೆ ಪ್ರಾಬ್ಲಮ್ ಏನಂದ್ರೆ ನಮ್ ಬ್ಲೈಂಡ್ ಸ್ಪಾಟ್ ಅಲ್ಲಿ ಇರೋದು. ಅದು ಪ್ರಾಬ್ಲಮ್. ಇಟ್ ಇಸ್ ಡಿಫ್ರೆಂಟ್ ಫಾರ್ ಈಚ್ ಆಫ್ ಅಸ್. ಅದರಲ್ಲಿ ಕಾಮನ್ ಏನಿರೋದಂದ್ರೆ ನಮ್ ಬ್ಲೈಂಡ್ ಸ್ಪಾಟ್ ಎಲ್ಲಿ ಇದೆ ಅದು. ಈಗ ಪ್ರತಿಯೊಬ್ರದ್ದು ಬ್ಲೈಂಡ್ ಸ್ಪಾಟ್ ಡಿಫ್ರೆಂಟ್. ಇಲ್ಲಿ ನಮಗೆ ಜನರಲೈಸ್ ಮಾಡಕ್ ಆಗೋದಿಲ್ಲ.
ಆದ್ರೆ ಈಕ್ವಲಿ ಪ್ರಾಬ್ಲಮ್ ಅಂದ್ರೆ ಈಗ ಬ್ಲೈಂಡ್ ಸ್ಪಾಟ್ ಅಂದ್ರೆ ಬ್ಲೈಂಡ್ ಸ್ಪಾಟ್ ಅಲ್ವಾ ಇವಾಗ. ಹೌ ಡು Define ಯು ಮಾಡೋದು. ಡಿಸ್ಕವರ್ ಯುವರ್ ಓನ್ ಬ್ಲೈಂಡ್ ಸ್ಪಾಟ್ಸ್? ರೈಟ್. ಇದರಲ್ಲಿ ನಾನು ಒಂದೇ ಒಂದು ಅಡ್ವೈಸ್ ಇರೋದು ನಂದು, ನಿಮ್ದು ಲೈಫ್ದು ಏನೆಲ್ಲ ರೂಲ್ಸ್ ಇದೆ, ಹಾರ್ಡ್ ಸ್ಟ್ರಿಕ್ಟ್ ರೂಲ್ಸ್, ಬಿಲೀಫ್ಸ್, ಇಂಪ್ಲಿಸಿಟ್ ಬಿಲೀಫ್ಸ್, ನೀವು ಯೋಚನೆ ಮಾಡೋದಿಲ್ಲ, ಆದ್ರೆ ನಿಮ್ ಡೇ ಟು ಡೇ ಡಿಸಿಷನ್ ಮೇಕಿಂಗ್ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಇಂಪ್ಲಿಸಿಟ್ ಬಿಲೀಫ್ ನಂದು ಇದಿದೆ ಅಂತ. ಎಕ್ಸಾಂಪಲ್ ಅಂದ್ರೆ ಐ ಹ್ಯಾವ್ ನಾಟ್ ಗಾನ್ ಟು ಸ್ಯಾನ್ ಫ್ರಾನ್ಸಿಸ್ಕೋ, ನಾನು ಟ್ರಾವೆಲ್ ಮಾಡಿಲ್ಲ, ನನ್ನ ಲೈಫಲ್ಲೇ ಟ್ರಾವೆಲ್ ಮಾಡಿಲ್ಲ. ಸೊ ಐ ಬಿಲೀವ್ ದಟ್ ಐ ಡೋಂಟ್ ನೀಡ್ ಟು ಟ್ರಾವೆಲ್. ಇವಾಗ ನಾನು ಜಾಬಲ್ಲಿ ಇದ್ದೀನಿ, ಸ್ಟಾರ್ಟ್ಅಪ್ ಇದೆ, ಸ್ಯಾಲರಿ ಇದೆ, ಟ್ರಾವೆಲ್ ಮಾಡಬಹುದು. ನಾನು ಟ್ರಾವೆಲ್ ಮಾಡ್ತಾ ಇಲ್ಲ. ನನ್ನ ಅಸಂಪ್ಷನ್ ಇವಾಗ ಟ್ರಾವೆಲ್ ಮಾಡೋದು ನೆಸೆಸರಿ ಇಲ್ಲ ಅಂತ. ಬ್ಲೈಂಡ್ ಸ್ಪಾಟ್. ಬಿಕಾಸ್ ಟ್ರಾವೆಲ್ ಮಾಡಿದ್ರೆ ಇನ್ನೇನೋ ಬೇರೆನೇ ಓಪನ್ ಆಗ್ಬೋದು. ಯು ಡೋಂಟ್ ನೋ ವಾಟ್ ಯು ಡೋಂಟ್ ನೋ ಅಂತ ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್. ಸೊ ನಾವು ಇದು ಚಾಲೆಂಜ್ ಇಲ್ಲಿ ಏನಂದ್ರೆ ಇಂಟ್ರೋಸ್ಪೆಕ್ಟ್ ಮಾಡಿಬಿಟ್ಟು ಡೈಲಿ ವರ್ಕ್ ಪ್ಯಾಟರ್ನ್, ವೀಕ್ಲಿ ವರ್ಕ್ ಪ್ಯಾಟರ್ನ್, ಇಯರ್ಲಿ ವರ್ಕ್ ಪ್ಯಾಟರ್ನ್ ನೋಡ್ಬಿಟ್ಟು ಬ್ಲೈಂಡ್ ಸ್ಪಾಟ್ ಎಲ್ಲಿದೆ ಅಂತ ಕಂಡುಹಿಡ್ಕೋಬೇಕು. ಆದ್ರೆ ಇದರಲ್ಲಿ ಸಿಂಪಲ್ ಹ್ಯೂರಿಸ್ಟಿಕ್ ನಂದು ಏನಂದ್ರೆ ಬ್ರೇಕ್ ಆಲ್ ಯೋರ್ ರೂಲ್ಸ್, ಡೋಂಟ್ ಬ್ರೇಕ್ ದ ಲಾ. ನಾನು ಇದು ಹೇಳ್ತಾ ಇಲ್ಲ ಅಂತ ರೂಲ್ಸ್, ಸಮ್ ಆಫ್ ನಮ್ದು ಸ್ವಲ್ಪ ರೂಲ್ಸ್ ಲಾ ಮೇಲೆ ಬರೋದು, ಬಿಕಾಸ್ ಇಟ್ ಈಸ್ ಇಲ್ಲಿಗಲ್ ಟು ಡೂ ಸರ್ಟನ್ ಥಿಂಗ್ಸ್. ರೈಟ್. ಅದನ್ನ ಬಿಟ್ಟು ನಿಮ್ದು ಮಿಕ್ಕಿದ ಲೈಫ್ ಏನೆಲ್ಲ ರೂಲ್ಸ್ ಇದೆ, ಪ್ರತಿ ಒಂದು ರೂಲ್ನ ನೀವು ಬ್ರೇಕ್ ಮಾಡಬೇಕು. ನೀವು ಬ್ರೇಕ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಬೇಕು ದಟ್ ದರ್ ಇಸ್ ಅ ಗುಡ್ ರೀಸನ್ ಫಾರ್ ದಿಸ್ ರೂಲ್. ಕನ್ಫರ್ಮೇಶನ್ ಬಯಸ್ ಅಲ್ಲ, ನಾಟ್ ಟು ಕನ್ಫರ್ಮ್ ದಟ್ ಓ ವಾಟ್ ಐ ಆಮ್ ಡೂಯಿಂಗ್ ಇಸ್ ರೈಟ್. ದಟ್ ಇಸ್ ದ ಈಸಿಯೆಸ್ಟ್ ಥಿಂಗ್. You have to repeatedly break your own rules every year, because ಹೋದ ವರ್ಷ it may have been relevant, ಈ ವರ್ಷ it may not be relevant. Correct. And all our implicit rules are comfortable for us. ವಾಟ್ ಆರ್ ದ ಟೂಲ್ಸ್ ಟು ಡೂ ದ್ಯಾಟ್? ಗುಡ್ ಫ್ರೆಂಡ್ಸ್, ರೀಡಿಂಗ್, ಏನಿಂದ ನಮ್ಗದು ಸಾಧ್ಯ ಆಗ್ಬೋದು? Ask yourself, ನಾನು ಏನ್ ಮಾಡೋದಿಲ್ಲ ಇವಾಗ, ಹೋಗಿ ಮಾಡೋಣ. ಡಿಸ್ಕಂಫರ್ಟಬಲ್ ಅನ್ಕಂಫರ್ಟಬಲ್ ಆಗ್ತದಾ? ಬೆಟರ್. You have to face that. You have to face head on. it. So I'll give you an example. ನಾನು ಫಸ್ಟ್ ಟೈಮ್ 2006 ಅಲ್ಲಿ ಇದು ಆಕ್ಟಿವ್ ಮಾಬ್ಸ್ ಮಾಡ್ತಾ ಇರುವಾಗ, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಟೆಲ್, ಬಟ್ ಐ ಆಮ್ ಎನ್ ಇಂಟ್ರೋವರ್ಟ್. ನನಗೆ ಇಂಥ ಸಿಚುವೇಶನ್ ನಲ್ಲಿ ತುಂಬಾ ಆಂಗ್ಸೈಟಿ ಆಗುತ್ತೆ. Okay. ಪಬ್ಲಿಕ್ ಸೆಟ್ಟಿಂಗ್ ನಲ್ಲಿ ಇನ್ನೂ ಜಾಸ್ತಿ ಆಂಗ್ಸೈಟಿ. ಸೊ 2006 ಅಲ್ಲಿ ಇವ್ರದ್ದು ನ್ಯಾಸ್ಕಾಮ್ ಅವ್ರದ್ದು ಫಸ್ಟ್ ಪ್ರಾಡಕ್ಟ್ ಇವೆಂಟ್ ಆಗ್ತಾ ಇತ್ತು, ಅಂಡ್ ಅಟ್ ದಟ್ ಟೈಮ್ ಇಟ್ ವಾಸ್ ನಾಟ್ ಪೇಡ್, ಇಟ್ ವಾಸ್ ಬ್ರ್ಯಾಂಡ್ ನ್ಯೂ, ಓಪನ್. ಸೊ ವಿ ಗಾಟ್ ಆಕ್ಸೆಸ್. ಅಕ್ಷತ್ ನಾನು ಹೋಗಿದ್ವಿ. ನಮ್ದು ಫಸ್ಟ್ ಟೈಮ್ ನೆಟ್ವರ್ಕಿಂಗ್ ಇವೆಂಟ್ ಅಲ್ಲಿ, ಅದು 5-star ಹೋಟೆಲ್ ಲೀಲಾ ಪ್ಯಾಲೇಸ್ ಅಲ್ಲಿ ಮಾಡಿದ್ದಾರೆ. ನಾವು ಅದೆಲ್ಲ ನೋಡಿಲ್ಲ ಲೈಫಲ್ಲಿ. ಸೊ ಅಲ್ಲಿ ತಲುಪಿದೀವಿ ನಾವು. ಫಾರ್ಮ್ಯಾಟು ಹೊಸದು. ಫಾರ್ಮ್ಯಾಟ್ ಏನಂದ್ರೆ ಸೆಷನ್ನು, ಬಿಟ್ವೀನ್ ಸೆಷನ್ನು ಕಾಫಿ ಟೀ ಬ್ರೇಕ್ 10 minutes ನೆಟ್ವರ್ಕಿಂಗ್. ಅದು ಇಟ್ ಇಸ್ ನಾಟ್ ಫಾರ್ ದ ಕಾಫಿ ಟೀ. ಯೂಶ್ಲಿ ನಮ್ದು ಏನು ಟ್ರೈನಿಂಗ್ ಇವೆಂಟ್ ಇದೆ, ದೇ ವಿಲ್ ಬಿ ಸಮ್ ಬೋರಿಂಗ್ ಕಾಫಿ ಟೀ ಬಿಸ್ಕೆಟ್. ಅದು ಟೀಚಿಂಗ್ ಇಂದ ಬ್ರೇಕ್ಗೋಸ್ಕರ ಅವರು ಕಾಫಿ ಟೀ ಕೊಡೋದು. ಇದು ಸೆಟಪ್ ಅದಲ್ಲ. ಈ ಸೆಟಪ್ ಏನಂದ್ರೆ ಸೆಷನ್ ಆಗಿದೆ, ಸೆಷನ್ದು ಟಾಪಿಕ್ ಇದೆ, ಸೆಷನ್ದು ಕೀ ಪರ್ಸನ್ ಇದೆ. ದಿ ಟೀ ಕಾಫಿ ಬ್ರೇಕ್ ಆಫ್ಟರ್ ದಟ್ ಇಸ್ ಆಪರ್ಚುನಿಟಿ ಟು ನೆಟ್ವರ್ಕ್ ವಿತ್ ದಟ್ ಪರ್ಸನ್ ಅಂಡ್ ಟು ನೆಟ್ವರ್ಕ್ ವಿತ್ ಈಚ್ ಅದರ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದಟ್ ಸೆಷನ್. ಇದೆಲ್ಲ ನಮಗೆ ಸೊ ನಾವೆಲ್ಲ ಈ ತರ ಕನ್ಫ್ಯೂಸ್ಡ್ ಆಗ್ಬಿಟ್ಟು ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಎಲ್ಲ. ಮತ್ತೆ ಮಧ್ಯಾಹ್ನದಲ್ಲಿ ಒಂದು ಸೆಷನ್ ಇತ್ತು. ನಮ್ ವಯಸ್ಸು ಒಬ್ರು ಇದ್ರಲ್ಲಿ, ಮಸ್ಟ್ ಹ್ಯಾವ್ ಬಿನ್ ಮೇ ಬಿ ಮ್ಯಾಕ್ಸಿಮಮ್ 1-2 years. ನಾವೆಲ್ಲ 21-22, ಇವರು 23-24 ಇರ್ಬೋದು. ಅಷ್ಟು ನೀಟಾಗಿ ನನಗೆ ಇನ್ನೂ ಜ್ಞಾಪ ಇದೆ. ಸ್ಪೋರ್ಟ್ಸ್ ಕೋಟ್ ಹಾಕಿದ್ದಾರೆ, ಇದು ಎಲ್ಬೋ ಮೇಲೆ ಒಂದು ಲೆದರ್ ಪ್ಯಾಚ್ ಬರ್ತಲ್ಲ. ಐ ಆಮ್ ಸೇಯಿಂಗ್ 2006. ಇವಾಗ ಸ್ವಲ್ಪ ಆದ್ರೂ ಕಾಮನ್ ಆಗಿದೆ. ಆ ಟೈಮಲ್ಲಿ ಇಟ್ ವಾಸ್ ವೆರಿ ಕೂಲ್. ಸ್ಟ್ಯಾಂಡ್ಸ್ ಅಪ್, ನೀಟ್ ಆಗಿದ್ದಾನೆ, ಸೂಟು, ಜಾಕೆಟ್, ಪ್ಯಾಂಟು, ಬೂಟು ಎಲ್ಲ ಕಾನ್ಫಿಡೆಂಟ್ ಆಗಿ ಕೈ ಎತ್ತಿ ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾನೆ. ಸೆಷನ್ ಮುಗಿದ ತಕ್ಷಣ ಹೊರಗಡೆ ಹೋಗ್ಬಿಟ್ಟು ಸ್ಪೀಕರ್ದು ಕೈ ಹಿಡ್ಬಿಟ್ಟು, ಸರ್, ಮೇಡಮ್, ಇದು ಅವ್ರ ಜೊತೆ ಮಾತಾಡ. ನಮ್ಮಲ್ಲಿ ಆ ಕಾನ್ಫಿಡೆನ್ಸೇ ಇಲ್ಲ. ನಾವು ಸೈಡಲ್ಲಿ ನಿಂತ್ಕೊಂಡು ಇವನ್ನ ಆ ಟೈಮಲ್ಲಿ ನಿಮಗೆ ಕ್ಲಿಕ್ ಆಯ್ತು, ಐ ಹ್ಯಾವ್ ಟು ಬಿ ಲೈಕ್ ದಿಸ್. ರೈಟ್? ನೌ ಮೈ ಪಾಯಿಂಟ್ ಹಿಯರ್ ಇಸ್, ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ವಾಟ್ ಐ ಡಿಡ್. ಅದಾದ್ಮೇಲೆ ನಾನು ತುಂಬಾ ಪ್ರಾಕ್ಟೀಸ್ ಮಾಡಿದೆ. ಇಲ್ಲಿಗೆ ಈ ತರ ನಿಮ್ ಜೊತೆ ಮಾತಾಡೋದು, ಯು ಕ್ಯಾನ್ ಟೆಲ್ ನನ್ನ ವೊಕ್ಯಾಬ್ಯುಲರಿ ಮುಗೀತಾ ಇದೆ. I am struggling to switch between languages, but I am not lacking in confidence. True. Right? ಇದೆಲ್ಲ ಸುಮಾರು ವರ್ಷ ಪ್ರಾಕ್ಟೀಸ್ ಮಾಡಿ ನಾನು ಇಲ್ಲಿಗೆ ತಲುಪಿರೋದು. ಅನ್ಲರ್ನ್ ಮಾಡೋದು, ಹ್ಯಾಬಿಟ್ಸು, ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು. ನಂದು ಸಿಂಪಲ್ ರೂಲ್ ಏನ್ ಚೇಂಜ್ ಮಾಡಿದೆ, ಅದಾದ್ಮೇಲೆ ಆಟೋ ಹತ್ತಿದ್ರೆ ಅವ್ರ ಜೊತೆ ಮಾತಾಡ್ಬೇಕು. ಸಿಂಪಲ್ ರೂಲ್. ಎವ್ರಿ ಆಟೋ ಐ ಹ್ಯಾವ್ ಟು ಟಾಕ್ ಟು ದೆಮ್.
ರೈಟ್. ಅಂಡ್ ಫಾರ್ ಪೀಪಲ್ ಹು ನೋ ಮೀ ವೆಲ್, ಇದು ಎಷ್ಟು ಅನ್ಕಂಫರ್ಟಬಲ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಿಮ್ಮ ಜರ್ನಿ ನೋಡಿರೋರ್ಗೆ ಅವ್ರಿಗೆ ಗೊತ್ತಿರುತ್ತೆ ಆ ಟೈಮಲ್ಲಿ ನನಗೆ ಎಷ್ಟು ಅನ್ಕಂಫರ್ಟಬಲ್ ಅನ್ಸ್ತಾ ಇತ್ತು ಆ ರಿಪೀಟೆಡ್ ಪ್ರಾಕ್ಟೀಸ್ ಮಾಡಕ್ಕೆ. ರೈಟ್. ಬಟ್ ಯು ಹ್ಯಾವ್ ಟು ಬ್ರೇಕ್ ಎವ್ರಿಥಿಂಗ್, ಎವ್ರಿ ರೂಲ್. ನಂದು ಏನ್ ರೂಲ್ ಇತ್ತು? ಡೋಂಟ್ ಟಾಕ್ ಟು ಪೀಪಲ್. ಇಂಪ್ಲಿಸಿಟ್ ರೂಲ್, ನಾಟ್ ಕಾನ್ಶಿಯಸ್. ಬಟ್ ಜನರ ಜೊತೆ ಮಾತಾಡೋದಂದ್ರೆ ಆಂಗ್ಸೈಟಿ, ಅದನ್ನ ಅವಾಯ್ಡ್ ಮಾಡಬೇಕು. ಯು ಹ್ಯಾವ್ ಟು ಗೆಟ್ ಓವರ್ ದಟ್. ಯು ಪಿಕ್ ಎನಿಥಿಂಗ್. ಡಯಟ್, ನನಗೆ ಈ ತರ ಫುಡ್ ತಿಂದ ಅಭ್ಯಾಸ ಇಲ್ಲ. ನಿಮಗೆ ಬಿಸ್ನೆಸ್ ಮಾಡಬೇಕು, ಅಬ್ರಾಡ್ ಹೋಗ್ಬಿಟ್ಟು ಕಸ್ಟಮರ್ ಜೊತೆ ಮೀಟ್ ಮಾಡಬೇಕು, ನಿಮ್ದು ಈ ತರ 10 ಡಿಸ್ಕಂಫರ್ಟ್ ಇದ್ರೆ ಹೇಗೆ ಮಾಡ್ತೀರಾ? ಹೌದು, ವೆರಿ ಟ್ರೂ. ಗ್ರೇಟ್ ಲೆಸನ್. ಸಿಂಪಲ್ ಥಿಂಗ್, ರೈಟ್? ದಿಸ್ ಇಸ್ ಅ ಕಾಮನ್ ಕಂಪ್ಲೇಂಟ್. ಇಂಡಿಯನ್ಸ್ ಅಬ್ರಾಡ್ ಹೋದ್ರೆ ಇಂಡಿಯನ್ ಫುಡೇ ತಿನ್ನೋದು. ನಂಗೊಂದು ಏನು ಇನ್ಸಿಡೆಂಟ್ ನೆನಪಾಯ್ತು ಅಂದರೆ, ನಾನು ಆಫ್ಟರ್ ಕಾಲೇಜ್ ಬಂದು ಕೆಲಸ ಹುಡುಕ್ತಿದ್ದಾಗ, ನಾವೆಲ್ಲ ವಿ ಗ್ರೋಪ್ ಇನ್ ಅ ವೆರಿ ಸ್ಮಾಲ್ ಟೌನ್, ಏನೋ Tier 3, Tier 2 ಟೌನ್, ಕಾಲೇಜ್ ಆ ಥರ. ಸೊ ಇಲ್ಲೊಂಥರ ಬೆಂಗಳೂರು ಹುಡುಗರು ನೋಡಿದ್ರೆ ಭಯ ಆಗೋದು, ಇವರೆಲ್ಲ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತೇಳಿ. ಸೊ ದೆನ್ ಎಲ್ಲೋ ಒಂದು ಇಂಟರ್ವ್ಯೂ ಹೋದಾಗ ಒಂದು ಗ್ರೂಪ್ ಡಿಸ್ಕಷನ್ ಮಾಡಿದ್ರು, ಯಾರೋ ಟೀಮ್ ಕ್ರಿಯೇಟ್ ಮಾಡಿದ್ರು. ಈ ಟೀಮ್ನವರಿಗೆ ಯು ಹ್ಯಾವ್ ಟು ಎಂಡೋರ್ಸ್ ಕೋಕ್ ಆ್ಯಂಡ್ ಯು ಹ್ಯಾವ್ ಟು ಎಂಡೋರ್ಸ್ ಪೆಪ್ಸಿ, ಡಿಬೇಟ್ ಮಾಡಿ ಅಂದರು. ನಾನು ಕೋಕ್ ಬೆಟ್ರಾ ಪೆಪ್ಸಿ ಬೆಟ್ರಾ ಅಂತ ಹೆಂಗೆ ಹೇಳೋದು, ಸ್ವಲ್ಪ ಕೇಳಿಸ್ಕೊಳ್ಳೋಣ, ಆಮೇಲೆ ಏನು ಹೇಳ್ತಾರೆ ನೋಡೋಣ ಅಂತ. ಸೊ ಅವನು ಕೋಕ್ ಯಾಕೆ ಬೆಟ್ರು ಅಂತ ಹೇಳ್ತಾನೆ, ಇವನು ಪೆಪ್ಸಿ ಯಾಕೆ ಬೆಟ್ರು ಅಂತ ಹೇಳ್ತಾ ಇದ್ರು. ದೆನ್ ನಾನು ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ನಾವು ಮಾತೇ ಆಡಲಿಲ್ಲ. ಇವೆಂಚುವಲಿ ಸೈಡ್ ಲೈಕ್ ಎಕ್ಸೆಪ್ಟ್ ಯು ಅಂತ ಯಾರೋ ಒಬ್ಬನು ತೋರಿಸಿದ್ರು, ಎವ್ರಿಬಡಿ ಕ್ಯಾನ್ ವಾಕ್ಔಟ್, ನೀವು ಸೆಲೆಕ್ಟ್ ಆಗಿಲ್ಲ ಅಂತೇಳಿ. ಇಮಿಡಿಯೇಟ್ ರಿಕಾಲ್ ಆಯ್ತು ನನಗೆ ಅದು. ಆ ರೀತಿ ಎಲ್ಲೋ ಒಂದು ಕಡೆ ಹೋದರೆ ಚಳಿ ಬಿಟ್ಟು ಮಾತಾಡಬೇಕು, ನುಗ್ಬೇಕು ಅನ್ನೋದು. ಆಮೇಲೆ ನೀವು ಹೇಳಿದಾಗೆ ಸ್ಟೀರಿಯೋಟೈಪ್ ಬ್ರೇಕ್ ಮಾಡೋದು. ಇಲ್ಲ, ನಾನು ಅದನ್ನ ಟಚ್ ಮಾಡ್ದೆ ಅಲ್ಲ ಅವಾಗ. ರೈಟ್. ಐ ವಾಸ್ ಆಲ್ಸೋ ಸ್ಮಾಲ್ ಟೌನ್ ಬಾಯ್. ಇಟ್ ಈಸ್ ಆಲ್ ರಿಲೇಟಿವ್. ರೈಟ್. ಈಗ ಕೊಡಗಿನಿಂದ ಮೈಸೂರಿಂದ ಬಂದ್ಬಿಟ್ಟು ಬೆಂಗಳೂರು ನೋಡಿದ್ರೆ ಒಂಥರ ಆಗುತ್ತೆ ನಿಮಗೆ. ಬೆಂಗಳೂರಿಂದ ಬಾಂಬೆ ಹೋದ್ರೆ ನಿಮ್ಗೆ ಒಂಥರ ಆಗುತ್ತೆ, ಬಾಂಬೆಯಿಂದ ಬೇಜಿಂಗ್ ಹೋದ್ರೆ ನಿಮ್ಗೆ ಒಂಥರ ಆಗುತ್ತೆ, ಬೇಜಿಂಗ್ ಇಂದ ನ್ಯೂಯಾರ್ಕ್ ಹೋದ್ರೆ. ಇದಕ್ಕೆ ಎಂಡ್ ಇಲ್ಲ. ಯು ಕೆನಾಟ್ ಬಿ ಲೈಕ್ ಅವರಲ್ಲಿ. ಹೌದು, ಅಲ್ಲಿ ಅವ್ರ ಹತ್ರ ಕಾನ್ಫಿಡೆನ್ಸ್. ಇಟ್ ಈಸ್ ಎವ್ರಿ ಒನ್ ಹ್ಯಾಸ್ ದ ಸೇಮ್ ಪ್ರಾಬ್ಲಮ್. ರೈಟ್. ಸೊ ಕಮಿಂಗ್ ಬ್ಯಾಕ್ ಟು ದಟ್ ಪ್ರಿನ್ಸಿಪಲ್, ಬ್ರೇಕ್ ರೂಲ್ಸ್. ನಿಮ್ದು ಏನಾದ್ರು ಎಸ್ಪೆಷಲಿ ಓಲ್ಡ್ ರೂಲ್ಸ್ 10 ಜನರೇಷನ್ ಹೇಳ್ತಾ ಇದ್ರೆ ಈ ತರ ಮಾಡ್ಬೇಕು, 100% ಪ್ಲೀಸ್ ಡಿಸ್ಪ್ರೂವ್ ಓಲ್ಡ್ ಹ್ಯಾಬಿಟ್ಸ್ ಡೈ ಹಾರ್ಡ್ ಅನ್ನೋದನ್ನ ಡಿಸ್ಪ್ರೂವ್ ಅಂತಾನು ಹೇಳ್ತಾ ಇಲ್ಲ. ಯು ಹ್ಯಾವ್ ಟು ವ್ಯಾಲಿಡೇಟ್ ನಿಮಗೆ ಅದು ಯೂಸ್ಫುಲ್ ಇಲ್ವಾ ಅಂತ. ಈಗ ಬೇರೆ ಜನರು ಹೇಳ್ತಾರಂತ ಮಾಡೋಗುತ್ತೆ ಇಲ್ಲ. ನಿಮಗೆ ಏನ್ ಮಾಡ್ಲಿಕ್ಕೆ ಇರೋ ಅಂಬಿಷನ್ ಇದೆಯಲ್ಲ, ಅದು ಆವ್ರೇಜ್ ಅಲ್ಲ. ಈಗ ಆಂಟರ್ಪ್ರಿನರ್ಶಿಪ್ ಮಾಡ್ಬೇಕಾ? ಎಲ್ಲಾರು ಮಾಡ್ತಾರ? ಮಾಡೋದಿಲ್ಲ. ಈಗ ಎಲ್ಲಾರು ಹೇಳೋದು ನೀವ್ ಕೇಳಿದ್ರೆ ನೀವೇನ್ ಮಾಡ್ತೀರಾ? ಎಕ್ಸೆಪ್ಷನಲ್ ಕೆಲಸ ಮಾಡ್ತೀರಾ? ಇಲ್ಲ. ಯು ವಿಲ್ ಪಿಕ್ ಆವ್ರೇಜ್ ಚಾಯ್ಸಸ್, ಯಾಕಂದ್ರೆ ನೀವು ಆವ್ರೇಜ್ ಅಡ್ವೈಸ್ ತಗೊಳ್ತಾ ಇದ್ದೀರಾ. ಆದ್ರೆ ನೀವು ಎಕ್ಸೆಪ್ಷನಲ್ ಅಡ್ವೈಸ್ ತಗೊಳ್ಳೋದು ಅನ್ಕಂಫರ್ಟಬಲ್. ಈಗ ನಾನು ಐ ಆಮ್ ಗಿವಿಂಗ್ ಯು ದಟ್ ಅಡ್ವೈಸ್. ಐ ಆಮ್ ಸೇಯಿಂಗ್ ನಿಮ್ದು ಏನ್ ರೂಲ್ ಇದೆ? ನಾನ್ ವೆಜಾ? ವೆಜ್ ಮಾಡಿ ನೀವು. ಗೋ ವೆಜ್ ಫಾರ್ 6 months. ಇಫ್ ಯು ಹ್ಯಾವ್ ದಟ್ ರೂಲ್ ಸೇಯಿಂಗ್ ನಂದು ಪ್ರತಿ ಮೀಲಲ್ಲಿ ನಾನ್ ವೆಜ್ ಇಲ್ಲ ಅಂದ್ರೆ ಆಗುದಿಲ್ಲ. ನಾವು ಕೊಡಗಿನವರು, ನಮ್ದು ಕಲ್ಚರ್ ಆ ತರ. ಟೇಬಲ್ ಮೇಲೆ ನಾನ್ ವೆಜ್ ಇಲ್ಲ ಅಂದ್ರೆ ಅದು ಇಟ್ಸ್ ನಾಟ್ ಅ ಮೀಲ್, ಊಟನೇ ಅಲ್ಲ ಅಂತ. ನಮ್ ಮಿಸ್ಟರ್ಸ್ ಮಂಗಳೂರು ಅವರು ಸೇಮ್. ಗೋ ವೆಜ್ ಫಾರ್ 6 or ಉಲ್ಟಾ, ಯು ನೆವರ್ ಈಟನ್ ನಾನ್ ವೆಜ್, ಈಟ್ ನಾನ್ ವೆಜ್. ರೈಟ್. ಆಸ್ಕ್ ಯೋರ್ ಸೆಲ್ಫ್, ವಾಟ್ ಆರ್ ದೀಸ್ ರೂಲ್ಸ್? ವಿಚ್ ಇಸ್ ಯೂಸ್ಫುಲ್? Test it every year. Is it still useful? It was useful for me last year. Is it? See, I am in my 40s now. Becoming vegetarian is useful now. When I was in my 20s, non-veg andre useful ittu, muscles, protein adu idi. ಈಗ ನನ್ನ ವಯಸ್ಸಿನಲ್ಲಿ going vegetarian is useful. How do you make these changes? Right. This is the game. Outcome ಹೇಗೆ ನಿಮಗೆ ಗೊತ್ತಾಗುತ್ತೆ? So another very simple thing. ಇವತ್ತು ನೀವು ಹೇಗಿದ್ದೀರಾ, 5 ವರ್ಷ ಮುಂಚೆ ಹೇಗಿದ್ರು, ಈ 2 ವರ್ಷನ ಹಿಂಗೆ ಎತ್ಬಿಟ್ಟು ಇಫ್ ಯು ಕುಡ್ ಕ್ಲೋನ್ ದೆಮ್, ದೇ ಶುಡ್ ಫೈಟ್. Right. You should always be in a situation where you should be fighting your old self. Your old self. Values level. Right. Values level ಅಲ್ಲಿ ನೀವು ಡಿಸ್ಅಗ್ರಿ ಮಾಡಬೇಕು. ನಿಮ್ಮ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇಲ್ವಾ? ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ತಾ ಇಲ್ಲ. Right. ಬಟ್ 180 ಡಿಗ್ರಿ ಹಿಂದಕ್ಕೆ ಹೋಗ್ಬೇಕಂತೇನಿಲ್ವಲ್ಲ. ಇಟ್ ಕ್ಯಾನ್ ಇಂಪ್ರೂವ್ ಆಲ್ಸೋ, ರೈಟ್? ಇಟ್ ಈಸ್ ನಾಟ್ ಅಬೌಟ್ ಅಗೇನ್ 180 ಡಿಗ್ರಿ. ಇಟ್ ಈಸ್ ಅಬೌಟ್ ಟೆಸ್ಟಿಂಗ್. ಆಲ್ವೇಸ್ ಟೆಸ್ಟಿಂಗ್.
ನನ್ನ ರೂಲ್ಸ್ ನನಗೆ ಬೆನಿಫಿಟ್ ಕೊಡ್ತಾ ಇದೆಯಾ ಇಲ್ವಾ? ಮತ್ತೆ ಗ್ರೇಟ್ ಪಾಯಿಂಟ್. ಸೊ ಐ ಥಿಂಕ್ ನಿಮ್ಮ C42 ಇಂಜಿನಿಯರಿಂಗ್ ಜರ್ನಿಲಿ ಗೋಜೆಕ್ ಅಂತ ಒಂದು ಇಂಡೋನೇಷಿಯನ್ ಕಂಪನಿ ಬಂತು, ದೆನ್ ಇವೆಂಚುಲಿ ಅದು ಅಕ್ವೈರ್ ಮಾಡ್ಕೊಳ್ತು. ದೆನ್ ನೀವು ಅದರಲ್ಲಿ ಇಂಜಿನಿಯರಿಂಗ್ ಹೆಡ್ ಆಗಿ ಅದು ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದೆ 18 monthsಲ್ಲಿ 900x ಇಟ್ ಗ್ರೂ ಅಂತ ಹೇಳಿ ನೋಡ್ತಾ ಇದ್ದೆ. ಅಂಡ್ ಇಟ್ ಆಲ್ಸೋ ಬಿಕೇಮ್ ಒಂದು ಡೆಕಾಕಾನ್ ಥರ ತುಂಬ ಲಾರ್ಜ್ ಕಂಪನಿ, ಫಸ್ಟ್ ಯೂನಿಕಾರ್ನ್ ಆಫ್ ಇಂಡೋನೇಷಿಯಾ ಅಂತೆಲ್ಲ. ಸೊ ಅಲ್ಲಿ ಒಂದೆರಡು ಪ್ರಶ್ನೆ ಏನಂದರೆ, ಈಗ ನೀವು ಕನ್ಸಲ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದವರು ಇವೆಂಚುಲಿ ಲೈಕ್ ಬಿಗ್ ಪ್ರಾಡಕ್ಟ್ ಕಂಪನಿಲಿ ಇಂಜಿನಿಯರಿಂಗ್ನ ಹೆಡ್ ಮಾಡೋ ಥರದ್ದು ರೋಲಿಗೆ ಜರ್ನಿ ಪಾಸ್ ಮಾಡಿದ್ರಿ. ಆ್ಯಂಡ್ ನೀವು ಆಗಲೇ ಹೇಳ್ದಂಗೆ ಪ್ರಾಡಕ್ಟ್ ಯಾರಿಗೆ ಒಂದು ಕೀಡ ಇದೆಯೋ ಅವ್ರಿಗೆ ಯಾವಾಗಲೂ ಕನ್ಸಲ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕೋ ಟೆಂಪ್ರವರಿ ಮಾಡ್ತಾ ಇದ್ದೀನಿ ಬಟ್ ಪ್ರಾಡಕ್ಟ್ಗೆ ಹೋಗ್ಬೇಕು ಅಂತ. ಸೊ ಆ ಜರ್ನಿ ಹೇಗಿತ್ತು? ಪ್ಲಸ್ ಸ್ವಲ್ಪ ಸಾಮಾನ್ಯವಾಗಿ ನಮ್ಮಲ್ಲಿ IT ನೋಡೋದೇನೆಂದರೆ ಯುರೋಪ್ ಜೊತೆ ಕೆಲಸ ಮಾಡ್ತೀವಿ, US ಜೊತೆ ಕೆಲಸ ಮಾಡ್ತೀವಿ. ಸೊ ಅದರ ಕಲ್ಚರ್ದು ಎಕ್ಸ್ಪೋಜರ್ ನಮಗಿದೆ, ಸಿನಿಮಾಗಳು ಇದೆ. ಬಟ್ ಐ ಥಿಂಕ್ ಇಂಡೋನೇಷ್ಯಾ ಅಂತಂದರೆ ಅದು ಈಸ್ಟ್ ಏಷ್ಯಾದ ಒಂದು ಕಂಪನಿ, ಅಲ್ಲಿ ಸಾಮಾನ್ಯವಾಗಿ ನಮಗೆ ಅಷ್ಟು ಕಲ್ಚರಲ್ ಎಕ್ಸ್ಪೋಜರ್ ಅಷ್ಟಿಲ್ಲ. ಸೊ ನಿಮ್ಮ ಒಂದು ಫೈಂಡಿಂಗ್ಸ್ ಏನಲ್ಲಿ? ಅದನ್ನು ಕಲ್ಚರಲಿ ತುಂಬ ರಿಲೇಟ್ ಮಾಡ್ಕೊಳ್ಳೋ ಥರ ಇದ್ದಾರಾ, ಅಥವಾ ತುಂಬಾ ಏನೋ ಇದೇನಪ್ಪ ಇದು ಈ ಥರ ಇದೆ ಅಂತ ಅನ್ಸೋ ಥರ ಇದೆಯಾ? ಹೇಗೆ ನೀವು, ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಲ್ಲಿ? ಐ ಥಿಂಕ್ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಅದು ಸಿಕ್ಕಿದ ಜಾಗ ನನಗೆ ಕಾಮನಾಲಿಟಿ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು. ರೈಟ್. ನಾವು ಸ್ಕೂಲಲ್ಲಿ ಓದ್ತೀವಿ ದಟ್ ಇವರು ಚೋಳಾಸು ಸೌತ್ ಈಸ್ಟ್ ಏಷ್ಯಾ ಫುಲ್ ರೂಟಲ್ಲಿ ಇದು ಟ್ರೇಡ್ ಮಾಡ್ತಾ ಇದ್ದಾರೆ 1500 ವರ್ಷದಿಂದ. ಅವ್ರು ಹೇಳ್ತಾರೆ ಆ ಕಲ್ಚರ್ ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ. ಸೌತ್ ಈಸ್ಟ್ ಏಷ್ಯಾ ಟ್ರಾವೆಲ್ ಮಾಡಿದಾಗ ಎಲ್ಲ ಕಡೆ ಕಾಣಿಸುತ್ತೆ. ಓಕೆ, ಆದಿತ್ಯ ಇಸ್ ಅ ಕಾಮನ್ ನೇಮ್. ಓಕೆ, ಇವನ್ ಇಂಡೋನೇಷ್ಯಾದಲ್ಲಿ ಎಕ್ಸ್ಟ್ರೀಮ್ಲಿ ಕಾಮನ್ ನೇಮ್. ಹೌದಾ? ವಿಷ್ಣು, ಸಚ್ ಕಾಮನ್ ನೇಮ್ಸ್. ಸೊ ಫಸ್ಟ್ ಥಿಂಗ್ ಇಸ್ ಸೌತ್ ಈಸ್ಟ್ ಏಷ್ಯಾ ಇದರಲ್ಲಿ ನೀವು ಟ್ರಾವೆಲ್ ಮಾಡಿ ನೋಡಿದ್ರೆ ಸೌತ್ ಇಂಡಿಯನ್ ಕಲ್ಚರ್ ಎಲ್ಲ ಕಡೆ ಕಾಣಿಸುತ್ತೆ ನಿಮಗೆ. ಓಕೆ, ಇವನ್ ಊಟ ತಿಂಡಿಲು ಇಟ್ ವಿಲ್ ಫೀಲ್ ಲೈಕ್ ಇಂಡಿಯನ್ ಫುಡ್. ಹೌದಾ? ಆದ್ರೆ ಅಫ್ಕೋರ್ಸ್ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯು ವಿಲ್ ನಾಟ್ ಈಟ್ ಇಟ್ ಅಂಡ್ ಬಿ ಲೈಕ್ ಓ ಇದು ಈ ತರ ಕ್ವಿಸಿನೋ ಆ ತರ ಕ್ವಿಸಿನೋ, ನಿಮ್ಗೆ ಆ ತರ ಕ್ಲಾರಿಟಿ ಬರೋದಿಲ್ಲ. ಆದ್ರೆ ಅದ್ರ ಮೇಲೆ ಇಷ್ಟು ಓವರ್ಲ್ಯಾಪ್ ಇದೆ, ಮಸಾಲೆ ಫ್ಲೇವರ್ಸು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದೊಂದು. ಪಂದಿಕರಿ ಸಿಕ್ತಿತ್ತಲ್ಲಿ? ಇಟ್ ಡಿಪೆಂಡ್ಸ್. ಯಾಕಂದ್ರೆ ಜಕಾರ್ತನಲ್ಲಿ ಸಿಗ್ತಾ ಇತ್ತು. ಅಂದ್ರೆ ಪಂದಿಕರಿ ಸಿಗೋದು ಅದು ಎಲ್ಲಿಯೂ ಬೆಂಗಳೂರಲ್ಲೂ ಸಿಗೋದು ಕಷ್ಟ ಅದು. ಆದ್ರೆ ಪೋರ್ಕ್ ಸಿಗ್ತಾ ಇತ್ತು ಅಲ್ಲಿ ಜಕಾರ್ತನಲ್ಲಿ. ಆದ್ರೆ ಇಫ್ ಯು ಗೋ ಔಟ್ ಸೈಡ್, ಜಕಾರ್ತ ತುಂಬಾ ಕಾಸ್ಮೋಪಾಲಿಟನ್. ಅದೇ ಜಕಾರ್ತ ಹೊರಗಡೆ ಹೋದ್ರೆ ಇಟ್ ಇಸ್ ರಿವರ್ಸ್, ರೈಟ್? ದೆನ್ ಇಟ್ ಇಸ್ ಮೋರ್ ಲೈಕ್ ನೋ ಪೋರ್ಕ್ ನೋ ಆಲ್ಕೋಹಾಲ್. ಆದ್ರೆ ಜಕಾರ್ತ ಇಸ್ ಅ ಮೇಜರ್ ಮೆಟ್ರೋಪಾಲಿಟನ್. ಕಲ್ಚರಲಿ ತುಂಬಾ ಕಾಮನಾಲಿಟಿ ಇದೆ, ಆದ್ರೆ ಹಾಸ್ಪಿಟಾಲಿಟಿ ನೆಕ್ಸ್ಟ್ ಲೆವೆಲ್. ಹೌದಾ? ಕಲ್ಚರಲಿ ಅವ್ರದ್ದು ಕಸ್ಟಮರ್ ಓರಿಯೆಂಟೇಷನ್. ಈಗ ಇಂಡಿಯಾದಲ್ಲಿ ನಾವು ಡನ್ಸೋ ಎಲ್ಲ ನೋಡಿದೀವಲ್ಲ, ಅದ್ರ ಮೇಲೆ ನಾವು ಎಷ್ಟು ಪಾಲಿಸಿ ಲೆವೆಲ್ ಕಂಟ್ರೋಲ್ಸ್ ನೋಡ್ತೀವಿ, ಅದು ಇಂಡೋನೇಷ್ಯಾದಲ್ಲಿ ನಾವು ಹಾಕಿಲ್ಲ. ಯಾಕಂದ್ರೆ ಅಲ್ಲಿ ಡ್ರೈವರ್ಸ್ ಅಪ್ರೋಚೇ ಡಿಫ್ರೆಂಟ್. ಅವ್ರದ್ದು ಕಸ್ಟಮರ್ದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾರೆ ಅವರು. ರೈಟ್. ಸೊ ಕಲ್ಚರಲಿ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಈಗ ನೀವು ಬಾಲಿಗೆ ಹೋಗಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಆಸ್ ಅ ಟೂರಿಸ್ಟ್, you will find that culturally ಅವರು ತುಂಬಾ hospitable. Of course, Bali is very different in culture from Java, diametrically opposed in some ways. ಆದ್ರೆ ಅದು ಕಾಮನ್ ಕೋರ್ ಅಕ್ರಾಸ್ ದ ಬೋರ್ಡ್. ಓಕೆ, ಒಳ್ಳೆಯವರು, ತುಂಬಾ ಒಳ್ಳೆಯವರು. ಬಟ್ biggest difference over there was, unlike India, ಇಂಡೋನೇಷ್ಯಾದಲ್ಲಿ ಮಾರ್ಕೆಟ್ ಥ್ರೂ ಗ್ರೋತ್ at us. When all of this was happening 2015, 2016 ನಲ್ಲಿ, ಇಂಡೋನೇಷ್ಯಾದು ಪರ್ ಕ್ಯಾಪಿಟಲ್ GDP ಇಂಡಿಯಾದ 2x. ರೈಟ್. ಅದು ಫುಲ್ ಸೆಂಟ್ರಲಿ ಕಾನ್ಸಂಟ್ರೇಟೆಡ್. ಇಂಡಿಯಾ ಇಸ್ ಅ ಫ್ರಾಗ್ಮೆಂಟೆಡ್ ಮಾರ್ಕೆಟ್. ನಮ್ದು ಇವಾಗ ಫುಡ್ ಡೆಲಿವರಿ, ರೈಡ್ ಶೇರಿಂಗ್ ಅಂತ ಬಿಸ್ನೆಸ್ ನೋಡಿದ್ರೆ, ಡೆಲ್ಲಿ ಇಸ್ ಅ ಡಿಫ್ರೆಂಟ್ ಮಾರ್ಕೆಟ್ ಫ್ರಮ್ ಕ್ಯಾಲ್ಕಟಾ, ಇಸ್ ಅ ಡಿಫ್ರೆಂಟ್ ಮಾರ್ಕೆಟ್ ಫ್ರಮ್ ಬ್ಯಾಂಗ್ಳೂರ್, ಡಿಫ್ರೆಂಟ್ ಮಾರ್ಕೆಟ್ ಫ್ರಮ್ ಬಾಂಬೆ. ಪ್ರತಿ ಸಿಟಿ ನೀವು ಕಂಪೀಟ್ ಮಾಡಿ ವಿನ್ ಮಾಡಬೇಕು. ಅಂಡ್ ಈಚ್ ಸಿಟಿ ವಿಲ್ ಗಿವ್ ಯು 10% ಆಫ್ ದ ಮಾರ್ಕೆಟ್, 8% ಆಫ್ ದ ಮಾರ್ಕೆಟ್. ಇಂಡೋನೇಷ್ಯಾ UK ತರ. UK ಎವ್ರಿಥಿಂಗ್ ಇಸ್ ಇನ್ ಲಂಡನ್. ಇಂಡೋನೇಷ್ಯಾ ಇಕನಾಮಿಕ್ಲಿ ಸೆಂಟರ್ಡ್ ಇನ್ ಜಕಾರ್ತಾ. ಸೊ ನೀವು ಜಕಾರ್ತಾ ವಿನ್ ಮಾಡಿದ್ರೆ 40 to 60% ಆಫ್ ದ ಮಾರ್ಕೆಟ್ ಸಿಗ್ಬಿಡುತ್ತೆ. ಸೆಕೆಂಡ್, ಜಕಾರ್ತಾಸ್ ಪರ್ ಕ್ಯಾಪಿಟಲ್ GDP ಇಸ್ ಆಕ್ಚುಲಿ ಮಚ್ ಹೈಯರ್. ಯಾಕಂದ್ರೆ ನಾನು 2x ಅಂತ ಹೇಳಿದ್ನಲ್ಲ, ಅದು ಆವರೇಜ್. ಇವಾಗ ಎಲ್ಲ ವೆಲ್ತ್ ಜಕಾರ್ತಲ್ಲಿ ಕಾನ್ಸಂಟ್ರೇಟ್ ಆದ್ರೆ ಜಕಾರ್ತದು ಪರ್ ಕ್ಯಾಪಿಟಲ್ GDP ಆಕ್ಚುಲಿ ಹೈಯರ್ ಇದೆ. ಸೊ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ದ ಸ್ಟ್ಯಾಂಡರ್ಡ್ ಆಫ್ ಆಪರೇಷನ್ಸ್ ದೇರ್ is much higher than you would expect. So spending power ಜಾಸ್ತಿ ಇತ್ತು, so demand ಜಾಸ್ತಿ ಇತ್ತು. So what ended up happening over there is, because of this, ಇವಾಗ ಇಂಡಿಯಾದಲ್ಲಿ 3-4 ಕಂಪನಿ ಸೆಪರೇಟ್ ಆಗಿ ಟ್ರಾನ್ಸ್ಪೋರ್ಟ್, ಫುಡ್ ಡೆಲಿವರಿ,
ಲಾಜಿಸ್ಟಿಕ್ಸ್ ಎಲ್ಲ ಟ್ರೈ ಮಾಡ್ಬಿಟ್ಟು ಇವಾಗ ಸ್ಲೋಲಿ ಸ್ವಲ್ಪ ಕನ್ಸಾಲಿಡೇಷನ್ ಕಾಣಿಸ್ತಾ ಇದೆ. ರೈಟ್ ವೇರ್ ಇನ್ನೊಂದು ಫುಡ್ ಡೆಲಿವರಿ ಗೈಸು ಗ್ರೋಸರಿ ಡೆಲಿವರಿ ಸ್ಟಾರ್ಟ್ ಮಾಡಿದ್ದಾರೆ. ರೈಟ್ ನಮ್ದು ಏನಾಯ್ತಂದ್ರೆ ಎಲ್ಲ ಒನ್ ಶಾರ್ಟ್ ಅಲ್ಲಿ ಒಂದೇ ಕಂಪ್ನಿಲಿ ಆಗ್ಬಿಡ್ತು. ಓಕೆ 2-wheeler ಟ್ರಾನ್ಸ್ಪೋರ್ಟ್, ಇವಾಗ ನಮ್ ರ್ಯಾಪಿಡ್ ಓದು ಬೈಕ್ ಟ್ಯಾಕ್ಸಿ, 4-wheeler ಟ್ರಾನ್ಸ್ಪೋರ್ಟ್ ಟ್ಯಾಕ್ಸಿ, ರೆಗ್ಯುಲರ್ ಕಾರ್ ಟ್ಯಾಕ್ಸಿ, ಫುಡ್ ಡೆಲಿವರಿ ಮತ್ತೆ ಪೇಮೆಂಟ್ಸ್. ರೈಟ್ All four happened ಒನ್ ಕಂಪನಿ in one company. Actually ನೀವು ಯೋಚನೆ ಮಾಡ್ತಾ ಇದ್ದು ಲಾಜಿಕಲ್, ಯಾಕಂದ್ರೆ ಎಲ್ಲದು ಕನೆಕ್ಷನ್ ಇದೆ. ದೇ ಆಲ್ ಫೀಡ್ ಇನ್ ಟು ಈಚ್ ಅದರ್. ರೈಟ್ ಇಂಟರ್ ಕನೆಕ್ಟೆಡ್. ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ನೀವು ಲಾಜಿಸ್ಟಿಕ್ಸ್ ಮಾಡ್ತಾ ಇದ್ರೆ ಪೇಮೆಂಟ್ಸ್ ಈಸಿ ಇರಬೇಕು, ಪೇಮೆಂಟ್ಸ್ ಮಾಡ್ತಾ ಇದ್ರೆ ಡ್ರೈವರ್ಗೆ ಲೋನ್ ಕೊಡಬೇಕು, ಡ್ರೈವರ್ದು ಪೇಮೆಂಟ್ ಆಗಬೇಕು. ರೈಟ್ ಅದರ್ ಇಟ್ ಆಲ್ ಫೀಡ್ಸ್ ಇನ್ ಟು ಈಚ್ ಅದರ್. ಸೊ ಆ ಮೆಚುರಿಟಿ ಮಾರ್ಕೆಟ್ ಅಲ್ಲಿ ಆ ಟೈಮ್ ಆಲ್ರೆಡಿ ಇತ್ತು. ಯಾಕಂದ್ರೆ ಜಕಾರ್ತಾ ಸೆಂಟರ್ GDP ಹೈ, ಡಿಮಾಂಡ್ ಹೈ. ಸೊ ದ್ಯಾಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ. ಯಾಕಂದ್ರೆ ನಮ್ದು ಸ್ಕೇಲ್ 10% ವೀಕ್ ಆನ್ ವೀಕ್ ಗ್ರೋತ್ ಇತ್ತು. ಓಕೆ ಅಂದ್ರೆ ಪ್ರತಿ ಫ್ರೈಡೆ ನಮ್ದು ಗ್ರಾಫ್ ಸ್ಟಕ್ 10% ಮೇಲೆ. ಪ್ರತಿ ಫ್ರೈಡೆ, ಓಕೆ ಮಂಡೇ ಟು ಫ್ರೈಡೆ ಡೈಲಿ ಇಷ್ಟು ಅಂದ್ರೆ ಫ್ರೈಡೆ ಟಕ್ ಜಂಪ್, ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಸೇಮ್. ಓಕೆ ಸೊ ಇಂಡಿಯಾದಲ್ಲಿ ಏನಾಗಿದೆ ಅಂದ್ರೆ ಎವ್ರಿ ಕಂಪನಿ ಹಿಯರ್ ಇಸ್ ಬಿಲ್ಟ್ ಫೈಟಿಂಗ್ ಫಾರ್ ಗ್ರೋತ್, ಪುಲ್ಲಿಂಗ್ ಗ್ರೋತ್ ಔಟ್ ಆಫ್ ದ ಮಾರ್ಕೆಟ್. ಗೋಜೆಕ್ ಏನಾಯ್ತಂದ್ರೆ ವಿ ಸರ್ವೈವ್ಡ್ ಗ್ರೋತ್ ಅಟ್ ದ ಮಾರ್ಕೆಟ್ ಥ್ರೂ ಅಟ್ ಅಸ್. ಅಲ್ಲಿ ಕಾಂಪಿಟೇಷನ್ ಇರಲಿಲ್ವಾ? ಅಫ್ಕೋರ್ಸ್ ಗ್ರಾಬ್ ಇತ್ತು ಓಕೆ and very brutal competition. But despite that being there, the market boomed so fast that all of us were experiencing that type of growth, ಓಕೆ which India is not common. Right. Now ivaga last 2-3 years ಅಲ್ಲಿ you are seeing stories where ಅದು ಅದೇ ಆಗಿ ಮಾರ್ಕೆಟ್ ಡ್ರಿವನ್ ಗ್ರೋತ್ ಆಗ್ತಾ ಇದೆ. ಸೊ ಅಲ್ಲಿ ಒಂದು ಪ್ರಶ್ನೆ ಏನಂದರೆ, ಈಗ ಕನ್ಸಲ್ಟಿಂಗಲ್ಲಿ ಇರೋರಿಗೆ ಹೆಚ್ಚಿನವರಿಗೆ ಒಂದು ಕನಸಿರುತ್ತೆ, ಒಂದು ಡ್ರೀಮ್ ಏನಂದರೆ ಒಂದು ಪ್ರಾಡಕ್ಟ್ ಕಂಪ್ನಿ ಬಿಲ್ಡ್ ಮಾಡಬೇಕು ಅಂತೇಳಿ. ಸೊ ನೀವು ಕನ್ಸಲ್ಟಿಂಗಿಂದ ಆಲ್ಮೋಸ್ಟ್ ಲೈಕ್ ಬಿಗ್ ಪ್ರಾಡಕ್ಟ್ ಕಂಪ್ನೀಸ್ ಒಂದು ಜರ್ನಿ ತೊಗೊಂಡು ಬಂದ್ರಿ ಆ್ಯಂಡ್ ಟೆಕ್ಕಲ್ಲಿ ಇನ್ವಾಲ್ವ್ ಆಗಿದ್ರಿ. ಸೊ ಆ ಜರ್ನಿ ನೋಡಿದಾಗ ಯಾರಾದರೂ ಕನ್ಸಲ್ಟಿಂಗಲ್ಲಿರೋರು ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ, ಕನ್ಸಿಡರಿಂಗ್ AI ಡಿಸ್ರಪ್ಷನ್ ಆಲ್ಸೋ, ಹೇಗೆ ಯೋಚನೆ ಮಾಡಬೇಕು ಅವರು ಒಂದು ಪ್ರಾಡಕ್ಟ್ ಕಂಪ್ನಿ ಮಾಡಬೇಕು ಅಂತ ಹೊರಟ್ರೆ? ಟು ಬಿ ಆನೆಸ್ಟ್, ಮೊದಲು ನಾನು ಏನು ಹೇಳ್ತಾ ಇದ್ದೆ ಅಂದರೆ ಎಲ್ಲರೂ ಟ್ರೈ ಮಾಡಬೇಕು. ಬಿಕಾಸ್ ನನ್ನ ರಿಯಲೈಸೇಷನ್ ಏನಂದ್ರೆ ಬಿಸ್ನೆಸ್ ಇಸ್ ಬಿಸ್ನೆಸ್. ಆದರೆ ಅದು ಎಲ್ಲರ ಮನಸ್ಸಲ್ಲಿ ಸ್ವಪ್ನ ಇರುತ್ತೆ. ಅಂಟಿಲ್ ಯು ಟ್ರೈ ಇಟ್ ಯು ವಿಲ್ ನಾಟ್ ಸ್ಟಾಪ್. ರೈಟ್ ಅದು ಎಷ್ಟೇ ರ್ಯಾಷನಲ್ ಆಗಿ ನೀವು ಯೋಚನೆ ಮಾಡ್ತೀರಾ, ಓಕೆ ಕನ್ಸಲ್ಟಿಂಗ್ ಸರ್ವಿಸಸ್ ಇಸ್ ಅ ಬಿಸ್ನೆಸ್, ಪ್ರಾಡಕ್ಟ್ ಇಸ್ ಅ ಬಿಸ್ನೆಸ್, ಮನಸ್ಸಲ್ಲಿ ಇರುತ್ತೆ ನನಗೆ ಪ್ರಾಡಕ್ಟ್ ಮಾಡಬೇಕು, ಸೊ ಹೋಗಿ ಮಾಡಿ. ಐ ಡು ನಾಟ್ ಥಿಂಕ್ ಇಟ್ ಇಸ್ ಅ ವೈಸ್ ವೇ ಟು ಅಪ್ರೋಚ್ ಇಟ್, ಬಿಕಾಸ್ ಆ ಮಿಸ್ಟೇಕ್ ನಾನು ಮಾಡಿದ್ದೀನಿ. ಓಕೆ ಆದ್ರೆ ಆ ಮಿಸ್ಟೇಕ್ ಎಲ್ಲರೂ ಮಾಡಬೇಕು. ದಿಸ್ ವಾಸ್ ಮೈ ಪೊಸಿಷನ್ ಬಿಫೋರ್ AI. ಬಟ್ ಆಫ್ಟರ್ AI ಏನಾಗಿದೆ ಅಂದ್ರೆ ಇವಾಗ ನನ್ನ ಮನಸ್ಸಲ್ಲಿ ವಿಚ್ ಪ್ರಾಡಕ್ಟ್ ವಿಲ್ ಯು ಬಿಲ್ಡ್? ಯಾಕಂದ್ರೆ ಆಂಟ್ರಪ್ರಿನರ್ ಕೈಯಲ್ಲಿ ಆ ಸ್ಕೇಲಲ್ಲಿ ಸೊಲ್ಯೂಷನ್ ಅವರು ಫಿಗರ್ ಔಟ್ ಮಾಡಿದ್ರೆ, ಪ್ರೂವ್ ಮಾಡಿದ್ರೆ 2 ತಿಂಗಳಲ್ಲಿ ದೊಡ್ಡ ಕಾಂಪಿಟೇಟರ್ ಅದನ್ನ ಕಾಪಿ ಮಾಡ್ಬಿಡ್ತಾರೆ. ಅವ್ರ ಹತ್ರ ಡಿಸ್ಟ್ರಿಬ್ಯೂಷನ್ ಇದೆ. ಇವಾಗ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅದು ಬ್ಯಾರಿಯರ್ ಅಲ್ಲ, ಡಿಸ್ಟ್ರಿಬ್ಯೂಷನ್ ಬ್ಯಾರಿಯರ್. ಕೋಡ್ ಇಸ್ ಅ ಕಮಾಡಿಟಿ. ಇವಾಗ ನೀವೇನಾದ್ರೂ ಇನೋವೇಟಿವ್ ಬಿಸ್ನೆಸ್ ಸೊಲ್ಯೂಷನ್ ಕಂಡು ಹಿಡಿತೀರಾ, ಅದರದ್ದು ಒಂದು ಪ್ರಾಡಕ್ಟ್ ಬೇಕ್ ಮಾಡ್ತೀರಾ ನೀವು, ಇವಾಗ ನಿಮ್ ಕೈಲಿ ಡಿಸ್ಟ್ರಿಬ್ಯೂಷನ್ ಇಲ್ಲ. ವಾಟ್ ಡಿಡ್ ವಿ ಡೂ ಬಿಫೋರ್? ಗೋ ರೇಸ್ VC. ಯಾಕೆ? ಇರೋ ಕಾಂಪಿಟೇಷನ್ ಎಕ್ಸಿಸ್ಟಿಂಗ್ ಡಿಸ್ಟ್ರಿಬ್ಯೂಷನ್ ಅವರು ಅದನ್ನ ಅಷ್ಟು ಸುಲಭದಲ್ಲಿ ಕಾಪಿ ಮಾಡೋಕ್ಕಾಗಲ್ಲ ಅಂತ. ನೀವೇನೋ 6 months 1 year ಹಾಕಿದ್ದೀರಾ ಟು ಇಟ್ರೇಟ್ ಡೆವಲಪ್ ದ ಪ್ರಾಡಕ್ಟ್. ದೊಡ್ಡ ಕಂಪನಿ, ಡೆಡಿಕೇಟೆಡ್ ಟೀಮ್ 6 months 1 year, ಎನಿವೇ ಅವರು ನಿಮ್ಗಿಂತ ಸ್ಲೋ ಇರ್ತಾರೆ, ಯಾಕಂದ್ರೆ ದೊಡ್ಡ ಕಂಪನಿ. ದೋಸ್ ಆರ್ ದ ಡೈನಾಮಿಕ್ಸ್. ಇವಾಗ ದೊಡ್ಡ ಕಂಪನಿನೂ ನಿಮ್ನ ನೋಡ್ಬಿಟ್ಟು 2 ಇಂಜಿನಿಯರ್ ಹಾಕ್ಬಿಟ್ಟು ಕ್ಲೌಡ್ ಕೋಡೆಕ್ಸ್ ಹಾಕ್ಬಿಟ್ಟು 2 ವಾರದಲ್ಲಿ ಕಾಪಿ ಮಾಡ್ತಾರೆ. ಡಿಸ್ಟ್ರಿಬ್ಯೂಷನ್ ಆಲ್ರೆಡಿ ಇದೆ ಅವ್ರದ್ದು. ಸೊ ನಾವು ಹೌ ಡು ಯು, ಇಟ್ಸ್ ನಾಟ್ ಪಾಸಿಬಲ್. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆದ್ರೆ ಆರ್ಗ್ಯುಮೆಂಟ್ ಇವಾಗ, ಐ ಆಮ್ ನಾಟ್ ಸೇಯಿಂಗ್ ನಂದು ಕನ್ವಿಕ್ಷನ್ ಇದೆ, ಆಲ್ ದಿಸ್ ಇಸ್ ನ್ಯೂ. ಐ ವಾಂಟ್ ಟು ಬಿ ಕ್ಲಿಯರ್ ಆಡಿಯನ್ಸಿಗೆ, ಕನ್ವಿಕ್ಷನ್ ಇಲ್ಲ, ಇದೆಲ್ಲ ಥಿಯರಿ. ಆದ್ರೆ ಇವಾಗ ನಂದೊಬ್ರು ಫ್ರೆಂಡ್ ಹೇಳಿದ್ರು, ದ ಇರಾ ಆಫ್ ದ ಬಿಲಿಯನೇರ್ ಸ್ಟಾರ್ಟ್ಅಪ್ ಫೌಂಡರ್ ಇಸ್ ಓವರ್, ದಿಸ್ ಇಸ್ ದ ಇರಾ ಆಫ್ ದ ಮಿಲಿಯನೇರ್ ಸ್ಟಾರ್ಟ್ಅಪ್ ಫೌಂಡರ್. ಇವಾಗ ಯು ಆರ್ ಲುಕಿಂಗ್ ಟು ಸೇ ನಂದು ಕ್ರೋರ್ಸ್ ರೇಂಜ್ ಅಲ್ಲಿ ವರ್ಟಿಕಲ್ ನಂದು ಕ್ಯಾಪ್ಚರ್ ಆಗ್ಬಹುದಾ? ಪರ್ಸನಲ್ ರಿಲೇಶನ್ಶಿಪ್ಸ್ ನಮ್ಮ ಊರಲ್ಲಿ, ನಮ್ಮ ಏರಿಯಾದಲ್ಲಿ, ನಮ್ಮ ಎಕ್ಸ್ ಕೊಲೀಗ್ಸ್ನಲ್ಲಿ ಐ ಹ್ಯಾವ್ ಅ ಇನ್ಸೈಟ್. ಹೌದು, ಅದು ಕಾಪಿ ಆಗ್ಬಹುದು, ಆದ್ರೆ ನಂದು ಕ್ಯಾಪ್ಟಿವ್ ಡಿಸ್ಟ್ರಿಬ್ಯೂಷನ್ ಇದೆ ಅಲ್ಲಿ, ಸಣ್ಣ ಕಮ್ಯುನಿಟಿ ಏನಾದ್ರೂ ಇದೆ. ಅಂಡ್ ದ ಡೆಪ್ತ್ ಆಫ್ ದಟ್ ಇಸ್ ಇನಫ್ ದಟ್ $millions ಅಲ್ಲಿ ಟ್ಯಾಮ್ ಇದೆ ಅಂತ. ಟ್ಯಾಮ್, ಸಾರಿ, ಆಡಿಯನ್ಸ್ಗೆ ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಅಂದ್ರೆ ಎಷ್ಟು ಡೆಪ್ತ್ ಇದೆ ನಿಮಗೆ. ಇವಾಗ ನೀವು ಶುರು ಮಾಡಬಹುದು ವಿತ್ few lakh rupees, 5 lakhs 10 lakhs.
ಆದ್ರೆ ಅಟ್ ಲೀಸ್ಟ್ ಫ್ಯೂ ಕ್ರೋರ್ಸ್ ಡೆಪ್ತ್ ಇರಬೇಕು ಆ ಮಾರ್ಕೆಟ್ ಅಲ್ಲಿ ನಿಮಗೆ ರೀಸನಬಲಿ ರೀಚ್ ಆಗಕ್ಕೆ. ಅದಿದ್ರೆ ಅದು ಬಿಸ್ನೆಸ್ ಇವಾಗ. ರೈಟ್. ಸೊ ಒಂಥರ ಇದು ವಿದ್ಯಾರ್ಥಿ ಭವನ್ದು ಆಡಿಯನ್ಸ್ ಇದೆ, ವಿದ್ಯಾರ್ಥಿ ಭವನ್ ಬಗ್ಗೆ ಒಂದು ಕಮ್ಯುನಿಟಿ ಫೀಲ್ ಇದೆ ಅವರಿಗೆ, ಸೊ ಅವ್ರು ಬಂದೇ ಬರ್ತಾರೆ. ಹೌದು. ಅಂಡ್ ದೇ ಕ್ಯಾನ್ ಡೂ ಸರ್ಟನ್ ಲೆವೆಲ್ ಆಫ್ ಬಿಸ್ನೆಸ್. ಕರೆಕ್ಟ್. ಅದಕ್ಕಿಂತ ಅದನ್ನ 100x ಗ್ರೋ ಮಾಡ್ತೀನಿ ಅನ್ನೋ ಥರದ್ದೆಲ್ಲ ಅದಾಗುದಿಲ್ಲ. ಯಾಕಂದ್ರೆ ಇವಾಗ ನೀವು ಅದನ್ನ ಪ್ರೂವ್ ಮಾಡ್ತೀರಲ್ವಾ, ದೇ ವಿಲ್ ಬಿ 100 ಕಾಪೀಸ್. ಬೆಂಗಳೂರಲ್ಲಿ ದಿಸ್ ರೆಸ್ಟೋರೆಂಟ್, ದಿಸ್ ಪ್ಯಾಟರ್ನ್, ಓಕೆ, ಚೆನ್ನೈನಲ್ಲಿ ದರ್ ಇಸ್ ಅನ್ ಇಕ್ವಿವೆಲೆಂಟ್ ರೆಸ್ಟೋರೆಂಟ್, ಇದೇ ತರ ಲಾಯಲ್ಟಿ ಇರುತ್ತೆ, ಅವರು ಅಲ್ಲಿ ಕಾಪಿ ಮಾಡ್ತಾರೆ. ನೀವು ಇಲ್ಲಿಂದ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ಡೆಲಿವರ್ ಮಾಡೋದು ಆಗೋದಿಲ್ಲ. ಮೊದಲು ಆ ಬ್ಯಾರಿಯರ್ ಇತ್ತು, ಐ ಹ್ಯಾವ್ ಅ ಪ್ರಾಡಕ್ಟ್ ಹಿಯರ್, ದೇ ಕೆನಾಟ್ ಬಿಲ್ಡ್ ದ ಪ್ರಾಡಕ್ಟ್. ಇವಾಗ ಅದಿಲ್ಲ. ಸೊ ನೌ ದಿಸ್ ಇಸ್ ಲೆಟ್ 1,000 ಫ್ಲವರ್ಸ್ ಬ್ಲೂಮ್ ಅಂತ ಹೇಳ್ತಾರೆ. ಇವಾಗ ತುಂಬಾ ಕಾಂಪಿಟೇಷನ್ ಬರುತ್ತೆ, ವಿಚ್ ಇಸ್ ಗೋಯಿಂಗ್ ಟು ಕೀಪ್ ದ ರೆವೆನ್ಯೂ ಕ್ಯಾಪ್. ಆದ್ರೆ ನಿಮ್ ನಿಶಲ್ಲಿ ಇವಾಗ ನೀವು ಆಟ ಆಡ್ಬಹುದು. ಸೊ ಎಂಟ್ರಿ ಬ್ಯಾರಿಯರ್ ಇಲ್ಲದೆ ಇರೋದು ಪಾಸಿಟಿವ್ ಹೌದು, ನೆಗೆಟಿವ್ ಹೌದು. ಬಿಗ್ ಪ್ಲೇಯರ್ಸ್ ಕ್ಯಾನ್ ಕಮ್ ಇನ್. ಕರೆಕ್ಟ್. ಪಾಸಿಟಿವ್ ಏನಂದ್ರೆ ನೀವು ಒಂದು ಕಮ್ಯುನಿಟಿಗಾಗಿ ಏನಾದ್ರು ಮಾಡ್ಬೇಕು, ಈಸಿಯಾಗಿ ಮಾಡ್ಬೇಕು. ಒಂದ್ ರೀತಿಲಿ ನೋಡಿದ್ರೆ VC ಇಕೋ ಸಿಸ್ಟಮ್ ಕೂಡ ಒಂದ್ ಸ್ವಲ್ಪ ರೀಇನ್ವೆಂಟ್ ಮಾಡ್ಕೋಬೇಕಾದ್ ನೀಡ್ ಬರ್ಬೋದು. ಹೌದು, ಯಾಕಂದ್ರೆ ಇವಾಗ ಹಳೆ ಆಪರ್ಚುನಿಟೀಸ್ ಇಲ್ವಲ್ಲ. 100x ರಿಟರ್ನ್ ಅಲ್ಲ, ಮೇ ಬಿ 2x 3x. ಸೊ ಇವಾಗ VC ಅವ್ರು ಹುಡುಕ್ತಾ ಇದಾರೆ, ಇವಾಗ ನಮ್ 100x ಪ್ಯಾಟರ್ನ್ ಎಲ್ಲಿ ಸಿಗತ್ತಂತ. ಯಾಕಂದ್ರೆ ಟ್ರೆಡಿಷನಲ್ ಸಾಫ್ಟ್ವೇರ್ ಸಾಸ್ ನಲ್ಲಿ ಅದು ಇವಾಗ ಆ ವಿಂಡೋ ಕ್ಲೋಸ್ ಆಗಿದೆ. ರೈಟ್, ಗ್ರೇಟ್ ಪಾಯಿಂಟ್. ಈಗ ನಿಮ್ಮ ಲೇಟೆಸ್ಟ್ ವೆಂಚರ್ ರಿಯಲ್ ಫಾಸ್ಟ್ AI ಬಗ್ಗೆ ಬರೋಣ. ಸೊ ಅದ್ರ ಸುತ್ತ ಮಾತಾಡ್ತಾ ಇಂಡಿಯನ್ IT ಸರ್ವಿಸಸ್, ಪುನಃ ತಿರ್ಗಿ ಅದೇ ಕ್ವಶನ್ಗೆ ಹೋಗೋದಾದರೆ, ಒಂದು ಕಳೆದ 30-35 ವರ್ಷದಿಂದ ಏನು ಕ್ವಾಂಟಿಟಿಯಿಂದ ಪ್ಲೇ ಆಗಿರೋದು ಅಲ್ವಾ, ಹೆಡ್ ಕೌಂಟಿಂದ ಬಿಲ್ಲಿಂಗ್ ಮಾಡಿರೋದು. ಬಟ್ ಅದು ಚೇಂಜ್ ಆಗ್ತಾಯಿದೆ. ಈಗ ತಾನೇ ನೀವು ಹೇಳಿದ್ರಿ ಎಂಟ್ರಿ ಬ್ಯಾರಿಯರ್ ಇಲ್ಲ ಅಂತ, ಯಾರು ಬೇಕಾದರೂ ಸಾಫ್ಟ್ವೇರ್ ಮಾಡ್ತಾರೆ ಈಗ. ಸೊ ಈಗ ಪ್ರಶ್ನೆ ಇರೋದು, ಈ ಒಂದು ಡೈನಾಮಿಕ್ಸ್ ಏನು ಚೇಂಜ್ ಆಗ್ತಾ ಇರೋದ್ರಿಂದ ನೀವು ಒಂದು ಕಡೆ ಬರೆದಿದ್ರಿ ಇಂಡಸ್ಟ್ರಿಯಲೈಸೇಷನ್ ಆಫ್ IT ಆಗುತ್ತೆ ಅಂತ, IT ಸರ್ವಿಸಸ್. ಸೊ ಇಂಡಸ್ಟ್ರಿಯಲೈಸೇಷನ್ ಅಂದರೆ ಏನು ಅಂದರೆ, ಒಂಥರ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಮುಂಚೆ ಹೇಗಿತ್ತು, ಫ್ಯಾಕ್ಟ್ರಿಯಲ್ಲಿ ಅಸೆಂಬ್ಲಿ ಲೈನ್ ಅಂತ ಇರಲಿಲ್ಲ. ಅಸೆಂಬ್ಲಿ ಲೈನ್ ಬಂದುಬಿಟ್ಟು ರಿಪೀಟೇಬಲ್ ಆಗಿ ಫಾಸ್ಟಾಗಿ ರೆಡಿ ಆಗೋಕ್ಕೆ ಒಂದು ಅಪಾರ್ಚುನಿಟಿ ಬಂತು. ನೀವು ಹೇಳ್ತಾ ಇರೋದು IT ಕೂಡ ಆ ಥರದ ಇಂಡಸ್ಟ್ರಿಯಲೈಸೇಷನ್ ಆಗುತ್ತಾ? ಆದರೆ ಅದರ ಪರಿಣಾಮ ಏನು? ಈಗ ತಾನೇ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಸೇರ್ಕೊಂಡಿರುವ ಅಥವಾ ಮಿಡ್ ಮ್ಯಾನೇಜರ್ಗೆ ಹೋಗಿರುವವರಿಗೆ ಏನು ಅಡ್ವೈಸ್ ಕೊಡ್ತೀರಾ? ನೋಡಿ, ನಾವು ನೋಡೋ ಪ್ರಕಾರ ಏನಾಗ್ತಾ ಇದೆ ಇವಾಗ ಅಂದರೆ, ಕೋರ್ JD ಪ್ರತಿ ಲೆವೆಲಲ್ಲಿ ಚೇಂಜ್ ಆಗ್ತಾ ಇದೆ. ಇನ್ಕ್ರಿಮೆಂಟಲ್ ಚೇಂಜ್ ಅಲ್ಲ, ಡ್ರಾಸ್ಟಿಕ್ ಚೇಂಜ್. ರೈಟ್. ಈಗ ಇದು ಹೇಗೆ ಸೆಟಲ್ ಆಗುತ್ತೆ ನಮಗೆ ಇವಾಗ ಇವತ್ತು ಇಲ್ಲಿ ಹೇಳಕ್ಕಾಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಮಾಡೆಲ್ ಕೇಪಬಿಲಿಟಿ. ಅದು ನಮಗೆ ಗೊತ್ತು, ಪ್ರತಿ ಕ್ವಾರ್ಟರ್ ಜಾಸ್ತಿ ಆಗ್ತಾ ಇದೆ. ಸೊ ವೇರ್ ದ JD ವಿಲ್ ಬಿ ಇನ್ 2-3 years ನಮಗೆ ಇವಾಗ ಹೇಳಕ್ಕಾಗೋದಿಲ್ಲ. ಆದ್ರೆ ಕ್ಲಿಯರ್ ಇದೇನಿದೆ, ಇವಾಗ ಕರೆಂಟ್ JD ಇಸ್ ಆಬ್ಸೊಲ್ಯೂಟ್ ಆಗಿದೆ. ದಟ್ ಇಸ್ ಫಾರ್ ಶೋರ್. ಸೆಕೆಂಡ್ ಏನಂದ್ರೆ, ಜಾಬ್ ಡಿಸ್ಕ್ರಿಪ್ಷನ್. ಹೌದು, ರೆಸ್ಯೂಮೆ, ಜಾಬ್ ಡಿಸ್ಕ್ರಿಪ್ಷನ್, ಟ್ರೆಡಿಷನಲ್ ರೋಲ್, IT ಸರ್ವಿಸಸ್ ಟ್ರೆಡಿಷನಲ್ ರೋಲ್, ಡೆವಲಪರ್, ಜೂನಿಯರ್ ಡೆವಲಪರ್, ಸೀನಿಯರ್ ಡೆವಲಪರ್, ಪ್ರಾಜೆಕ್ಟ್ ಮ್ಯಾನೇಜರ್, ಬಿಸ್ನೆಸ್ ಅನಲಿಸ್ಟ್, QA, ಈ ರೋಲ್ಸ್ JDs ಎಲ್ಲ ಇವಾಗ ಆಬ್ಸೊಲ್ಯೂಟ್. ಆ ಪ್ರಾಬ್ಲಮ್ಸ್ ಇದೆ. ಟೈಟಲ್ ಕೂಡ ಡಿಸ್ರಪ್ಟ್ ಆಗುತ್ತೆ. ಹೌದು, ಟೈಟಲ್ ಕೂಡ ಡಿಸ್ರಪ್ಟ್ ಆಗುತ್ತೆ. ಅದು ಹೇಗೆ ಡಿಸ್ರಪ್ಟ್ ಆಗುತ್ತೆ ಎಕ್ಸಾಕ್ಟ್ಲಿ ಹೇಳಕ್ ಆಗೋದಿಲ್ಲ. ಪ್ರಾಬ್ಲಮ್ಸ್ ಆಫ್ ಕೋರ್ಸ್ ಇದೆ. ಬಿಸ್ನೆಸ್ ಪ್ರಾಬ್ಲಮ್ಸ್, QA ಡಿಫೆಕ್ಟ್ ಬಿಸ್ನೆಸ್ ಪ್ರಾಬ್ಲಮ್ ಓನ್ ಮಾಡ್ತಾರೆ, BA ರಿಕ್ವೈರ್ಮೆಂಟ್ಸ್ ಬಿಸ್ನೆಸ್. ಆ ಬಿಸ್ನೆಸ್ ಪ್ರಾಬ್ಲಮ್ಸ್ ಹೋಗಿಲ್ಲ, ಆದ್ರೆ ಆ ಬಿಸ್ನೆಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಅಪ್ರೋಚ್ ಅಷ್ಟು ಬೇಗ ಚೇಂಜ್ ಆಗ್ತಾ ಇದೆ. that the role and job description is rapidly evolving. Okay. Second, ಏನ್ ಕ್ಲಿಯರ್ ಇದೆ ಅಂದ್ರೆ, ಇಂತಹ ಸಿಸ್ಟಮ್ ನಲ್ಲಿ ಕೋಆರ್ಡಿನೇಷನ್ ಎಫರ್ಟ್ ತುಂಬಾ ಜಾಸ್ತಿ. ಸೊ ದೆರ್ ಇಸ್ ಅನ್ ಎಂಟೈರ್ ಲೇಯರ್ ಆಫ್ ಮ್ಯಾನೇಜರ್ಸ್, ಅವ್ರದ್ದು ಎಂಟೈರ್ ಫೋಕಸ್ ಕೋಆರ್ಡಿನೇಷನ್, ಕಸ್ಟಮರ್ ಸೈಡ್ ಕೋಆರ್ಡಿನೇಷನ್, ಎಕ್ಸ್ಟರ್ನಲ್ ಕೋಆರ್ಡಿನೇಷನ್, ಇಂಟರ್ನಲ್ ಕೋಆರ್ಡಿನೇಷನ್. ವಿ ಕಾಲ್ ಇಟ್ as stakeholder management. ಇವಾಗ ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್ ಅಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಪಾರ್ಟ್ ರಿಲೇಶನ್ಶಿಪ್, ದಟ್ ಈಸ್ ಯು ಹ್ಯಾವ್ ಅರ್ನ್ಡ್ ದ ಕಸ್ಟಮರ್ಸ್ ಟ್ರಸ್ಟ್, ಯು ಹ್ಯಾವ್ ಅರ್ನ್ಡ್ ಯೋರ್ ಟೀಮ್ಸ್ ಟ್ರಸ್ಟ್. ನೀವು ಹೇಳಿದ ಮಾತು ಕೇಳ್ತಾರೆ, ಕನ್ವಿನ್ಸ್ ಮಾಡ್ಬೇಕಂದ್ರೆ ನೀವೇ ಹೋಗಿ ಕನ್ವಿನ್ಸ್ ಮಾಡೋದು. ದಟ್ ಇಸ್ ಒನ್ ಪಾರ್ಟ್, ದಟ್ ಇಸ್ ನಾಟ್ ಗೋಯಿಂಗ್ ಎನಿವೇರ್. ಆದ್ರೆ ಇನ್ನೊಂದು ಪಾರ್ಟ್ ಆಪರೇಷನಲ್, ಎಕ್ಸೆಲ್ ಶೀಟ್ ಅಪ್ಡೇಟ್ ಮಾಡೋದು, ಜೀರಲ್ಲಿ ಹೋಗ್ಬಿಟ್ಟು ಟಿಕೆಟ್ಸ್ ಕ್ರಿಯೇಟ್ ಮಾಡೋದು, ಎಲ್ಲ ಕೋಆರ್ಡಿನೇಟ್ ಆಗಿದೆಯಾ ಅದ್ರ ಮೇಲೆ ರಿಪೋರ್ಟ್ ತೆಗ್ಬಿಟ್ಟು ಸ್ಟೇಕ್ ಹೋಲ್ಡರ್ಗೆ ಕಳಿಸೋದು. ಆ ಕೆಲಸ ಇವಾಗ 10 ನಿಮಿಷದ ಕೆಲಸ. ದಿಸ್ ಪ್ರಾಬ್ಲಮ್ is gone. And people who made a life out of those jobs are also at risk. Now you either have to be relationship side ಅಲ್ಲಿ ನೀವು ಫೋಕಸ್ ಮಾಡಬೇಕು.
ರಿಲೇಶನ್ಶಿಪ್ ಓನ್ ಮಾಡಬೇಕು. ಇಲ್ಲಾಂದ್ರೆ ಈ ಕಡೆ ಬಂದ್ಬಿಟ್ಟು ನಾನು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ನಲ್ವಾ, IT ಸರ್ವಿಸಸ್ ಅಂದ್ರೆ ಸೂಪರ್ ಹ್ಯೂಮನ್ ಸ್ಪೀಡ್, ಸೂಪರ್ ಹ್ಯೂಮನ್ ಕ್ವಾಲಿಟಿ. ಈ ಪ್ರಾಬ್ಲಮ್ ನೀವು ಓನ್ ಮಾಡಬೇಕು. ರೈಟ್. ಯಾಕಂದ್ರೆ ಅದ್ರದ್ದು ಎಕ್ಸಾಕ್ಟ್ ಸೊಲ್ಯೂಷನ್ ಯಾರಿಗೂ ಗೊತ್ತಿಲ್ಲ, ಸೊಲ್ಯೂಷನ್ ಇವಾಲ್ವ್ ಆಗ್ತಾ ಇದೆ. ಈ ಎವಲ್ಯೂಷನ್ ಯಾರು ಓನ್ ಮಾಡ್ತಾರೆ ಅವ್ರದ್ದು ಇನ್ಕಮ್ 10x ಆಗುತ್ತೆ. ಇವಾಗ ಟೆಕ್ ಅಲ್ಲಿ ನಮಗೆ ಗೊತ್ತು, ವಿ ಡೋಂಟ್ ಲುಕ್ ಎಟ್ ದಿಸ್ ಇಟ್ ಯೂಶಲಿ ದಿಸ್ ವೇ. ಆದ್ರೆ ಎಲ್ಲ ಟೆಕ್ ನ ನೀವು ಗ್ರಾಫ್ ಎಲ್ಲಿಂಗೆ ಅರೇಂಜ್ ಮಾಡಿದ್ರೆ IT ಸರ್ವಿಸಸ್ ಟು ಮೆಟಾ ಪವರ್ ಲಾ ಕಾಣಿಸುತ್ತೆ ನಿಮಗೆ. ಈಗ ಪೀಕ್ ಪವರ್ ಲಾ ಎಲ್ಲಂದ್ರೆ ಮಾರ್ಕ್ ಝಕರ್ಬರ್ಗ್ 100 million per year ಅಲ್ಲಿ ಹೈರ್ ಮಾಡ್ತಾ ಇದ್ದಾನೆ. ದಟ್ ಇಸ್ ದ ಟಾಪ್. ಈ ಎಂಡ್ ಅಲ್ಲಿ ನಮ್ದು ಮೀಡಿಯನ್ ಸ್ಟಾರ್ಟ್ ಫ್ರೆಶರ್ ಸ್ಯಾಲರಿ ಎಟ್ ಅ ಬಿಗ್ IT ಸರ್ವಿಸಸ್ ಟುವರ್ಡ್ಸ್ ದಿಸ್ ಸೈಡ್ 3 lakh per annum. ಇವಾಗ AI ಎಫೆಕ್ಟ್ ಏನಂದ್ರೆ IT ಸರ್ವಿಸಸ್ ಜಾಬ್ಸ್ ಈ ಎಂಡ್ ಇಂದ ಈ ಎಂಡ್ಗೆ ಶಿಫ್ಟ್. ಐ ಆಮ್ ನಾಟ್ ಸೇಯಿಂಗ್ 100 million ಬರುತ್ತಂತ, ಆದ್ರೆ ಈ ಎಂಡ್ ಅಲ್ಲಿ ಕಮಾಡಿಟೈಸ್ಡ್ ರೋಲ್ ಅಲ್ಲ ಅದು. Application maintenance and testing, all of that is getting heavily automated. It is not the again I'm reiterating, ಆ ಪ್ರಾಬ್ಲಮ್ ಚೇಂಜ್ ಆಗ್ತಾ ಇಲ್ಲ. ಆದ್ರೆ ಇವಾಗ 1 pair of engineers 10 pairs ಕೆಲಸ ಮಾಡ್ತಾರೆ. And figuring out how to run 10 projects maintenance is the important thing. ಇವಾಗ ಅದ್ರ ಮೇಲೆ ನೀವ್ ಇಂಜಿನಿಯರ್ PM BA ಆಗಿದ್ದೀರಾ, ನಿಮ್ದು ಪಾಯಿಂಟ್ ಆಫ್ ವ್ಯೂ ಇದೆ. 10 ಕಸ್ಟಮರ್ ಇಂದ 20 ಕಸ್ಟಮರ್ ಹೇಗ್ ಮಾಡೋಣ, ಇದೇ ಗೇಮ್ ಇವಾಗ. ಮೊದ್ಲು ಏನಿತ್ತಂದ್ರೆ ಆ ಪ್ರೋಸೆಸ್ಸು ಇನೋವೇಷನ್ ಏನು ನಿಮ್ ಪ್ರಾಬ್ಲಮ್ ಅಲ್ಲ, ಮೇಲೆಯಿಂದ ಅವ್ರು ಹೇಳ್ತಾರೆ ಇದು ನಮ್ಮ SOP, ಇದು ನಮ್ಮ ಪ್ರೋಸೆಸ್, ಫಾಲೋ ಮಾಡಿ. ಯು ಆರ್ ಎಕ್ಸ್ಪೆಕ್ಟೆಡ್ ಟು ಕಂಪ್ಲೈ. ಸೈಕಲ್ ಟೈಮ್ ಒಂದು ರೆಗ್ಯುಲರ್ ಇರಬೇಕು, ನಿಮ್ದು ಈ ಮೆಟ್ರಿಕ್ಸ್ ಇದೆ. ಇವಾಗ ಪ್ರೋಸೆಸ್ ಇವಾಲ್ವ್ ಆಗ್ತಾ ಇದೆ. ಹೂಎವರ್ ಓನ್ಸ್ ದಟ್ ಎವಲ್ಯೂಷನ್, ಅವ್ರದ್ದು ಇನ್ಕಮ್ ಈ ತರ ಜಂಪ್ ಆಗುತ್ತೆ. ಸೊ ವಾಟ್ ಈಸ್ ನಾಟ್ ಚೇಂಜಿಂಗ್, ಹೌ ಈಸ್ ಚೇಂಜಿಂಗ್ ಅಲ್ವಾ? ಹೌದು, ವಾಟ್ ಅನ್ನೋದು ಪ್ರಾಬ್ಲಮ್ ಹಂಗೆ ಇದೆ. ಸೊ ಹೌ ಇಸ್, ಆದ್ರೆ ನಮ್ದು ಡೆಲಿವರಿ ಮಾಡೆಲ್ ಕಂಪ್ಲೀಟ್ಲಿ ರಿಇಮ್ಯಾಜಿನ್ ಮಾಡಬೇಕು, ಕಂಟಿನ್ಯೂಸ್ಲಿ ರಿಇಮ್ಯಾಜಿನ್ ಮಾಡಬೇಕು, ಅಂಡ್ ಫಾರ್ ದ ಫೋರ್ಸಿಬಲ್ ಫ್ಯೂಚರ್ ಅಂಟಿಲ್ ಮಾಡೆಲ್ ಸ್ಟಾಪ್ ಇಂಪ್ರೂವಿಂಗ್. ಇಲ್ಲೊಂದು ಟ್ಯಾಂಜೆನ್ಷಿಯಲ್ ಥಾಟ್ ಸಿದ್ದು ಅವರೇ, ಈಗ ಮುಂಚೆ ಹ್ಯಾಂಡ್ಲೂಮ್ ಇತ್ತು, ಹೌದು, ಆಮೇಲೆ ಪವರ್ ಲೂಮ್ಸ್ ಬಂತು. ಹೌದು, ಪವರ್ ಲೂಮ್ಸ್ ಬಂದಾಗ ಪ್ರೊಡಕ್ಷನ್ ಜಾಸ್ತಿ ಆಯ್ತು, ಹಂಗೆ ಕನ್ಸ್ಯೂಮರ್ಸ್ ಕೂಡ ಜಾಸ್ತಿ ಆದ್ರು. ಹೌದು, ಈಗ ಕೋಡ್ ಅನ್ನೋದೇನು ಕಮೋಡಿಟಿ ಆಗಿದೆ, ಕ್ಯಾನ್ ಬಿ ಶಿಫ್ಟ್ ಈಸಿಲಿ. ಹೌದು, ಅದೇ ತರ ನಂಬರ್ ಆಫ್ ಅಪ್ಲಿಕೇಶನ್ಸ್ ಕ್ಯಾನ್ ಗೋ 100%. ಇನ್ಫ್ಯಾಕ್ಟ್ ರಿಯಲ್ ಫಾಸ್ಟ್ ಕೋರ್ ಥೀಸಿಸ್ ಇದರ ಮೇಲೆ ಬಿಲ್ಡ್ ಆಗಿರೋದು. ಓಕೆ, ಬೇಸಿಕ್ಲಿ ಇದು ಚೀಪ್ ಈಸಿ ಆದ್ರೆ, ಚೀಪ್ ಈಸಿ ಅಂಡ್ ಫಾಸ್ಟ್, ಡಿಮಾಂಡ್ ಗೋಸ್ ಅಪ್. This is called Jevons paradox. So Jevons paradox is an unusual situation where demand gets massively amplified. Nam thesis ade ivaga software du demand ಜಾಸ್ತಿ ಆಗುತ್ತೆ, which is why I'm saying that ಈ ತರ ಕೀ ಪೀಪಲ್ ಈ process re-engineering own ಮಾಡೋರು ಅವ್ರದ್ದು ಇನ್ಕಮ್ 3x 5x 10x ಆಗುತ್ತೆ. ಬಿಕಾಸ್ ಅವ್ರದ್ದು economic impact ಆಗ್ತಾರಲ್ವಾ. ರೈಟ್. You are not just owning a project. You are also figuring out how to do more projects. This is the change. ನಾ ಅದೇ ಇದನ್ನ ನೋಡ್ತಾ ಇದ್ದೆ, ಅದು ಶಾರ್ಕ್ ಟ್ಯಾಂಕ್ ಅಲ್ಲಿ ಬರೋ ಮಾರ್ಕ್ ಕ್ಯೂಬನ್ ಅನ್ಸುತ್ತೆ, ಅವ್ರದ್ದೊಂದು ವಿಡಿಯೋ ಏನೋ ಶೇರ್ ಆಗ್ತಾ ಇತ್ತು ಟ್ವಿಟರ್ ಅಲ್ಲಿ. US ಅಲ್ಲಿ ಒಂದು 35 million ಆದ್ರೂ ಸ್ಮಾಲ್ ಅಂಡ್ ಮೀಡಿಯಂ ಬಿಸ್ನೆಸಸ್ ಇದೆ. ಸೊ ಫಾರ್ ಅವರು IT-ಗೆ ಹೆಚ್ಚು ಇನ್ವೆಸ್ಟ್ ಮಾಡಕ್ ಆಗ್ತಿರ್ಲಿಲ್ಲ, ಬಿಕಾಸ್ ಇಟ್ ವಾಸ್ ಕಾಸ್ಟ್ಲಿಯರ್. ನೌ ಇಟ್ ಈಸ್ ಆಲ್ ಚೀಪ್, ಯಾರು ಬೇಕಾದ್ರೂ ಮಾಡ್ಬೋದು. ಇಟ್ ಜಸ್ಟ್ ಮೀನ್ಸ್ ಎಲ್ಲಿ ಟೈಮ್ ಇಲ್ಲ ಅಂತ ಇನ್ವೆಸ್ಟ್ ಮಾಡ್ತಾ ಇರ್ಲಿಲ್ಲ IT-ಲಿ, ಅದೆಲ್ಲ ಈಗ ಓಪನ್ ಆಗುತ್ತೆ. ವಿಚ್ ಮೀನ್ಸ್ ಎನಫ್ ಆಪರ್ಚುನಿಟೀಸ್ ಫಾರ್ ಆಲ್ಸೋ ಟು ಬೇಸಿಕಲಿ ಮೆನಿ ನೀವು ಹೇಳಿದಾಗೆ ಡಾಲರ್ ಬಿಲಿಯನಿಯರ್ ಅಲ್ಲ, ಮಿಲಿಯನಿಯರ್ಸ್ ಕ್ರಿಯೇಟ್ ಮಾಡೋ ಥರದ ಆಪರ್ಚುನಿಟಿ ಇದೆ. 100%. ಅಂಡ್ ಇಂಥ ನ್ಯಾರೇಟಿವ್ ಅಲ್ಲಿ ಅವರು MSMB ಫೋಕಸ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಆಬ್ವಿಯಸ್. ದ ಸೇಮ್ ಡೈನಾಮಿಕ್ ದೊಡ್ಡ ಕಂಪ್ನಿಯಲ್ಲೂ ಟ್ರೂ ಅಲ್ವಾ? ರೈಟ್. ಎಲ್ಲ ಕಂಪ್ನಿಯಲ್ಲಿಯೂ ಪ್ರತಿ ಡಿಪಾರ್ಟ್ಮೆಂಟ್ ನಲ್ಲಿ 20 ಎಕ್ಸೆಲ್ ಶೀಟ್ ಇದೆ, 5-6 ವರ್ಷದಿಂದ ನಡೀತಾ ಇದೆ, 10-20 ಶೀಟ್ ಇದೆ, ಇಂಪಾರ್ಟೆಂಟ್ ಬಿಸ್ನೆಸ್ ಪ್ರೊಸೆಸಸ್ ಅದ್ರ ಮೇಲೆ ನಡೀತಾ ಇದೆ. ವಿ ಆಲ್ ಟ್ರಸ್ಟ್ ದಟ್ ಬಿಕಾಸ್ ಇಟ್ ಈಸ್ ದೇರ್ ಫಾರ್ ಅ ಲಾಂಗ್ ಟೈಮ್. ಇವಾಗ ಅದನ್ನೆಲ್ಲ ಆಪ್ಗೆ ಪೋರ್ಟ್ ಮಾಡೋಕ್ಕೆ ಬಜೆಟ್ ಇತ್ತಿಲ್ಲ, ಟೈಮ್ ಲೈನ್ ಇತ್ತಿಲ್ಲ, ಇವಾಗ ಸುಲಭ ಅಲ್ಲ, ಸಿಕ್ಕಿದೆ. ನಮ್ ಥಾಟ್ವರ್ಕ್ಸ್ ಅಲ್ಲಿ ಕರಿಯರ್ ಶುರು ಮಾಡಿದಾಗ ಅದೇ ನಮ್ ಜೋಕ್ ಇದ್ದು, ದ ಮೋಸ್ಟ್ ಯೂಸ್ಫುಲ್ ಪ್ರಾಜೆಕ್ಟ್ಸ್, ದ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಪ್ರಾಜೆಕ್ಟ್ಸ್ ಆರ್ ಕನ್ವರ್ಟಿಂಗ್ ಎಕ್ಸೆಲ್ ಶೀಟ್ಸ್ ಟು ಆಪ್ಸ್. ಯಾಕಂದ್ರೆ ಕಸ್ಟಮರ್ ನಲ್ಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆ ಎಕ್ಸೆಲ್ ಶೀಟ್ ಮೇಲೆನೆ ನಡೀತಾ ಇದೆ. ಕಸ್ಟಮರ್ ಇಂಪ್ಯಾಕ್ಟ್ ಮಾಡ್ಬೇಕಂದ್ರೆ ಇಫ್ ದರ್ ಇಸ್ ನೋ ಎಕ್ಸೆಲ್ ಶೀಟ್, ಡೌಟ್ ಇರಬೇಕು. ಯಾಕಂದ್ರೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂದ್ರೆ ಅವ್ರದ್ದು ಎಕ್ಸೆಲ್ ಶೀಟ್ ಇರುತ್ತೆ ಅದಕ್ಕೆ. ಸೊ ದಟ್ ಮಾರ್ಕೆಟ್ ಎಂಟರ್ಪ್ರೈಸ್ ನಲ್ಲಿ ಇಸ್ ಹ್ಯೂಜ್. ಸೊ ಇಲ್ಲಿ ಅಪಾರ್ಚುನಿಟೀಸ್ ಜಾಸ್ತಿ ಆಗ್ತಾ ಇದೆ. ಸೊ ಅದೇ ಒಂದು ಅಡ್ವೈಸ್ ಕೇಳೋದಾದ್ರೆ, 2 ರೀತಿಯ ಆಸ್ಪಿರೇಷನ್ ಪೀಪಲ್ ಇರ್ತಾರೆ. ಒಂದು, ನಾನು ಏನಾದರೂ ಮಾಡ್ಬೇಕನ್ನೋರು. ಇನ್ನೊಂದು ಕ್ಯಾಟಗರಿ, ಇಲ್ಲ ನಾನು ಯಾವುದೋ ಒಂದು ದೊಡ್ಡ GCC ಕಂಪ್ನಿಯಲ್ಲಿ ಇರ್ತೀನಿ, ಗ್ರೋ ಆಗ್ತೀನಿ, ಸೀನಿಯರ್ ಮ್ಯಾನೇಜ್ಮೆಂಟ್, ಪೀಪಲ್ ಮ್ಯಾನೇಜ್ಮೆಂಟ್ ಗ್ರೋ ಆಗ್ತೀನಿ.
ಸೊ ಈ ಸೆಕೆಂಡ್ ಕ್ಯಾಟಗರಿ ಅವರಿಗೆ ಅಪ್ ಸ್ಕಿಲ್ ಆಗ್ಲೇಬೇಕೀಗ ಹೌದು. ಅಲ್ವಾ, Choice ಇದೆ. ಅವ್ರಿಗೆ ಏನಾದ್ರು ಅಡ್ವೈಸ್ ಹೇಳ್ತೀರಾ ನೀವು? ಯೂಸೇಜ್. ಹ್ಮ್ ಇವಾಗ ಇದು ಒಂದೇ ಡಿಫ್ರೆನ್ಶಿಯೇಟರ್ ಮಾರ್ಕೆಟ್. ನೀವು AI ಲೇಟೆಸ್ಟ್ ಟೂಲ್ಸ್ನ ಪರ್ಸನಲ್ ಆಗಿ ನಿಮ್ಮ ಪರ್ಸನಲ್ ಟೈಮಲ್ಲಿ ಯೂಸ್ ಮಾಡಿಬಿಟ್ಟು ಅದು ಹೇಗೆ ಉಪಯೋಗಿಸೋದು, ಅದು ನಿಮ್ಮ ಪ್ರಾಬ್ಲಮ್, ನಿಮ್ಮ ಕಂಪ್ನಿದು ಪ್ರಾಬ್ಲಮ್ಗೆ ಹೇಗೆ ಡಿಪ್ಲಾಯ್ ಮಾಡೋದು, ಅದು ನೀವು ಫಿಗರ್ ಔಟ್ ಮಾಡಬೇಕು. ಹ್ಮ್ ಇದು ಕಲಿಯೋಕ್ಕಾಗೋದಿಲ್ಲ, ಇದಕ್ಕೆ ಕೋರ್ಸ್ ಇಲ್ಲ, ವಿಡಿಯೋ ಇಲ್ಲ, ಏನಿಲ್ಲ, ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ. ಸೈಕಲ್ ಕಲ್ತಂಗೆ ತಗೊಂಡು ಹೋಗ್ಬೇಕು. ಹೌದು, ಇದು ಫ್ರಂಟಿಯರ್ ಪ್ರಾಬ್ಲಮ್. ಇವಾಗ ನಾವು ಫ್ರಂಟಿಯರ್ ಇರೋದು. ನಿಮಗೆ ಆ ತರ ಇದು ಸ್ಯಾಲರಿ ಇಂಪ್ರೂವ್ಮೆಂಟ್ ಆಪರ್ಚುನಿಟಿ ಬೇಕಂದ್ರೆ ನೀವು ಫ್ರಂಟಿಯರ್ ನಲ್ಲಿ ಇರಬೇಕು. ನೀವು ತಾನಾಗೆ ನಿಮ್ಮಲ್ಲಿ ಆ ಕನ್ವಿಕ್ಷನ್ ಇರಬೇಕು, ROI ಇರಬೇಕು. ಪ್ರತಿ ತಿಂಗಳು ನಾನು ಫಸ್ಟ್ $20 ಸಬ್ಸ್ಕ್ರಿಪ್ಷನ್ ಮಾಡ್ತೀನಿ, ಯಾಕಂದ್ರೆ ಇವಾಗ ರೇಟ್ಸ್ ಈಗ $20, $100, $200 ಇದೆ. ನಾನು $20 ಸಬ್ಸ್ಕ್ರಿಪ್ಷನ್ ನಾನೇ ನನ್ನ ಜೇಬಿಂದ ಪೇ ಮಾಡ್ತೀನಿ. ಅದರದ್ದು ROI ಇದೆ ನನಗೆ. ಅಲ್ಲಿಗೆ ತಲುಪಿಬಿಟ್ಟು ನೆಕ್ಸ್ಟ್ ನೀವು 100ಗೆ ಹೋಗ್ಬೇಕು. ಪ್ರತಿ ತಿಂಗಳು ನೀವು $9,000 ಖರ್ಚು ಮಾಡ್ತಾ ಇದ್ದೀರಾ, ಆದ್ರೆ ROI ಬರ್ತಾ ಇದೆ, ಅದ್ರದ್ದು ಕ್ಲಿಯರ್ ಆಗಿ ನಿಮಗೆ ಗೊತ್ತು. ಇಲ್ಲಿಗೆ ತಲುಪಿದ್ರೆ ನೀವು ನಿಮ್ದು ತುಂಬಾ ಆಪರ್ಚುನಿಟಿ ಮ್ಯಾನಿಫೆಸ್ಟ್ ಆಗುತ್ತೆ. ರೈಟ್. ಸಿ ಈ ಮಾಡಲಲ್ಲೂ ಸುಮ್ಮನೆ ಹಾಗೆ ಒಂದು ಕ್ಲಾರಿಟಿಗೆ $20, $100 ಇದ್ದಾಗ ಮಾಡಲ್ ಕೇಪಬಿಲಿಟೀಸಲ್ಲಿ ತುಂಬ ಡಿಫ್ರೆನ್ಸ್ ಇದೆಯಾ? ಹೌದು, ಆದ್ರೆ ಮೋಸ್ಟ್ಲಿ ಇಟ್ ಈಸ್ ನಾಟ್ ಅಬೌಟ್ ದ ಡಿಫ್ರೆನ್ಸ್ ಇನ್ ಕೇಪಬಿಲಿಟಿ ಪರ್ ಸೆ, ಅದು ನಿಮ್ ಯೂಸೇಜ್. ಓಕೆ, ನಾನು ಆ ಟಿಯರ್ಸ್ ಯಾಕೆ ಪಿಕ್ ಮಾಡೋದಂದ್ರೆ ಇಟ್ ಇಸ್ ನಾಟ್ ಅಬೌಟ್ ದ ಮಾಡಲ್, ಇಟ್ಸ್ ಅಬೌಟ್ ದ ಯೂಸರ್ ಸೈಕಾಲಜಿ. ರೈಟ್. ಸಿ ನಾವು ಇಂಡಿಯನ್ಸು ನಾವು ಹಂಗೆ ಖರ್ಚು ಮಾಡೋದಿಲ್ಲ. ವೆನ್ ಯು ಫೀಲ್ ದರ್ ಇಸ್ ಜೆನ್ಯೂನ್ ವ್ಯಾಲ್ಯೂ ಅಟ್ $20, ನಿಮ್ದು ಕನ್ವಿಕ್ಷನ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಜೆನ್ಯೂನ್ ವ್ಯಾಲ್ಯೂ ಅಟ್ $100. ರೈಟ್. ದಟ್ ಈಸ್ ದ ಟ್ರಿಗರ್. ನಮ್ಮವರು ಪ್ರತಿ ತಿಂಗಳು $9,000 ಒಂದು ಸರ್ವಿಸಿಗೆ, ಸಾಫ್ಟ್ವೇರ್ ಸರ್ವಿಸಿಗೆ $9,000 ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಮೆಂಟಲ್ ಕನ್ವಿಕ್ಷನ್ ಬಿಲ್ಡ್ ಆಗಿದೆ. ರೈಟ್. ವಿ ವಿಲ್ ನಾಟ್ ಸಿಂಪ್ಲಿ ಪೇ. ಆ ಮೆಂಟಲ್ ಕನ್ವಿಕ್ಷನ್ ಸಿಗ್ನಲ್ ಅದಂದ್ರೆ ನೀವು ಪುಷ್ ಮಾಡಿದೀರಾ, ಟೂಲಿಂಗ್ ನ ಅಪ್ಲೈ ಮಾಡಿದೀರಾ, ನಿಮ್ ಪ್ರೊಸೆಸಸ್ ಫಿಗರ್ ಔಟ್ ಮಾಡಿದೀರಾ, ನಿಮ್ ಪ್ರೊಸೆಸ್ ನಲ್ಲಿ ನಿಮಗೆ ROI ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ. ಅದಕ್ಕೋಸ್ಕರ ನೀವು ಕಂಫರ್ಟಬಲ್ ಆಗಿ $100 per month ಪೇ ಮಾಡ್ತೀರಾ. ಯಾಕಂದ್ರೆ ಇಲ್ಲಿ ನಿಮಗೆ ಕ್ಲಾರಿಟಿ ಇದೆ, ನಾನು ಇಲ್ಲಿ 100 ಖರ್ಚು ಮಾಡಿದ್ರೆ ಅಲ್ಲಿ ನನಗೆ 300 ಬರ್ತಾ ಇದೆ, ROI ಇದೆ, 300, 500, 1000 ಬರ್ತಾ ಇದೆ ಅಂತ. ರೈಟ್. ಅದು ಇಂಪ್ಲಿಸಿಟ್ ಆಗು ಇರ್ಬೋದು. ಐ ಆಮ್ ನಾಟ್ ಸೇಯಿಂಗ್ ನೀವು ಯೂಸ್ ಮಾಡ್ಬಿಟ್ಟು ಡೈರೆಕ್ಟ್ಲಿ ಬೇರೆ, ಆದ್ರೆ ನಿಮ್ಗೆ ಜಾಬ್ ಅಲ್ಲಿ ಆಪರ್ಚುನಿಟಿ ಕಾಣಿಸ್ತಾ ಇದೆ. ನೀವು ಮನೇಲಿ ಮಾಡೋದು ಆಫೀಸಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡುವಾಗ ನಿಮ್ ಮ್ಯಾನೇಜರ್ ಇಂಪ್ರೆಸ್ ಆಗ್ತಾ ಇದ್ದಾರೆ, ನಿಮ್ದು ಪ್ರಮೋಷನ್ ಆಗ್ತಾ ಇದೆ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಕೆ ಜಾಸ್ತಿ ಕೊಡ್ತಾ ಇದ್ದಾರೆ. ಯು ಆರ್ ಏಬಲ್ ಟು ಸ್ಪೆಂಡ್ ಹಿಯರ್ ಅಂಡ್ ಸಿ ದ ಇಂಪ್ಯಾಕ್ಟ್ ದೇರ್ ಫಾಸ್ಟ್, ನಾಟ್ 6 months, 1 year, in 2-3 weeks. ನೀವು ಈ ಸೈಕಲ್ ಸ್ಟಾರ್ಟ್ ಮಾಡಬೇಕು. ಯೂಸೇಜ್. ಈ ನಾನು ಕಲಿಬೇಕು, ಕೋರ್ಸ್ ಬೇಕು, ಬೇರೆ ಯಾರಾದ್ರೂ ಕಳ್ಸ್ತಾರೆ, ನಿಮಗೆ ಕಳ್ಸಕ್ಕೆ ಯಾರಿಲ್ಲ. ಇದು ಫ್ರಂಟಿಯರ್ ಪ್ರಾಬ್ಲಮ್. ನೀವೇ ಮಾಡಬೇಕು. ಲ್ಯಾಪ್ಟಾಪ್, ಇಂಟರ್ನೆಟ್ ಕನೆಕ್ಷನ್, ಸಬ್ಸ್ಕ್ರಿಪ್ಷನ್, ಅಷ್ಟೇ 3 ಐಟಮ್ ಇರಬೇಕು. ಮಿಕ್ಕಿದೆಲ್ಲ ನಿಮ್ ಕೈಯಲ್ಲಿ. ನಮ್ಮ ಹಿಂದೆ ಒಂದು ಗೆಸ್ಟ್ ಬಂದಿದ್ರು, ಜ್ಯೋತಿರ್ಮಯಿ ಅಂತ. ಅವರು ಇದೇ ಹೇಳಿದ್ರು, ಎ ಫಸ್ಟ್ ಪಾಲಿಸಿ. ಏನೇ ಮಾಡೋದಿದ್ರು ಎ ಇಂದ ಹಿಂಗ್ ಮಾಡೋದಂತ ಮಾಡು. ಹೌದು ಹೌದು, ಅಬ್ಸಲ್ಯೂಟ್. ಸೊ ಅಲ್ಲೊಂದು ಪಾಯಿಂಟ್ ಸರ್, ಈಗ ನೀವು ಹೇಳಿದ್ರಿ $100 $9,000. ಅದು ಮಾತಾಡಿದ ತಕ್ಷಣ ನನಗೆ ವಾಪಸ್ ನಮ್ಮ ಇಂಡಿಯನ್ IT ಸರ್ವಿಸಸ್ ಕಂಪನೀಸ್ ಸುತ್ತ ನೀವು ಮಾತಾಡ್ತಿದ್ದಂಥ ಕೆಲವು ವಿಚಾರ ನೆನಪಿಗೆ ಬಂತು. ನಂಬರ್ 1, ಇಂಡಿಯಾದ IT ಸರ್ವಿಸಸ್ ಕಂಪನೀಸ್ ಅದು ಸಿಕ್ಕಾಪಟ್ಟೆ ಕ್ಯಾಶ್ ರಿಸರ್ವ್ ಇದೆ, ಜಾಸ್ತಿ R&D ಎಲ್ಲ ಸ್ಪೆಂಡ್ ಮಾಡಿಲ್ಲ. ಅದೊಂದು ಸಾಮಾನ್ಯವಾದ ಒಂದು ಕಂಪ್ಲೇಂಟ್ ಕೂಡ ಅವ್ರ ಬಗ್ಗೆ. ಅದರಿಂದ ಏನಾಗ್ತಿದೆ ಅಂತಂದರೆ, ನೀವು ಹೇಳಿದ್ರಿ ಒಂದು ಸಣ್ಣ ವಿಂಡೋ ಇದೆ ಇವಾಗ. ಇಫ್ ವಿ ಡೋಂಟ್ ಕ್ಯಾಪಿಟಲೈಸ್ ಆನ್ ಇಟ್, ಪ್ರಾಬಬ್ಲಿ ನಾವು ನೆಟ್ ಎಕ್ಸ್ಪೋರ್ಟರ್ ಆಫ್ IT ಸರ್ವಿಸಸ್ ಇಂದ ನೆಟ್ ಇಂಪೋರ್ಟರ್ ಆಫ್ ಟೋಕನ್ಸ್ ಆಗ್ಬಿಡ್ತೀವಿ ಅಂತ. ಹೌದು. ಸೊ $100 ಕೊಡ್ತಿದ್ವಿ ಅಂದರೆ ಬೇಸಿಕಲಿ ಟೋಕನ್ಸಿಗೆ ಕೊಡ್ತಾ ಇದೀವಿ, ಆ ದುಡ್ಡು ಹೊರಗಡೆ ಹೋಗುತ್ತೆ, ಆ ಥರ ಇದೆ. ಸೊ ಇಂಡಿಯನ್ IT ಸರ್ವಿಸಸ್ಸು R&Dಗೆ ಇನ್ವೆಸ್ಟ್ ಮಾಡದೇ ಇರೋದು ಒಂದು ಪ್ರಾಬ್ಲಮ್ ಅಂತ ನೋಡಿದಾಗ ಏನು ಮಾಡ್ಬೇಕು ಇವಾಗ ಅವರು? ಬಿಕಾಸ್ ಈ ಥರದ್ದು ಒಂದು ಡಿಸ್ರಪ್ಷನ್ ಬರ್ತಿದೆ ಅಂದರೆ ಇಷ್ಟೊಂದು ಕ್ಯಾಶ್ ಇಟ್ಕೊಂಡು ಕೂತಿರೋರು ಏನು ಮಾಡಬೇಕು? ನೋಡಿ, ಬರೀ ಆ ಪ್ರಕಾರ ಇಟ್ಸ್ ನಾಟ್ ದಟ್ ದೇರ್ಸ್ ಅ ಲಾಟ್ ಆಫ್ ಆಪ್ಷನ್ಸ್. ಫಸ್ಟ್ ಕ್ವಾಂಟಮ್ ನೋಡಿದ್ರೆ ಇವ್ರ ಜೊತೆ ಚೈನಾ US ನ ಬಿಡಾಕಿ, ಚೈನಾ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ ಐ ವುಡ್ ಸೇ ರಫ್ಲಿ $1 billion per quarter ನಾವು ಖರ್ಚು ಮಾಡಬೇಕು. ಓಕೆ, ಮಿನಿಮಮ್ ಅಂದ್ರೆ ಅಬ್ಸಲ್ಯೂಟ್ ಮಿನಿಮಮ್ $1 billion per quarter R&D ಕಲೆಕ್ಟಿವ್ಲಿ $1 billion per quarter on R&D ನಾವು ಸ್ಪೆಂಡ್ ಮಾಡಬೇಕು. ಇದು ಬೇಸಿಕ್. ಇದಿಲ್ಲ ಅಂದ್ರೆ ಏನಾಗ್ಲಿಕ್ಕಿಲ್ಲ. ಅದ್ರಲ್ಲಿ ಏನ್ ಮಾಡ್ಬೇಕು ಅವ್ರು ಬಳಸ್ಕೊಂಡು? ಇದರಲ್ಲಿ 2 ಆಪ್ಷನ್ ಇದೆ. ಇವಾಗ ಒಂದು ಆಪ್ಷನ್ ಔಟ್ಸೈಡ್ ಇನ್, ಅಂದ್ರೆ ನಾವು ಸರ್ವಿಸ್ ಮಾಡ್ತಾ ಇದೀವಿ, $300-350 billion ಸರ್ವಿಸಸ್ ಮಾಡ್ತಾ ಇದೀವಿ.
ವಿ ಶುಡ್ ನಾಟ್ ಲೂಸ್ ದೋಸ್ ಕಾಂಟ್ರಾಕ್ಟ್ಸ್. ಆ ಕಾಂಟ್ರಾಕ್ಟ್ ಡಿಫೆಂಡ್ ಮಾಡ್ಬೇಕಂದ್ರೆ ಆ ಕಾಂಟ್ರಾಕ್ಟ್ ಸರ್ವಿಸಿಂಗ್ ಮಾಡಲ್ ನೆಕ್ಸ್ಟ್ 2 years ಅಲ್ಲಿ ಟ್ರಾನ್ಸ್ಫಾರ್ಮ್ ಆಗಬೇಕು ಟು ದ ಸೂಪರ್ ಹ್ಯೂಮನ್ ಸ್ಪೀಡ್ ಕ್ವಾಲಿಟಿ ಮಾಡಲ್. ಅಂದ್ರೆ ಕಸ್ಟಮರ್ಗೆ ಈ ತರ ಫೀಲಿಂಗ್ ಬರಬೇಡದು, ನಾನು ಇವ್ರದ್ದು ಬಿಸ್ನೆಸ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಅವ್ರಿಗೆ ಕೊಡ್ಬೇಕು, ಆ ರೀತಿ ಆಗ್ಲೇಬಾರ್ದು. ಫ್ರಮ್ ಅ ಸರ್ವಿಸಿಂಗ್ ಮಾಡೆಲ್ ಪರ್ಸ್ಪೆಕ್ಟಿವ್ ವಿ ಹ್ಯಾವ್ ಟು ಬಿ ಅಟ್ ದ ಫೋರ್ ಫ್ರಂಟ್. ಇಲ್ಲಾಂದ್ರೆ ನಮ್ ಇರೋ ಕಸ್ಟಮರ್ಸ್ ಚರ್ನ್ ಆಗ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಒಂದು ಅಡ್ವಾಂಟೇಜು ಇದೆ ಅನ್ಸುತ್ತಲ್ಲ, ಅಂದ್ರೆ IT ಸರ್ವಿಸಸ್ ಕಂಪನೀಸ್ ಈಗ Fortune 500 ಕ್ಲೈಂಟ್ಸ್ ಜೊತೆ 30 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಎಕ್ಸಾಕ್ಟ್ಲಿ ಅವ್ರ ಹತ್ರ ರಿಲೇಶನ್ಶಿಪ್ ಎಕ್ಸಾಕ್ಟ್ಲಿ ದಿಸ್ ಇಸ್ ಅವರ್ಸ್ ಟು ಲೂಸ್. ರಿಲೇಶನ್ಶಿಪ್ ಇದೆ, ಮಾಡೆಲ್ ಇದೆ, ಡೀಪ್ ಎಕ್ಸಿಕ್ಯೂಷನ್ ಇದೆ, ಕಾಂಟೆಕ್ಸ್ಟ್ ಇದೆ. ಯಾಕಂದ್ರೆ 20-30 ವರ್ಷದಿಂದ ವಿ ಆರ್ ವರ್ಕಿಂಗ್ ವಿತ್ ದೆಮ್, ಅವ್ರದ್ದು ಆರ್ಗನೈಸೇಷನಲ್ ಪ್ರಾಬ್ಲಮ್ ಎಲ್ಲ ಗೊತ್ತಿದೆ. ರೈಟ್. ಸೊ ದಿಸ್ ಇಸ್ ಅವರ್ಸ್ ಟು ಲೂಸ್. ಸೊ ಇದು ನಾನು ಔಟ್ಸೈಡ್ ಇನ್ ಅಂತ ಹೇಳ್ತೀನಿ. ದಟ್ ಸರ್ವಿಸಿಂಗ್ ಮಾಡೆಲ್ ಹ್ಯಾಸ್ ಟು ಬಿಕಮ್ AI native, ಸೊ ದಟ್ ಕಸ್ಟಮರ್ಸ್ ಡೋಂಟ್ ಫೀಲ್ ದಟ್ ಅವ್ರ ಬಿಸ್ನೆಸ್ ಬೇರೆ ಕಡೆ ಕೊಡಬೇಕು, ಅದು ಇಂಡಿಯಾಕ್ಕೆ ಬರಬೇಕು. Then there is the inside out model, which is where are we on building our own models. ನಮ್ದು ಸೋಟಾ ಮಾಡೆಲ್ ಎಲ್ಲಿದೆ, ನಮ್ದು ಸೋಟಾ ಮಾಡೆಲ್ ಸ್ಟ್ರಾಟಜಿ ಏನಿದೆ. ಇವಾಗ ನೀವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ, ಈಗ ಸರ್ವಮ್ದು ಕ್ಲಿಯರ್ ಸ್ಟ್ರಾಟಜಿ ಇದೆ, ಇಂಡಿಕ್ ಯೂಸ್ ಕೇಸಸ್, ರೈಟ್. ಸೊ ಇವಾಗ ಇದರಲ್ಲಿ 2-3 ಸ್ಟ್ರಾಟಜಿ ಇದೆ ಮಿನಿಮಮ್. ಫಸ್ಟ್ ಆಫ್ ಕೋರ್ಸ್ ಸ್ಟ್ರೇಟ್ ಅಪ್ ಇವ್ರದ್ದು ಸೋಟಾ ಮಾಡೆಲ್ ಅಟ್ಯಾಕ್. ಸೋಟಾ ಅಂದ್ರೆ ಸ್ಟೇಟ್ ಆಫ್ ದ ಆರ್ಟ್, SOTA ಸ್ಟೇಟ್ ಆಫ್ ದ ಆರ್ಟ್. ಅಂದ್ರೆ ಇವಾಗ ಕರೆಂಟ್ ಅಲ್ಲಿ ವಾಟ್ ಇಸ್ ದ ಬೆಸ್ಟ್ ಮಾಡೆಲ್ ಇನ್ ದ ಮಾರ್ಕೆಟ್. ಸೊ ಇವಾಗ ದಿ ಬೆಸ್ಟ್ ಇನ್ ದಟ್ ಸೆನ್ಸ್ ಇಫ್ ಯು ಲುಕ್ ಇವ್ರದ್ದು ಓಪನ್ ಆಯ್ತು, ಆಂಥ್ರೋಪಿಕ್ ಅವ್ರದ್ದು ಆಬ್ವಿಯಸ್ಲಿ ಫೋರ್ ಫ್ರಂಟ್ ಅಲ್ಲಿ ಇದೆ. ಆದ್ರೆ ಚೈನಾ ಅವ್ರದ್ದು ಮಾಡೆಲ್ಸ್ ನಾಟ್ ದಟ್ ಫಾರ್ ಬಿಹೈಂಡ್. ಅಂದ್ರೆ ಈಗ ಇದು ಒಂದು ಇಕೋಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ, ಅಂಡರ್ಲೈನ್ ಒಂದು ಸ್ಟ್ಯಾಕ್ ಹೇಳೋದಾದ್ರೆ ಅಂಡರ್ಲೈನ್ ಚಿಪ್ಸ್ ಇರುತ್ತೆ, ಆಮೇಲೆ ಮಾಡೆಲ್ಸ್ ಇರುತ್ತೆ, ಆಮೇಲೆ ಡೇಟಾ ಅಂಡ್ ಅಪ್ಲಿಕೇಶನ್ಸ್ ಇರುತ್ತೆ. ನೀವು ಹೇಳ್ತಾ ಮೇಲೆ ಸರ್ವಿಸಸ್ ಇರುತ್ತೆ. ನೀವು ಹೇಳ್ತಾ ಇರೋದು ಚಿಪ್ಸ್ಗೆ ನಾವು ಹೋಗಕ್ ಆಗಲ್ಲ, ಈಗ ಚಾನ್ಸ್ ಇಲ್ಲ. ವಿ ಶುಡ್ ಗೆಟ್ ಇನ್ ಟು ಮಾಡೆಲ್ಸ್, ಅಂಡ್ we can get into models if we are spending $1 billion a quarter. Okay na? Third, US ಇಂದ ರಿವರ್ಸ್ ಬ್ರೇನ್ ಡ್ರೈನ್ ಆಗ್ಬೇಕು. ಯಾಕಂದ್ರೆ ಚೈನಾ ಈ ತರ ಹೇಗ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರದ್ದು 20-30 ವರ್ಷದ್ದು ಯೂನಿವರ್ಸಿಟಿ ಅಡ್ವಾಂಟೇಜ್ ಇದೆ. ದೇ ಆರ್ ರೈಟಿಂಗ್ ದ ಫ್ರಂಟಿಯರ್ ಪೇಪರ್ಸ್. ಅನ್ಫಾರ್ಚುನೇಟ್ಲಿ ಇವಾಗ ಕಂಪೇರ್ ಮಾಡಿದ್ರೆ, ನಾನು ಚೈನಾ ಹೋಗಿರೋದು 20 ವರ್ಷ ಆಗಿದೆ ಇವಾಗ. ದಿಸ್ ಇಯರ್ ಐ ವೆಂಟ್ ಇನ್ 2006. ನಾನು 2006 ಹೋದಾಗ ಅವ್ರದ್ದು GDP ಇವಾಗ ನಮ್ದು ಏನ್ GDP ಇದೆ ಸೇಮ್ ಇತ್ತು. around 3,000 something. 3,000 to 3 billion to 3 to 4 trillion GDP was. ಅವ್ರು 20 ವರ್ಷದಿಂದ ಇವಾಗ ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ವಲ್ಲ, ಅವ್ರು 20 ವರ್ಷ ಮುಂಚೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ರೈಟ್. ಆ ಟೈಮ್ ಇಂದ ಅವ್ರು ಯೂನಿವರ್ಸಿಟಿ ಕೇಪಬಿಲಿಟಿ ಡೆವಲಪ್ ಮಾಡ್ತಾ ಇದ್ದಾರೆ, ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರದ್ದು ಸೆಂಟ್ರಲ್ ಗವರ್ಮೆಂಟ್. ಇಲ್ಲಿ ನಮ್ಮ ಪೇರೆಂಟ್ಸ್ ಏನ್ ಮೈಂಡ್ ಸೆಟ್, IT ಜಾಬ್, ಮಕ್ಕಳು ಬಂದು ಹೇಳ್ತಾರೆ, ಇಲ್ಲ ನನಗೆ ಫ್ರಂಟಿಯರ್ ರಿಸರ್ಚ್, ಫಿಸಿಕ್ಸ್, ಅಪ್ಲೈಡ್ ಕಂಪ್ಯೂಟಿಂಗ್, ಥಿಯರಿಟಿಕಲ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್. ದೇ ವಿಲ್ ಲಾಫ್ ಎಟ್ ದೆಮ್. ಚೈನಾ ಕಲ್ಚರ್ ಚೇಂಜ್ ಮುಗ್ದೋಗಿದೆ. ಅವ್ರು ಇವಾಗ ಪೇಪರ್ಸ್ 20 years ahead. ವಿ ಕೆನಾಟ್ ರೆಪ್ಲಿಕೇಟ್ ದಿಸ್. ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ 2006 ಚೈನಾ ಪೊಸಿಷನ್ ಇಂದ. ದೀಸ್ ಥಿಂಗ್ಸ್ ಟೇಕ್ ಟೈಮ್. ಯು ಕಾಂಟ್ ಮೇಕ್ ಸ್ಟೂಡೆಂಟ್ಸ್. ಈಗ ಹೋಗ್ತಾ ಇರೋ ಸ್ಪೀಡಲ್ಲಿ 2046ಕ್ಕೆ, ಹೌದು, 2026 ಚೈನಾ ಮುಟ್ಬೋದಾ ನಾವು, ಅಥವಾ it's too late? It's too late. Only option is reverse brain drain. We have to figure out policy level how to incentivize top Indians in the US to come back. ಇದು ಬಿಟ್ಟು ನಮ್ದು ಬೇರೆ ಏನು ಆಪ್ಷನ್ ಇಲ್ಲ. ವೆರಿ ಇಲ್ಲಿ ನಾವು ಎಲ್ಲದೂ ಮಾಡ್ಬೇಕಂತಿಲ್ಲ ಅಲ್ಲ. ಈಗ ಕ್ರೂಡ್ ಆಯಿಲ್ ತಗೊಂಡ್ರೆ ನಮ್ಮ ಹತ್ರ ಇಲ್ಲ ಆಯಿಲ್, ಬಟ್ ವಿ ಬಿಲ್ಟ್ ರಿಫೈನರೀಸ್ ಅಲ್ವಾ, ಅದು ಬೇರೆಯವ್ರಿಗೆ ಯೂಸ್ ಆಗ್ತಿದೆ ಈಗ ಒಂದಿಷ್ಟು ಕಂಟ್ರೀಸಿಗೆ. ಅದೇ ಥರ ನಮಗೆ ಚಿಪ್ಸ್ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಮಾಡೆಲ್ಸ್ ಮಾಡಿ ನಾವು ಅದನ್ನು ಒಂದು ರಿಫೈನರಿ ಥರ ಬೇರೆ ಸರ್ವಿಸ್ ಪ್ರೊವೈಡರ್ ಆಗಬಹುದಾ ಮುಂದೊಂದು ದಿನ ಇಂಡಿಯಾ? ಐ ಥಿಂಕ್ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಇಟ್ಸ್ ಡಿಫಿಕಲ್ಟ್ ಟು ಸೇ. ಆದರೆ ಇಷ್ಟಾದರೂ ಹೇಳ್ಬೋದು, ನಮ್ಮ IT ಸರ್ವಿಸಸ್ ಇಷ್ಟು ಸ್ಟ್ರಾಂಗ್ ಆಗಿರೋದು ಯಾಕಂದ್ರೆ ಅವರು ವರ್ಟಿಕಲ್ ಇಂಟಿಗ್ರೇಟ್ ಮಾಡಿದ್ದಾರೆ. ಇನ್ಫೋಸಿಸ್ ಅವರು 20 ವರ್ಷ ಮುಂಚೆ ಮೈಸೂರು ಕ್ಯಾಂಪಸ್ ಓಪನ್ ಮಾಡಿದ್ದಾರೆ. ಫ್ರಮ್ ಟ್ಯಾಲೆಂಟ್ ಟು ಸೇಲ್ಸ್ ಫುಲ್ ವರ್ಟಿಕಲ್ ಇಂಟಿಗ್ರೇಷನ್ ಅವ್ರು ಮಾಡ್ಕೊಂಡಿದ್ದಾರೆ. ಮಾಡೆಲ್ಸ್ ಡಿಸ್ರಪ್ಟ್ ದಿಸ್. ನೀವು ಹೇಳಿದ ಪ್ರಕಾರ ಮಾಡೆಲ್ಸ್ ವಿಲ್ ಸಡನ್ಲಿ ಮೇಕ್ ದಟ್ ಇನ್ ಟು ಎಕ್ಸ್ಪೋರ್ಟ್ ಲೈನ್ ಐಟಮ್. ಎಸ್ ಹೌದು, ಇಂಪೋರ್ಟ್ ಲೈನ್ ಐಟಮ್. ಎಸ್ ಅಫ್ಕೋರ್ಸ್ ನಾವು ಸರ್ವಿಸಸ್ ಎಕ್ಸ್ಪೋರ್ಟ್ ಮಾಡ್ತೀವಿ. ಲೆಟ್ಸ್ ಅಸ್ಯೂಮ್ ದಟ್ AI native ಸರ್ವಿಸ್ ಇನೋವೇಷನ್ ನಾವು ಸಕ್ಸಸ್ಫುಲ್ ಆಗಿ ಮಾಡ್ತೀವಿ. ವಿ ಡೋಂಟ್ ಲೂಸ್ ಕಸ್ಟಮರ್ಸ್.
ಬಟ್ ಅವರ್ ಮಾರ್ಜಿನ್ ಪ್ರೊಫೈಲ್ ಇರೋಡ್ ಆಗುತ್ತೆ, ಯಾಕಂದ್ರೆ ಇವಾಗ ವಿ ಆರ್ ನೌ ಇಂಪೋರ್ಟಿಂಗ್ ದ ಟೋಕನ್ಸ್ ಆನ್ ವಿಚ್. ಸೊ ಆ ವರ್ಟಿಕಲ್ ಇಂಟಿಗ್ರೇಷನ್ ಪರ್ಸ್ಪೆಕ್ಟಿವ್ ಹಿಡ್ಕೊಂಡು ನಾನು ಹೇಳ್ತಾ ಇರೋದು ಫೌಂಡೇಶನ್ ಮಾಡೆಲ್ ನಾವು ಮಾಡಲೇಬೇಕು. ಬಟ್ ದಟ್ ಇಸ್ ಸ್ಟಿಲ್ ಅ ಟ್ಯಾಕ್ಟಿಕಲ್ ವ್ಯೂಸ್ ಫ್ರಮ್ IT ಸರ್ವಿಸಸ್. ಸ್ಟ್ರಾಟಜಿಕ್ ವ್ಯೂ ಅಂದ್ರೆ ಇದು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ. ಇಟ್ ಇಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ. ಹೌದು, ವಿ ಕ್ಯಾನ್ ಇಂಪೋರ್ಟ್, ಬಟ್ ಲುಕ್ ವಾಟ್ಸ್ ಹ್ಯಾಪನಿಂಗ್ ಟು ಅಸ್ ಆನ್ ಆಯಿಲ್ ನೌ. ಎವ್ರಿ ಮೂವ್ ಅ ಫಾರಿನ್ ಕಂಟ್ರಿ ಮೇಕ್ಸ್ ನಾವು ಓಡಿಸ್ಕೊಳ್ತೀವಿ. ಒಳ್ಳೆ ಒಂಥರ ಇದು ಲಾಸ್ಟ್ ಓವರ್ ಅಲ್ಲಿ 6 ಬಾಲ್ಗೆ 25 ರನ್ ಬೇಕು ಅನ್ನೋ ತರದ್ದು ಆಂಗ್ಸೈಟಿ ಕ್ರಿಯೇಟ್ ಮಾಡಿದೆ. ಹರ್ಮೂಸಲ್ಲಿ ಪಾಸ್ ಆಗುತ್ತೋ ಇಲ್ವೋ, ಪಾಸ್ ಆಗುತ್ತೋ ಇಲ್ವೋ ಅಂತ. ಹೌದು. ಸೊ ಫ್ರಮ್ ಅ ಸ್ಟ್ರಾಟಜಿಕ್ ಪಾಯಿಂಟ್ ಆಫ್ ವ್ಯೂ, ಸಿ ವಿ ಆರ್ ನೌ ಆಲ್ರೆಡಿ ದ 4th largest economy. If Japan decides to make models, they will. We won't. ನಮ್ದು ಏನಾಗೋದಿಲ್ಲ. ವಿ ಆರ್ ಸೋ ಸ್ಲೋ, ವಿ ಆರ್ ಸೋ ದಿಸ್ ಥಿಂಗ್. ಪ್ರತಿ ಲೆವೆಲ್ ಅಲ್ಲಿ ಪೇರೆಂಟ್ಸ್ ಇಂದ, ಮಕ್ಕಳಿಂದ, ಪೊಲಿಟಿಷಿಯನ್ಸ್, ಸೋ ಸ್ಲೋ. ರೈಟ್. ಡೀಪರ್ ಪ್ರಾಬ್ಲಮ್. ಸೊ ಒಂದು ನಮ್ಮ ಆಡಿಯನ್ಸ್ ಕ್ಲಾರಿಟಿ ಸಲುವಾಗಿ ಈಗ ನಾವು ಈ ಟೋಕನ್ ಅಂತ ಮಾತಾಡಿದಾಗ AI ಭಾಷೆಯಲ್ಲಿ ಟೋಕನ್ ಅನ್ನೋದನ್ನ ಒಂದು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಹೇಗೆ ಮಾಡ್ಬೋದು? ಬೇಸಿಕ್ಲಿ ಇದು ಏನ್ ಮಾಡಿದ್ದಾರೆ ಅಂದ್ರೆ, ಅವರು ಡೇಟಾ ಸೈನ್ಸ್ ನಲ್ಲಿ ಡೇಟಾನ ಹೇಗೆ ಬ್ರೇಕ್ ಮಾಡ್ತಾರೆ ಟೆಕ್ನಿಕಲಿ, ಅದನ್ನ ತೆಗೆದ್ಬಿಟ್ಟು ದೇ ಹ್ಯಾವ್ ಕನ್ವರ್ಟೆಡ್ ಇನ್ ಟು ಇಕನಾಮಿಕ್ ಯೂನಿಟ್. ಇವಾಗ ನೀವು ಡೇಟಾ ಸೈನ್ಸ್ ಅಲ್ಲಿ ಮಾಡೆಲ್ನ ಟ್ರೈನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಟೆಕ್ಸ್ಟ್ ಬುಕ್ ಇದೆ. ಯು ಆರ್ ಪುಟಿಂಗ್ ದಟ್ ಇನ್ ಟು ದ ಟ್ರೈನಿಂಗ್ ಪರ್ಪಸ್. ಅಂದ್ರೆ ಆಬ್ವಿಯಸ್ಲಿ ದರ್ ಇಸ್ ಅ ಲಾಟ್ ಮೋರ್ ದನ್ ದಟ್. ಟ್ರೈನಿಂಗ್ ಡೇಟಾ ತುಂಬಾ ದೊಡ್ಡದಾಗಿರುತ್ತೆ, ಆದ್ರೆ ಇಟ್ಸ್ ಆಲ್ ಟೆಕ್ಸ್ಟ್. ಇವಾಗ ಅದನ್ನ ಹೇಗೆ ಬ್ರೇಕ್ ಮಾಡೋದು, ಅದರದ್ದು ಒಂದು ಪ್ಯಾಟರ್ನ್ ಇದೆ. ದೇರ್ ಆರ್ ಡಿಫ್ರೆಂಟ್ ಸ್ಟ್ರಾಟಜೀಸ್. ಅದು ಎಲ್ಲನ ಟೋಕನೈಸರ್ ಅಂತ ಹೇಳ್ತಾರೆ, ಯಾಕಂದ್ರೆ ಆ ವರ್ಡ್ಸ್ ನ ಬ್ರೇಕ್ ಮಾಡೋದು ಪ್ರತಿ ಒಂದು ಪೀಸ್ ನ ಟೋಕನ್ ಅಂತ ಲೇಬಲ್ ಮಾಡಿದ್ರು. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಹೇಗೆ ಬ್ರೇಕ್ ಮಾಡ್ತಾರೆ ಅದನ್ನೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇನ್ಪುಟ್ ಔಟ್ಪುಟ್ ಎರಡು ಇದೇ ತರ ಟೋಕನ್ಸ್ ಅಲ್ಲಿ ಬರೋದು, ಪೀಸಸ್ ಆಫ್ ವರ್ಡ್ಸ್. ಸೊ ಇವಾಗ ಯಾವ್ದಾದ್ರು ವರ್ಡ್ ನೀವು ಬರೆದ್ರೆ ಅದನ್ನ ಸ್ಪ್ಲಿಟ್ ಮಾಡುತ್ತೆ. ಅದು ಸ್ಪ್ಲಿಟ್ಟಿಂಗ್ ಡಸಂಟ್ ಮ್ಯಾಟರ್ ಹೇಗೆ, ಅದ್ರದ್ದು ಡಿಫ್ರೆಂಟ್ ಟೋಕನೈಸರ್ಸ್ ಡಿಫ್ರೆಂಟ್ ಸ್ಪ್ಲಿಟ್ಟಿಂಗ್ ಪ್ಯಾಟರ್ನ್ಸ್. ಆದ್ರೆ ಅದು ಪ್ರತಿ ಪೀಸ್ ನ ಒಂದು ಟೋಕನ್ ಅಂತ ಹೇಳ್ತಾರೆ. ಮಾಡೆಲ್ದು ಇನ್ಪುಟ್ ಟೋಕನ್, ಔಟ್ಪುಟ್ ಟೋಕನ್. ಸೊ ಅದ್ರ ಮೇಲೆ ಇವಾಗ ಇಕನಾಮಿಕ್ ಮಾಡೆಲ್ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ ಪರ್ ಮಿಲಿಯನ್ ಟೋಕನ್ಸ್ ಇಷ್ಟು ಬೆಲೆ ಅಂತ. SI ಯೂನಿಟ್ ಇದ್ದಂಗೆ ಅಷ್ಟೇ. ಇಟ್ ಈಸ್ ಆಲ್ಮೋಸ್ಟ್ ಅ ಡೇಟಾ ಸೈನ್ಸ್ ಆರ್ಟಿಫ್ಯಾಕ್ಟ್. ರೈಟ್. ಸೊ ಇನ್ನೊಂದು ರಿಲೇಟೆಡ್ ಕ್ವಶನ್ ಏನಂದ್ರೆ, ಈಗ AI ಕೇಪಬಿಲಿಟೀಸ್ ಇಂದಾಗಿ ಯಾರಾದರೂ ಏನಾದ್ರು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟ್ರೆ ಈ ಪವರ್ನ ಹಾರ್ನೆಸ್ ಮಾಡಿಕೊಂಡು ಅವರು ಏನೋ ಒಂದು ಮಾಡ್ಬೋದು ಅಂತ. ಬಟ್ ಅವ್ರು ಅದ್ರ ಬಗ್ಗೆ ಸರಿಯಾಗಿ ಆರ್ಟಿಕ್ಯುಲೇಟ್ ಮಾಡೋವಂಥ ಒಂದು ಸ್ಕಿಲ್ ಇಲ್ಲ ಅಂದರೆ, ಅಥವಾ ಸರಿಯಾಗಿ ಆ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋ ಒಂದು ಸ್ಕಿಲ್ ಇಲ್ಲ ಅಂದರೆ, ದೇ ವಿಲ್ ಎಂಡ್ ಅಪ್ ಕ್ರಿಯೇಟಿಂಗ್ ಟೆಕ್ನಿಕಲ್ ಡೆಟ್. ಸಿಕ್ಕಾಪಟ್ಟೆ ಬ್ಯಾಡ್ ಕೋಡ್ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ AI ಇಂದಾಗಿ ಇನ್ಕಾಂಪಿಟೆನ್ಸಿ ಇನ್ನೂ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ ಅಥವಾ ಇನ್ನೂ ಮ್ಯಾಗ್ನಿಫೈ ಆಗುತ್ತೆ ಅಂತ ಹೇಳ್ತಾರೆ. ಸೊ ಒಂದು ಸ್ಟಾರ್ಟಪ್ ಯಾವುದಾದ್ರೂ ಒಂದು ಐಡಿಯಾ AI ಇಟ್ಕೊಂಡು ಮಾಡ್ತಾ ಇದ್ರೆ ಅವ್ರಿಗೆ ಏನಾದ್ರು ಒಂದು ಜನರಲ್ ಅಡ್ವೈಸ್ ಇದೆಯಾ? ಲೈಕ್ ಹೌ ಡು ದೇ ಯೂಸ್ ದಿ AI ಟು ದೇರ್ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನೋ ಥರ? ನೋಡಿ, ರಿವ್ಯೂನಲ್ಲಿ ಸ್ಟ್ಯಾಂಡರ್ಡ್ಸ್ದು SOP ಬೇಕು. ಓಕೆ. ನೀವು ಇವಾಗ AI ಅಪ್ಲೈ ಮಾಡ್ಬಿಟ್ಟು ಏನಾದರೂ ಮಾಡಿದ್ರೆ ಅದನ್ನ ಜನರಲೈಸ್ ಮಾಡ್ಬಿಟ್ಟು ಹೇಳಿದ್ರೆ ಯು ಆರ್ ಮೇಕಿಂಗ್ ಅನ್ ಆರ್ಟಿಫ್ಯಾಕ್ಟ್. ರೈಟ್. ಅದು ನೀವು ಒಂದು ಬ್ಲಾಗ್ ಪೋಸ್ಟ್ ಬರೀತಾ ಇರ್ಬೋದು, ಒಂದು ಟ್ವೀಟ್ ಇನ್ಸ್ಟಾಗ್ರಾಮ್ದು ಕಾಪಿ ಮಾಡ್ತಾ ಇರ್ಬೋದು, ಕೋಡ್ ಬರೀತಾ ಇರ್ಬೋದು, ಏನಾದರೂ ಆಗಲಿ ಒಂದು ಆರ್ಟಿಫ್ಯಾಕ್ಟ್ ಇಸ್ ಬಿಂಗ್ ಮೇಡ್. ನಿಮ್ಮ ಮೇಲೆ ಆ ಕ್ಲಾರಿಟಿ ಇರಬೇಕು, ನಮ್ಮ ಕಂಪನಿಯಲ್ಲಿ ಯಾವ ಥರದ ಆರ್ಟಿಫ್ಯಾಕ್ಟ್ ನಾವು ಮಾಡ್ತೀವಿ ಅಂತ. ನಮ್ದು ಫ್ಯಾಕ್ಟ್ರಿನಲ್ಲಿ ಏನ್ ನಡೀತಾ ಇದೆ, ವಾಟ್ ಇಸ್ ದ ಔಟ್ಪುಟ್. ಈಗ ಫ್ಯಾಕ್ಟ್ರಿನಲ್ಲಿ ನಿಮ್ದು ಪಾರ್ಟ್ ಅಸೆಂಬ್ಲಿ ಲೈನ್ ಇರುತ್ತೆ, ಅದ್ರ ಮೇಲೆ QC ಹಾಕ್ತಿವಲ್ವಾ, ಅದು QCದು ಕ್ಲಿಯರ್ SOP ಇರುತ್ತೆ. ನಿಮ್ದು ಆ ತರ ಕ್ಲಿಯರ್ SOP ಇರಬೇಕು. ಸ್ಟೆಪ್ 1 ಅದು. ಸ್ಟೆಪ್ 2 ಸ್ಟಾರ್ಟ್ ಮಾಡಿದಾಗ ನಿಮ್ದು SOP ಮೋಸ್ಟ್ಲಿ ಮ್ಯಾನ್ಯುಯಲ್ ಇರುತ್ತೆ. ಆದ್ರೆ ನಿಮ್ದು QC ಮ್ಯಾನ್ಯುಯಲ್ ಇದ್ರೆ ನಿಮ್ದು AI ಸ್ಪೀಡ್ ಅಲ್ಲಿಗೆ ಮುಗ್ದೋಯ್ತು. ಇದು ಎಷ್ಟೇ ಫಾಸ್ಟ್ ಆಗ್ಲಿ ನೀವು ರಿಲೀಸ್ ಮಾಡೋದಿಲ್ಲ ಅಲ್ಲ, ಅದು ಅಲ್ಲಿಗೆ ಬ್ಲಾಕ್ ಆಗ್ಬಿಡುತ್ತೆ. ಬಾಟಲ್ ನೆಕ್, ಟೆಕ್ನಿಕಲ್ ಟರ್ಮಿನಾಲಜಿ ಏನು, ಆಪರೇಷನ್ಸ್ ರಿಸರ್ಚ್ ಬಾಟಲ್ ನೆಕ್ ಇರುತ್ತೆ. ನೀವು ನೆಕ್ಸ್ಟ್ ಏನ್ ಫಿಗರ್ ಔಟ್ ಮಾಡಬೇಕು, AI ನ ಅಪ್ಲೈ ಮಾಡ್ಬಿಟ್ಟು ನಿಮ್ದು QC SOP ಹೇಗೆ AI ಥ್ರೂ ಇಂಪ್ಲಿಮೆಂಟ್ ಮಾಡ್ತೀರಾ. ಸೊ ದಿಸ್ ಬಿಕಮ್ಸ್ ದ ಕೀ. AI ಸೆಲ್ಫ್ ವೆರಿಫಿಕೇಶನ್ ಲೂಪ್. AI ಕೆಲಸ ಮಾಡುತ್ತೆ, AI ತಾನಾಗೆ ರಿವ್ಯೂ ಮಾಡುತ್ತೆ, ಮತ್ತೆ ಆ ರಿವ್ಯೂ ಪ್ರೋಸೆಸ್ AI ಮೇಲೆ ಹೈ ಕ್ವಾಲಿಟಿ ಹೇಗೆ ನಡೆಸ್ಬೇಕಂತ ಅದು ಆರ್ಟಿಫ್ಯಾಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ದು ಕೋಡ್ದು QC ಬೇರೆ, ಟ್ವೀಟ್, ದಟ್ ಇಸ್ ಯೋರ್ ಬಿಸ್ನೆಸ್, ಯೋರ್ ಪ್ರಾಬ್ಲಮ್. ಆದ್ರೆ ಆ QC ಪ್ರೋಸೆಸ್ ನ ಸ್ಕೇಲ್ ಮಾಡೋದು ಹೋಲ್ ಗೇಮ್. ರೈಟ್. ಅಲ್ಲಿ ಫೌಂಡರ್ ಏನು ವಿಸ್ಡಮ್ ಇದೆ, ಡೊಮೇನ್ ಎಕ್ಸ್ಪರ್ಟೀಸ್ ಬೇಕು. ಡೊಮೇನ್ ಎಕ್ಸ್ಪರ್ಟೀಸ್ ಆ ಆರ್ಟಿಫ್ಯಾಕ್ಟ್ ಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಪಾಡ್ಕಾಸ್ಟ್ ಸ್ಕ್ರಿಪ್ಟ್,
ನಿಮ್ದು ಪಾಯಿಂಟ್ ಆಫ್ ವ್ಯೂ ಇದೆ ಅಲ್ವಾ, ರೈಟ್ ಹೌ ಶುಡ್ ಇಟ್ ಫ್ಲೋ, ಎಂಗೇಜಿಂಗ್ ಹೇಗಿರುತ್ತೆ, ಸೀಕ್ವೆನ್ಸ್ ಹೇಗೆ ಬರಬೇಕು. ರೈಟ್ ನೋ ಇಫ್ ಯು ಜಸ್ಟ್ ಶಿಪ್ ಅ ಪಾಡ್ಕಾಸ್ಟ್ ಸ್ಕ್ರಿಪ್ಟ್ ವಿತ್ ಅ AI ಹಾಗೆ ವಿತೌಟ್ ದಟ್ ಪಾಯಿಂಟ್ ಆಫ್ ವ್ಯೂ ಇಟ್ ವಿಲ್ ನಾಟ್ ಬಿ ಎಂಗೇಜಿಂಗ್. ರೈಟ್. ನಾನು ಕೆಲವೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ ನಿಮ್ಮ ಜೊತೆ ಮಾಡುವಾಗ. ಹೌದು ನಿಮ್ಮದು ಟ್ವಿಟರ್ ಹ್ಯಾಂಡ್ಲಿಗೆ ಹೋದೆ, ಸರ್ಚ್ಗೆ ಹೋದೆ, ಗ್ರೋಕಲ್ಲಿ ಕೊಟ್ಟೆ, ಹೌದು ಸಿದ್ದು ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಿದೆ, ಏನು ಕ್ವಶನ್ಸ್ ಕೇಳ್ಬೋದು ಹೇಳು ಅಂತೇಳಿ ಹೌದು ಏನೇನೋ ಕೊಡ್ತೋದು. ಬಟ್ ದೆನ್ ಐ ಫೆಲ್ಟ್ ಲೈಕ್ ಇದು ಯಾವ್ದು ನಮ್ಮ ಆಡಿಯನ್ಸ್ಗೆ ಹೌದು. ನೀವು ಬ್ಲೈಂಡ್ ಆಗಿ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಇಂಪ್ಲಿಮೆಂಟ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಅ ಪ್ರಾಬ್ಲಮ್. ಯಾ ನೀವು ಡೊಮೇನ್ ಎಕ್ಸ್ಪರ್ಟ್, ಯು ನೋ ವಾಟ್ ಎಂಗೇಜಸ್ ಇನ್ ಅ ಪಾಡ್ಕಾಸ್ಟ್, ರೈಟ್ ಅದನ್ನ ನೀವು ಅಪ್ಲೈ ಮಾಡ್ಬೇಕು. ಅದಿಲ್ಲ ಅಂದ್ರೆ ದರ್ ಇಸ್ ನೋ ಪಾಯಿಂಟ್. ಬಟ್ ದ ಚಾಲೆಂಜ್ ಇಸ್ ಹೌ ಡು ಯು ಬ್ರಿಂಗ್ ದಟ್ ಟೇಸ್ಟ್ ಇನ್ ಟು ಅ ಫುಲ್ಲಿ ಆಟೋಮೇಟೆಡ್ ರೈಟ್ ಆರ್ ಮೋಸ್ಟ್ಲಿ ಆಟೋಮೇಟೆಡ್. ರೈಟ್ ರೈಟ್. ಸೊ ನಿಮ್ಮ ಪ್ರಕಾರ ಈಗ ಫ್ಯೂಚರ್ ಸ್ಕಿಲ್ಸ್ ಅಂತ ನೋಡಿದ್ರೆ ಈ AI ಜನರೇಷನ್ಗೆ ಯಂಗ್ಸ್ಟರ್ಸ್ ಇರ್ಬೋದು, ಲೇಟ್ 40s ಇರ್ಬೋದು, ಒಂದು 2-3 ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಇದಿದ್ರೆ ನೀವು ಸರ್ವೈವ್ ಆಗ್ತೀರಾ ಅನ್ನೋ ಥರದ್ದು. ರೂಲ್ ಬ್ರೇಕಿಂಗ್, ಹ್ಞೂ ಆಪರೇಷನ್ಸ್ ಮೈಂಡ್ ಸೆಟ್. ಹ್ಞೂ ನಾನು ಇವಾಗ ಹೇಳ್ನಲ್ಲ, ಎವ್ರಿಥಿಂಗ್ ಇಸ್ ಅ ಆರ್ಟಿಫ್ಯಾಕ್ಟ್. ರೈಟ್. ದಟ್ ಈಸ್ ಆಕ್ಚುಲಿ ಎವ್ರಿಥಿಂಗ್ ಇಸ್ ಆಪರೇಷನ್ಸ್ ನ ಅಪ್ಲೈ ಮಾಡ್ಬಿಟ್ಟು ನಾನು ಹೇಳ್ತಾ ಇರೋದು. ಹ್ಞೂ ಏನಾದ್ರೂ ಕೆಲಸ ಇರಲಿ, ಆಪರೇಷನ್ಸ್, ಟಿಕೆಟ್, ಸ್ಟೆಪ್, ವರ್ಕ್ ಫ್ಲೋ, ಪ್ರೋಸೆಸ್, ಕನ್ಕ್ಲೂಷನ್, ವ್ಯಾಲಿಡೇಷನ್, ಪ್ರೋಸೆಸ್, ಆ ಕ್ಲಾರಿಟಿ ಇರಬೇಕು. Right. ಅದು ಆಪರೇಷನ್ಸ್ ಮೈಂಡ್ ಸೆಟ್ ಇಂದ ಬರೋದು. ಹ್ಞೂ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಮೈಂಡ್ ಸೆಟ್. ಮೈಂಡ್ ಸೆಟ್ ಇದೆ. ಯಾ. ಸೊ ರೂಲ್ ಬ್ರೇಕಿಂಗ್, ಆಪರೇಷನಲ್ ಮೈಂಡ್ ಸೆಟ್, ಇದು Right. ಎರಡು ಬೇಕೇ ಬೇಕು. ಓಕೆ. ನಾನ್ ನೆಗೋಷಿಯಬಲ್. ನಾನ್ ನೆಗೋಷಿಯಬಲ್. ಬ್ಯಾಕಿಂಗ್ ದಿಸ್, ನೀವು ಮಾಡ್ತಾ ಇರೋ ಕೆಲಸದ್ರಲ್ಲಿ ನಿಮ್ದು ಟೇಸ್ಟು, ಡೊಮೇನು, ಎಕ್ಸ್ಪರ್ಟೀಸು, ಜಜ್ಮೆಂಟ್ ಇರಬೇಕು. ಓಕೆ. ಯಾ, ಗ್ರೇಟ್ ಪಾಯಿಂಟ್. ಐ ಥಿಂಕ್ ಇದು ಸ್ವಲ್ಪ ಫ್ರೇಮ್ವರ್ಕ್ ಥರ ಇಟ್ಕೊಂಡು ನೋಡ್ಬೇಕು ಅನ್ಸುತ್ತೆ ಯಾರಿಗಾದ್ರು. ಸೊ ಏನು ನೀವು ಒಂದು ಹಾಟ್ ಟೇಕ್ ಹಾಟ್ ಟೇಕ್ಕಿಂತ ಮುಂಚೆ ಒಂದು ಸಿದ್ದು ಅವರೇ, ನೀವೀಗ ಒಂದು ಬಡ್ಡಿಂಗ್ ಆಂಟರ್ಪ್ರಿನರ್ಸ್ಗೆ, ಫೌಂಡರ್ಸ್ಗೆ ಒಂದಿಷ್ಟು ಅಡ್ವೈಸ್ ಕೊಟ್ರಿ ನಿಮ್ಮ ಅನುಭವದಿಂದ. ಈಗ ಒಂದು ಕಂಪ್ನಿ ರನ್ ಮಾಡ್ತಾ ಇರ್ತಾರಲ್ಲ, ಅಥವಾ ಸೀನಿಯರ್ ಮ್ಯಾನೇಜ್ಮೆಂಟಲ್ಲಿ ಇರ್ತಾರೆ, ಲೀಡರ್ಶಿಪ್ ಪೊಸಿಷನಲ್ಲಿ ಇರ್ತಾರೆ, ಅವ್ರಿಗೆ ಎಲ್ಲರೂ ಕೋಪೈಲಟ್ ಸಿಕ್ಕಿದೆ, ಕರ್ಸರ್ ಸಿಕ್ಕಿದೆ, ಕೋಡೆಕ್ ಸಿಕ್ಕಿದೆ. ಬಟ್ ಗ್ರೌಂಡಲ್ಲಿ ಹೋಗಿ ನೋಡಿದರೆ ವೆಲಾಸಿಟಿ ಅಷ್ಟಕ್ಕಷ್ಟೇ ಇದೆ, ನಂಬರ್ ಆಫ್ P0 P1s ಅಷ್ಟೇ ಬರ್ತಿದೆ, ಮುಂಚೆ ಬಂದಷ್ಟೇ ಜಾಸ್ತಿ ಆಗ್ತಿದೆ ಆಯ್ತಾ. ಇನ್ಫ್ಯಾಕ್ಟ್ ಸೊ ಎಲ್ಲಿ ಮಿಸ್ ಹೊಡಿತಾ ಇದೆ ಅನಿಸ್ತಾ ಇದೆ? ಲೀಡರ್ AI ನೇಟಿವ್ ಅಲ್ಲ, ಲೀಡರ್ AI ನೇಟಿವ್ ಅಲ್ಲದೆ ಇರೋದ್ರಿಂದ ಬಾಟಲ್ ನೆಕ್ ಆಗಿದೆ. ಬರೇ ಲೀಡರ್ ಅಲ್ಲದೆ ಇರೋದಾ, ಅಥವಾ ನಾವು ಆಪರೇಟಿಂಗ್ ಮಾಡೆಲ್ ಇಸ್ ಸ್ಟಿಲ್ ಪ್ರೀ AI? ದಟ್ ಈಸ್ ಆಕ್ಚುಲಿ ದ ಕಾನ್ಸಿಕ್ವೆನ್ಸ್. ನಾವು ಇವಾಗ ಮಾತಾಡ್ದಲ್ವಾ, ದೇರ್ ಇಸ್ ಅ ಲೀಡರ್ ದೇ ಹೂ ಇಸ್ ನಾಟ್ AI ನೇಟಿವ್. ಸೊ ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಇಲ್ಲ, ಅವ್ರದ್ದು ಟೇಸ್ಟ್, ಜಡ್ಜ್ಮೆಂಟ್, ಡೊಮೇನ್ ಎಕ್ಸ್ಪರ್ಟೀಸ್ ಪ್ರೋಸೆಸ್ ಅಲ್ಲಿ ಇಂಜೆಕ್ಟ್ ಆಗ್ತಾ ಇಲ್ಲ. ಅದೆಲ್ಲ ಬಾಟಮ್ ಅಪ್ ಆಗ್ತಾ ಇದೆ. ಈಗ ಮಾಡ್ತಾ ಇರೋರು ಅವರಲ್ಲಿ ಆ ಪರ್ಸ್ಪೆಕ್ಟಿವ್ ಇಲ್ಲ. ಮ್ಯಾನೇಜರು ತಾನಾಗೆ AI ಯೂಸ್ ಮಾಡ್ತಾ ಇಲ್ಲ, ಕರ್ಸರ್ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ಅವ್ರ ಕೆಲಸ ಆ ತರಾನೇ ಮಾಡ್ತಾ ಇದ್ದಾರೆ. ಈಗ ಅವ್ರದ್ದು ಇನ್ಪುಟ್, ಪಾಯಿಂಟ್ ಆಫ್ ವ್ಯೂ, ಇನೋವೇಷನ್ ಪ್ರೋಸೆಸ್ ಅಲ್ಲಿ ಇಂಜೆಕ್ಟ್ ಆಗ್ತಾ ಇಲ್ಲ. ಇದು ಗ್ಯಾಪ್. ಬಟ್ ಎಷ್ಟೊಂದು ಸಲ ಅಲ್ಲಿ ಎಂಪ್ಲಾಯೀಸ್ ಇಂದ ಹಿಡಿದು ಸೀನಿಯರ್ ಮ್ಯಾನೇಜ್ಮೆಂಟ್ವರೆಗೂ ಇದನ್ನ ಎಫಿಷಿಯೆಂಟ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಮ್ಗೆ ನಮ್ ಬುಡಕ್ಕೆ ಬರುತ್ತೆ, ಇದು ಕೆಲಸ ಹೋಗ್ಬಿಡುತ್ತೆ ಅಂತ ಕಾರಣಕ್ಕೂ ಇರ್ಬೋದಾ? ಇನ್ಸೆಂಟಿವ್ಸ್ ಅಲೈನ್ ಆಗ್ತಾ ಇಲ್ಲ. 100% ಆಗ್ತಾ ಇದೆ. ದಿಸ್ ಇಸ್ ಟ್ರೂ. ಇವಾಗ ನಾವು ಎಲ್ಲ ಮಾತಾಡಿರೋದು ವಿ ಆರ್ ಡಿಸ್ಕಸ್ಸಿಂಗು ನಮ್ದು ಇವಾಗ ಪ್ರೀ AI ಸ್ಟೇಟು, ಪೋಸ್ಟ್ AI ಸ್ಟೇಟು. ಆದ್ರೆ ಆಕ್ಚುಲಿ ಬಿಟ್ವೀನ್ ದಟ್ ಆ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಫುಲ್ ಕೇಯಾಸ್ ಆಗುತ್ತೆ. ಯಾಕಂದ್ರೆ ಇನ್ಸೆಂಟಿವ್ಸ್ ಎಲ್ಲ ಮಿಸ್ಅಲೈನ್ ಆಗ್ತಾ ಇದೆ, ರೋಲ್ಸ್ ಚೇಂಜ್ ಆಗ್ತಾ ಇದೆ, ಇನ್ಸೆಂಟಿವ್ಸ್ ರಿಯಲೈನ್ ಆಗಬೇಕು. ಹೇಗೆ ರಿಯಲೈನ್ ಮಾಡೋದು ಯಾರಿಗೂ ಗೊತ್ತಿಲ್ಲ. ರೈಟ್. ವಿಚ್ ಇಸ್ ವೈ ಐ ಆಮ್ ಸೇಯಿಂಗ್ ದಟ್ ಇಫ್ ಯು ಕಮ್ ಬ್ಯಾಕ್, ಈ ಸೈಡ್ ಅಲ್ಲೂ ಸೇಮ್ ಕೋರ್ ಪ್ರಿನ್ಸಿಪಲ್ಸ್, ಬ್ರೇಕ್ ದ ರೂಲ್ಸ್, ರೈಟ್, ಬಿ AI ನೇಟಿವ್ ಯೋರ್ ಸೆಲ್ಫ್ ಅಂಡ್ ಇಂಜೆಕ್ಟ್ ಟೇಸ್ಟ್ ಅಂಡ್ ಜಡ್ಜ್ಮೆಂಟ್. ಇದು ಸೇಮ್ ಕಾಮನ್ ಥೀಮ್ ಎಲ್ಲ ಕಡೆ. ರೈಟ್. ಬಟ್ ಇದು ಮಾಡದೇ ಇರೋದ್ರಿಂದ ಮುಂದೊಂದು ದಿನ ದೊಡ್ಡ ದುರಂತ ಕಾದಿದೆ ಅನ್ಸುತ್ತಾ? ಅಫ್ಕೋರ್ಸ್, ಯಾಕಂದ್ರೆ ಇವಾಗ ಕಾಂಪಿಟೇಷನ್ ಇಸ್ ಆನ್ ಅಲ್ವಾ, ರೇಸ್ ಶುರು ಆಗಿದೆ. ರೈಟ್. ಯಾರು ಇದನ್ನ ಕ್ರ್ಯಾಕ್ ಮಾಡ್ತಾರೆ ಅವ್ರು ಔಟ್ ಕಂಪೀಟ್ ಮಾಡ್ತಾರೆ. ಇವಾಗ ನೋಡಿ ನಮ್ದು ಮಾರ್ಕೆಟ್ ಅಲ್ಲಿ ನಮ್ ಸೆಗ್ಮೆಂಟ್, ಹೌದು ನಾವು ಸಣ್ಣ ಕಂಪನಿ, ಇವಾಗ ದೊಡ್ಡ ಕಂಪನಿ ಅಲ್ಲ, ಆದ್ರೆ ನಮ್ ರೇಂಜ್ ಅಲ್ಲಿ ನಾವು ಕಂಪೀಟ್ ಮಾಡುವಾಗ ನಾವು 2 hours ಅಲ್ಲಿ ರೆಸ್ಪಾನ್ಸ್ ಕೊಡ್ತೀವಿ. ಕಾಲ್ ಆದ್ರೆ 2 hours ಅಲ್ಲಿ ಆಕ್ಷನ್ ಐಟಮ್ಸ್, ಫ್ಲೋ ಚಾರ್ಟ್ಸ್, ಫುಲ್ ಡೀಟೇಲ್ 2 hours. ದೊಡ್ಡ ವಿಷಯ ಅಲ್ಲ ಇವಾಗ. ಈಗ ಹಳೆ ಸ್ಟೈಲ್ ಅಲ್ಲಿ ಕಂಪನಿ ಬಂದ್ಬಿಟ್ಟು 3 ದಿವಸ ಆದ್ಮೇಲೆ, ಈ ಸ್ಪ್ರಿಂಟ್ ಆದ್ಮೇಲೆ ಕೊಡ್ತೀವಿ. ಹೌದು, 3 ಪ್ಯಾರಾಗ್ರಾಫ್ ಇಮೇಲು. ನಮ್ದು ಇಲ್ಲಿ 3 pager ವಿತ್ ಫ್ಲೋ ಚಾರ್ಟ್ಸ್, ವಿತ್ ಚೆಕ್ ಲಿಸ್ಟ್, ವಿತ್ ಐಟಮ್ಸ್, ಟಿಕೆಟ್ಸ್, ಆಲ್ ಕ್ರಿಯೇಟೆಡ್ ಇನ್ 2 hours. ಬಿಕಾಸ್ ಇಟ್ಸ್ ಪಾಸಿಬಲ್. ನೀವು ಇನ್ಸ್ಟಾ ಮಾಡಲ್ ಇದ್ದೀರಾ, ಅವ್ರು ಇನ್ನೂ ಸ್ಪೀಡ್ ಪೋಸ್ಟ್ ಅಲ್ಲಿ ಇದ್ದಾರೆ. ಇವಾಗ ಕಂಪನಿ ಒಳಗಡೆ ಒಂದ್ ಗ್ರೂಪ್, ಒಂದ್ ಮ್ಯಾನೇಜರ್ ಟೀಮ್ ಈ ತರ ಇದ್ದಾರೆ, ಇನ್ನೊಂದು ಮ್ಯಾನೇಜರ್ ಟೀಮ್ ಆ ತರ ಕೆಲಸ ಮಾಡ್ತಾ ಇದ್ರೆ ಅದ್ರ ವ್ಯತ್ಯಾಸ ಅಷ್ಟು
ಕ್ಲಿಯರ್ ಆಗಿ ಕಾಣಿಸುತ್ತಲ್ವಾ. ಇಟ್ಸ್ ನಾಟ್ 10-20% ಡಿಫ್ರೆನ್ಸ್, Right. ಇಟ್ಸ್ 200, 500, 1000% ಡಿಫ್ರೆನ್ಸ್. ಆ ವ್ಯತ್ಯಾಸ ಪರ್ಫಾರ್ಮೆನ್ಸ್ ರಿವ್ಯೂ ಅಲ್ಲಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗುತ್ತಲ್ಲ ಅದ್ರದ್ದು. ದ್ಯಾಟ್ ಲೀಡ್ಸ್ ಅಸ್ ಟು ಒನ್ ಅದರ್ ಕ್ವಶನ್. ನಿಮ್ದೊಂದು ಹಾಟ್ ಟೇಕ್ ತಗೋಬೇಕು ಅಂತ. ಏನಂದರೆ ಈಗ ಸಿಂಗ್ಯುಲಾರಿಟಿ ಬಗ್ಗೆ ನೀವು ಸಾಮಾನ್ಯ ಬರೆಯೋದು ನೋಡಿ ನಾನು. ಹೌದು. ಸಿಂಗ್ಯುಲಾರಿಟಿ ಅಂದರೆ AI ಇಂಟೆಲಿಜೆನ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಸರ್ಪಾಸ್ ಮಾಡುವಂಥ ಒಂದು ಹಂತಕ್ಕೆ ಬಂದ್ಬಿಡೋದು ಅಂತ ಹೇಳಿ. ಹೌದು, ಆದರೆ ಅದು ರೆಲೆವೆಂಟ್ ಪ್ರಾಬ್ಲಮ್ ಅಲ್ಲ. ರೆಲೆವೆಂಟ್ ಪ್ರಾಬ್ಲಮ್ ಏನಂದ್ರೆ ಇವಾಗ ಆಲ್ರೆಡಿ ಇವಾಗ ಈ ತರ ಈ ಕಾನ್ವರ್ಸೇಷನ್ ಯಾಕೆ ಮಾಡಿದ್ರೆ, ಯಾಕಂದ್ರೆ ಇಟ್ ಈಸ್ ಡಿಫಿಕಲ್ಟ್ ಟು ಕೀಪ್ ಅಪ್. ನಮ್ಮ ಆಡಿಯನ್ಸ್ ಏನ್ ಹೇಳ್ತಾ ಇದ್ರೆ ನಮಗೆ, ನಾವು ಹೇಗೆ ಯೋಚನೆ ಮಾಡ್ಬೇಕು, ಹೌದು, ಎಲ್ಲ ಪ್ರತಿ ಕ್ವಾರ್ಟರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಇವಾಗ ನಾವು ಹೇಗೆ ಏನ್ ಮಾಡೋದು, ಸ್ಟ್ರಾಟಜಿ ಏನು ಓದ್ಬೇಕು, ದೀಸ್ ಆರ್ ದ ಕ್ವೆಶ್ಚನ್ಸ್ ಎವ್ರಿವನ್ಸ್ ಆಸ್ಕಿಂಗ್. ಹೌದು. ಇಮ್ಯಾಜಿನ್ ದಿಸ್ ಇಸ್ ಹ್ಯಾಪನಿಂಗ್ ಎವ್ರಿ ಮಿನಿಟ್. AI ನಮ್ ಹ್ಯೂಮನ್ ಇಂಟೆಲಿಜೆನ್ಸ್ ಲೆವೆಲ್ಗೆ ಬಂದಿದೆ, ಓವರ್ಟೇಕ್ ಆಗ್ತಾ ಇದೆ. ಮೋರ್ ಅಂಡ್ ಮೋರ್ ವರ್ಕ್ ಇಸ್ ಗೋಯಿಂಗ್ ಟು AI ಅಂದ್ರೆ ರೇಟ್ ಆಫ್ ಚೇಂಜ್ ಜಾಸ್ತಿ ಆಗುತ್ತೆ. ಇವಾಗ ನೀವು ಯೋಚನೆ ಮಾಡಿ, ಪ್ರತಿ ನಿಮಿಷ ದೇರ್ ಇಸ್ ಅ ನ್ಯೂ ಸಬ್ಸ್ಟಾನ್ಷಿಯಲ್ ಮಾಡೆಲ್ ರಿಲೀಸ್. ಪ್ರತಿ ನಿಮಿಷ ದೇರ್ ಇಸ್ ಅ ಡ್ರಾಸ್ಟಿಕ್ ಚೇಂಜ್. ಆ ಹಂತ ಬಂದ್ಬಿಟ್ಟಿದೆಯಾ ಅಥವಾ ವೆರಿ ಕ್ಲೋಸ್? ದಟ್ ಈಸ್, ಅದು ಯಾವಾಗ ಆಗುತ್ತೆ ನಮಗೆ ಹೇಳಕ್ ಆಗೋದಿಲ್ಲ. ದಿಸ್ ಇಸ್ ದ ಹಾರ್ಡ್ ಟೇಕ್ ಆಫ್ ವರ್ಸಸ್ ಸ್ಲೋ ಟೇಕ್ ಆಫ್ ಅಂತ ಹೇಳ್ತಾರೆ. ಇವಾಗ ಆಗ್ತಾ ಇರೋದ್ರಿಂದ ನಮಗೆ ಅನ್ಸುತ್ತೆ ಸ್ಲೋ ಟೇಕ್ ಆಫ್ ಅಂತ. ಸ್ಲೋ ಟೇಕ್ ಆಫ್ ಅಂದ್ರೆ ರೇಟ್ ಆಫ್ ಚೇಂಜ್ ವಿಲ್ ಕಂಟಿನ್ಯೂ ಆಕ್ಸಲರೇಟಿಂಗ್, ಆದ್ರೆ ಓವರ್ ಆಲ್ ಚೇಂಜ್ ಸ್ಟಿಲ್ 10-20 ಇಯರ್ಸ್ ಹೊರದೇನಲ್ಲ ಆಗ್ತಾ ಇರೋದು. ಹಾರ್ಡ್ ಟೇಕ್ ಆಫ್ ಅಂದ್ರೆ ಲಿಟ್ರಲಿ ನೆಕ್ಸ್ಟ್ ಮಂತ್ ಏನೋ ಆಗ್ಬಿಡುತ್ತೆ, ವಿ ಕೆನಾಟ್ ಸೇ. ಸೊ ಇವಾಗ ನೋಡಿದ್ರೆ ಸ್ಲೋ ಟೇಕ್ ಆಫ್ ಆಗ್ತಾ ಇರೋದು. ಬಟ್ ಒಂದು ಪಾಯಿಂಟ್ ಏನಂದ್ರೆ, ಅಲ್ಲಿಗ ಲೆಟ್ಸೇ ಸಿಂಗ್ಯುಲಾರಿಟಿ ಅಚೀವ್ ಆಗುವಂಥ ಹಂತ ಬಂತು ಅಂದರೆ, AI ಏನು ಕಂಪನೀಸ್ ಇದ್ದಾವೆ ಅಥವಾ ಇಕೋಸಿಸ್ಟಮಲ್ಲಿ ತುಂಬ ಇನ್ಫ್ಲೂಯೆನ್ಷಿಯಲ್ ಯಾರಿದ್ದಾರೆ, ದೇ ವಿಲ್ ಬಿಕಮ್ ಅವರ್ ನ್ಯೂ ಗಾಡ್. ಆ್ಯಂಡ್ ಈ ಇಕೋಸಿಸ್ಟಮ್ಗೆ ಎಕನಾಮಿಕ್ ವ್ಯಾಲ್ಯೂ ಆ್ಯಡ್ ಯಾರು ಮಾಡ್ತಾ ಇಲ್ವೋ ಅವರು ವೇಸ್ಟ್ ಬಾಡಿಗಳಾಗ್ಬಿಡ್ತಾರೆ. ಹೌದು, ನಮ್ಮ ಕನ್ನಡದಲ್ಲಿ ಹೇಳಿದ್ರೆ. ಹೌದು. ಸೊ ಈ ರೀತಿ ಒಂದು ದೇರ್ ಇಸ್ ನಥಿಂಗ್ ಇನ್ ಬಿಟ್ವೀನ್ ಅಂತ ನೀವು ಒಂದು ಪರ್ಸ್ಪೆಕ್ಟಿವ್ ಶೇರ್ ಮಾಡಿದ್ದು ನೋಡಿದೆ ನಾನು. ಸೊ ಆರ್ ವಿ ವೆರಿ ವೆರಿ ಕ್ಲೋಸ್ ಟು ದ್ಯಾಟ್? Nobody can say. It may be 5 years from now. It may be 50 years from now. Okay. But more likely ನನ್ನ ಗೆಸ್ ಏನಂದ್ರೆ 20 to 30 years. 20 to 30 years. Okay. Okay, so great. So I think ನಾವು ಯೂಶ್ವಲಿ ಎಟ್ ದ ಎಂಡ್ ಏನು ಮಾಡ್ತೀವಿ, ಒಂದು ಫನ್ ಸೆಗ್ಮೆಂಟ್ ಥರ ಮಾಡ್ತಿದ್ವಿ. ಈ ಸಲ ಅದನ್ನ ಸ್ವಲ್ಪ ಚೇಂಜ್ ಮಾಡೋಣ ಫಾರ್ಮ್ಯಾಟ್ ಅಂದ್ಕೊಂಡ್ವಿ. ಏನಂದರೆ, ನಿಮ್ಮ ಟ್ವೀಟ್ಸ್ ಫ್ಯಾನ್ ಆಗಿ ನಾನು ಒಂದು 3-4 ಟ್ವೀಟ್ಸ್ ಎತ್ಕೊಂಡ್ಬಂದಿದ್ದೀನಿ ನಿಮ್ಮದು. ರೈಟ್. ಆ್ಯಂಡ್ ವಿ ವಾಂಟ್ ಟು elaborate ಸ್ವಲ್ಪ ಅದನ್ನ ಡಬಲ್ ಕ್ಲಿಕ್ ಮಾಡೋಣ. ಅವ್ರು ಪ್ರಾಬಬ್ಲಿ ಒಂದು ಕೌಂಟರ್ ಆರ್ಗ್ಯುಮೆಂಟ್ ನಾವು ಮಾಡ್ತೀವಿ, ನೀವು ಅದಕ್ಕೆ ಏನು ಅಂತ ಹೇಳಿ ಅಂತೇಳಿ. ಓಕೆ. ಸೊ ಫಸ್ಟ್ ಒನ್ ಏನಂದರೆ, ಒಂದು ಟ್ವೀಟ್ ನೀವು ಬರೆದಿರೋದು, ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಥಿಂಗ್ಸ್ ವಿ ಇನ್ಹೆರಿಟ್ ಫ್ರಮ್ ಪೇರೆಂಟ್ಸ್ ಈಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ರೂಲ್ಸ್ ಆಫ್ ದ ಗೇಮ್ ಅಂತ ಹೇಳಿ. ಸೊ ಅಂದರೆ ಅದು ಥಿಂಗ್ಸ್ ಲುಕ್ ಆಬ್ವಿಯಸ್ ಒನ್ಸ್ ಯು ನೋ ದೆಮ್ ಬಟ್ ಆರ್ ಇನ್ವಿಸಿಬಲ್ ಅದರ್ವೈಸ್ ಅನ್ನೋ ಥರ ಒಂದು 2-3 ಎಕ್ಸಾಂಪಲ್ಸ್ ಕೊಡ್ಬೋದಾ ಆ ಒಂದು ಸ್ಟೇಟ್ಮೆಂಟ್ ಬಗ್ಗೆ? ಎಲ್ಲರ ತಂದೆ ತಾಯಿ ಹೇಳಿದ್ದಾರೆ ನಮಗೆ, ವರಿ ಅಬೌಟ್ ವಾಟ್ ಪೀಪಲ್ ಥಿಂಕ್. ಜನರು ಏನ್ ಹೇಳ್ತಾ ಇದಾರೆ, ಲೋಗ್ ಕ್ಯಾ ಕಹತೆ ಹೈ, 4 ಜನ ಏನ್ ಹೇಳ್ತಾರೆ. ಈ ನಮ್ದು ಎಲ್ಲಾ ಭಾಷೆನಲ್ಲೂ ನೀವು ಈ ಪ್ಯಾಟರ್ನ್ ಇದ್ದೇ ಇದೆ. ಇದರಲ್ಲಿ ಸತ್ಯ ಇದೆ. ನೀವು ಜಾಬ್ ಅಲ್ಲಿ ಜಾಯಿನ್ ಮಾಡಿದೀರಾ, ನಿಮ್ ಬಗ್ಗೆ ಜನರು ಏನ್ ಯೋಚನೆ ಮಾಡ್ತಾ ಇದಾರೆ, ನೀವು ಅದ್ರ ಮೇಲೆ ನೀವು ಪಲ್ಸ್ ಚೆಕ್ ಇಡ್ತಾ ಇಲ್ಲ ಅಂದ್ರೆ ನಿಮ್ ಪರ್ಫಾರ್ಮೆನ್ಸ್ ರಿವ್ಯೂಗೆ ಕೊಡುತ್ತೆ. ರೈಟ್. ಸೊ ನಾವು ದ ಪ್ರಾಬ್ಲಮ್ ಇದರಲ್ಲಿ ಏನಂದ್ರೆ, ನಮ್ ತಂದೆ ತಾಯಿಂದ ನಾವು ಇನ್ಹೆರಿಟ್ ಮಾಡಿರೋದು ಯಾವ್ದು ವ್ಯಾಲಿಡ್ ಯಾವ್ದು ವ್ಯಾಲಿಡ್ ಅಲ್ಲ. ದಿಸ್ ಇಸ್ ದ ಕ್ವಶನ್ ವಿಚ್ ಇಸ್ ವೈ ಐ ಸೇ ಬ್ರೇಕ್ ದ ರೂಲ್ಸ್. ಯಾಕಂದ್ರೆ ಅದು ಸ್ಟಿಲ್ ಯೂಸ್ಫುಲ್ ಇದೆ. ನೀವು ರೂಲ್ಸ್ ಬ್ರೇಕ್ ಮಾಡಿದಾಗ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಓ ದಿಸ್ ಇಸ್ ಸ್ಟಿಲ್ ಇಂಪಾರ್ಟೆಂಟ್ ಅಂತ. ಓಕೆ. ಅದನ್ನ ಮಾಡ್ಲಿಲ್ಲ ಅಂದ್ರೆ ಅದೇನ್ ಪರಿಣಾಮ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ನೈಸ್. ಓಕೆ, ಸೊ ನೆಕ್ಸ್ಟ್ ಒನ್ ನೀವು ಟ್ವೀಟ್ ಮಾಡಿರೋದು, ನೋ ಕಂಪನಿ ಅಟ್ ಸ್ಕೇಲ್ ಆರ್ ಕ್ಯಾನ್ ಬಿ ಅನ್ಆಂಬಿಗಸ್ಲಿ ಗುಡ್ ಅಟ್ ಸ್ಕೇಲ್ ದ ಮೋಸ್ಟ್ ಅಮಾರಲ್ ಕಂಪ್ನಿ ವಿನ್ಸ್ ಅಂತ. ಅದನ್ನ ಕನ್ನಡದಲ್ಲಿ ಹೇಳೋದಾದ್ರೆ, ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನೀವೊಂದು ಕಂಪನಿ ನಡ್ಸ್ಕೊಂಡು ಹೋದ್ರೆ ಅದು ಗ್ರೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲ ಗ್ರೇಟ್ ಆಗುತ್ತೆ, ಆದ್ರೆ ಡೂಯಿಂಗ್ ಗುಡ್, ಕನ್ಸಿಸ್ಟೆಂಟ್ಲಿ ಡೂಯಿಂಗ್ ಗುಡ್ ಅದು ಸಾಧ್ಯ ಇಲ್ಲ ಅಂತ. ಸೊ ಬಟ್ ಒಂದು ಸಬ್ಜೆಕ್ಟಿವ್ ಆಗಿ ಹೇಗೆ ಅಂದ್ರೆ,
ಇಲ್ಲ ಸಾರಿ. ಯಾ ಒಂದು ಪ್ರಶ್ನೆ ಏನಂದರೆ ಅಲ್ಲಿ ಯಾವುದೋ ಒಂದು ಸ್ಟಾರ್ಟಪ್ ಬಿಲ್ಡ್ ಮಾಡ್ತಿದ್ದಾರೆ ಅಂತಂದರೆ ವಿತ್ ಸಮ್ ಸ್ಟ್ರಾಂಗ್ ಪ್ರಿನ್ಸಿಪಲ್ಸ್ ಈ ರೀತಿನೇ ಮಾಡಬೇಕು ಅಂತ ಹೇಳಿದ್ರೆ ಅದು ಅವ್ರನ್ನ ಹಿಂದಕ್ಕೆ ಹಾಕತ್ತಾ ಅಥವಾ ಅದು ಓವರ್ ದ ಟೈಮ್ ಕಂಪೌಂಡ್ ಆಗುತ್ತಾ ಅದು? ಬೋತ್ ಓಕೆ ಬೋತ್ ದಿಸ್ ಇಸ್ ಇದರಲ್ಲಿ ವಿಯರ್ಡ್ ಏನಂದ್ರೆ ಬೋತ್ ಸೈಮಲ್ಟೇನಿಯಸ್ಲಿ ಟ್ರೂ. ಓಕೆ. ಯಾಕಂದ್ರೆ ನೀವು ಶುರು ಮಾಡಿದಾಗ ನಿಮ್ದು ಐಡಿಯಲಿಸಮ್ ನಿಮ್ನ ಪುಷ್ ಮಾಡುತ್ತೆ. ಆದ್ರೆ ನೀವು ಸ್ಕೇಲ್ ಮಾಡ್ತೀರಲ್ವಾ, ಅದು ಎಲ್ಲಾ ಕಡೆ ನಾವು ನೋಡಿದೀವಿ. ಗೂಗಲ್ ಸ್ಕೇಲ್ ಆಯ್ತು, ಏನಾಯ್ತು? ಅವ್ರದ್ದು ಮೋಟೋ ಏನು? ಡೋಂಟ್ ಬಿ ಈವಲ್, ಹಳೆ ಮೋಟೋ. ಸ್ಕೇಲ್ ಮಾಡಿದ್ರು, ರೈಟ್, ಆಗುತ್ತಾ? ಇಲ್ಲ. ಸ್ವಿಗ್ಗಿ ನೋಡಿ, ಸಚ್ ಗುಡ್ ಫೌಂಡರ್ಸ್, ಸಚ್ ಅ ಗುಡ್ ಕಂಪನಿ. ವೆನ್ ಯು ಅವ್ರದ್ದು PR ಅವ್ರದ್ದು ಎಂಪ್ಲಾಯಿ ಜೊತೆ ಮಾತಾಡಿದ್ರೆ, ಗೋ ಚೆಕ್. ನಾವು ಶುರು ಆಗಿರೋದು ಡ್ರೈವರ್ಗೋಸ್ಕರ. ನಮ್ದು ಆರಿಜಿನ್ ಸ್ಟೋರಿ ಟು ಹೆಲ್ಪ್ ದ ಡ್ರೈವರ್, ನಾಟ್ ದ ಕಸ್ಟಮರ್, ದ ಡ್ರೈವರ್. ಆದ್ರೆ ನೀವು ಸ್ಕೇಲ್ ಮಾಡಿದ್ರೆ ಪಾಲಿಸಿ ಲೆವೆಲ್ ಅಲ್ಲಿ ಪರ್ಫೆಕ್ಟ್ ಗುಡ್ ಆಗುತ್ತಾ? ಆಗೋದಿಲ್ಲ. ಯು ಆಲ್ವೇಸ್ ಸೇ ದಿಸ್ ಥಿಂಗ್, ಬೆಸ್ಟ್ ಫಾರ್ ಮೆಜಾರಿಟಿ, ದ ಗ್ರೇಟರ್ ಗುಡ್ ಅಂತ ಹೇಳ್ತೀವಿ ನಾವು. ಆದ್ರೆ ಸ್ಕೇಲ್ ಮಾಡಿದ್ರೆ ಗ್ರೇಟರ್ ಗುಡ್ ಸರಿ, lesser evil is still tens of thousands or lakhs of people. ರೈಟ್. ಇವಾಗ IT ಸರ್ವಿಸಸ್ ನೋಡಿ ಸ್ಕೇಲ್ ಆಗಿದೆ, ಆದ್ರೆ ಅದರದ್ದು ಪ್ರಾಬ್ಲಮ್ಸ್ ನಮಗೆ ಕಾಣಿಸುತ್ತೆ ನಮ್ಮ ಫ್ರೆಂಡ್ಸ್ ಲೈಫ್ ಸ್ಟೈಲ್ಸ್ ನಲ್ಲಿ. ರೈಟ್. ಗ್ರೇಟರ್ ಗುಡ್, ಲೆಸರ್ ಈವಲ್. ಸೊ ನೀವು ಏನಾದ್ರೂ ಸ್ಕೇಲ್ ಮಾಡಿದ್ರೆ ಅದ್ರದ್ದು ಡಾರ್ಕ್ ಸೈಡ್ ಇದ್ದೇ ಇರುತ್ತೆ, ಅದು ಸ್ಕೇಲ್ ಆಗುತ್ತೆ. ನೀವು ಕಂಟ್ರೋಲ್ ಮಾಡಿ ಇಡಬಹುದು, ಆದ್ರೆ ಝೀರೋ ಆಗೋದಿಲ್ಲ. ಅದರಲ್ಲಿ ನೀವು 1% ಆದ್ರೂ ನೀವು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ, ನಿಮ್ದು ಸ್ಕೇಲ್ ಇದ್ರೆ ಆ 1% ಇಸ್ ಲ್ಯಾಕ್ಸ್ ಆಫ್ ಪೀಪಲ್. ಸೊ ನೀವು ಎಷ್ಟೇ ಒಳ್ಳೆ ಮನ್ಸು ಮಾಡ್ಕೊಂಡು ಗುಡ್ ಇಂಟೆಂಟ್ ಇಟ್ಕೊಂಡು ನೀವು ಕಂಪನಿ ಸ್ಟಾರ್ಟ್ ಮಾಡಿದೀರಾ, ನೀವು ಸ್ಕೇಲ್ ಮಾಡಿದಾಗ ಯು ವಿಲ್ ಕಾಸ್ ಹಾರ್ಮ್. ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಇವಾಗ ಎಷ್ಟು ಇನ್ನೆವಿಟಬಲ್, ಯಾಕಂದ್ರೆ ನೀವು ಎಲ್ಲಿ ನೀವು ಕರಪ್ಷನ್ ಫ್ರಾಡ್ ನೋಡ್ತಿರಲ್ಲ, ದಿಸ್ ಇಸ್ ವೇರ್ ಫೌಂಡರ್ಸ್ ಹ್ಯಾವ್ ಗಾನ್ ಇನ್ and either not accepted this or accepted it too much. ಥೆರನೋಸ್ ಏನಾಗಿರೋದು, ಫುಲ್ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ. ಐಡಿಯಲಿಸಮ್ ಇಲ್ಲೇ ಇಲ್ಲ, ಝೀರೋ ಐಡಿಯಲಿಸಮ್. ಬಟ್ ಈ ಥಿಯರಿಯಿಂದ ರಾಂಗ್ ಅಥವಾ ವೆಸ್ಟೆಡ್ ಇಂಟ್ರೆಸ್ಟ್ ಅವ್ರಿಗೆ ಒಂಥರ ಗ್ರೀನ್ ವೇ ಸಿಗ್ದಂಗಲ್ವಾ? ಅಮಾರಲ್ ಆಗಿ ಇರಲೇಬೇಕು, ಮಾಡೇ ಬಿಡೋಣ ಅಂತ. ಹೌದು, ದಿಸ್ ಇಸ್ ವಾಟ್ ಯು ಕಂಪೀಟಿಂಗ್ ವಿತ್. ಇದು ಸತ್ಯ. ಇಟ್ ಈಸ್ ವಾಟ್ ಇಟ್ ಈಸ್. ನಾವು ಹೇಳಿದ್ವಿ ಅಂತಲ್ಲ, ಅಂದ್ರೆ that's how it is. Look at the situation. Look at the companies. But moral compass ಅಂತ ಇರಲೇಬೇಕಾಗತ್ತಲ್ವಾ? Which is why I'm saying that, right? Like ಇವಾಗ moral compass ಅಂದ್ರೆ ಈ ಮೊರಾಲಿಟಿ ಆ ಮೊರಾಲಿಟಿ ಅಲ್ಲ. Moral compass ಅಂದ್ರೆ ನನ್ ಮೊರಾಲಿಟಿ. ಇವಾಗ immoral ಅಂದ್ರೆ does not mean no morals. It includes no morals and my morals. ಇವಾಗ ಆಂಥ್ರೋಪಿಕ್ ಅವ್ರನ್ನ ನೋಡಿ, ಅವ್ರ ಲೈನ್ ಡ್ರಾ ಮಾಡಿದ್ದಾರೆ. ನೀವು ಫೌಂಡರ್ ಆಗಿ ನಿಮ್ಮ ಐಡಿಯಲ್ಸ್ ನ ಇಟ್ಕೊಂಡು ಎಲ್ಲಿ ಲೈನ್ ಡ್ರಾ ಮಾಡ್ತೀರಾ, ನಿಮ್ಗೆ ಬಿಟ್ಟಿದ್ದು. ಆದ್ರೆ ಆಟ್ ಸ್ಕೇಲ್ ದಿಸ್ ಈಸ್ ದ ಇಕೋಸಿಸ್ಟಮ್. ಎಮೋರಲ್ ಅವರಿಗೆ ಅಡ್ವಾಂಟೇಜ್ ಇದೆ, ಎಮೋರಲ್ ಅಲ್ಲಿ ಇಮ್ಮೋರಲ್ ಅವ್ರಿಗೆ ಇನ್ನ ಅಡ್ವಾಂಟೇಜ್. ಈಗ ನಿಮ್ ಚಾಯ್ಸ್ ಏನು, ಎಮೋರಲ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದ್ದೇ ಇದೆ. ನಿಮ್ದು ಅದರಲ್ಲಿ ಮಾರಲ್ಸ್ ಇಟ್ಕೊಳ್ತೀರಾ, ಯಾವ ಮಾರಲ್ಸ್ ಇಟ್ಕೊಳ್ತೀರಾ? ಇಲ್ಲ ನೀವು ಫುಲ್ ಆ ಕಡೆ ಹೋಗ್ಬಿಟ್ಟು ಡಾರ್ಕ್ ಸೈಡ್ ಹೋಗ್ಬಿಟ್ಟು ಇಮ್ಮೋರಲ್ ಆಗ್ತೀರಾ, ಅದು ನಿಮ್ಗೆ ಬಿಟ್ಟಿರೋದು. ಸೊ ಸ್ಕೇಲ್ಗೆ ಹೋದ್ಮೇಲೆ ವ್ಯಾಲಿಡೇಷನ್ ಮಾಡ್ತಾ ಕೂತ್ಕೊಳ್ಳಕ್ ಆಗಲ್ಲ, ಯಾಕಂದ್ರೆ ನಾನು ಅಮಾರಲ್ ಅಂತ ಹೇಳ್ತಾ ಇರೋದು ನಿಮ್ಗೆ ಇಮ್ಮೋರಲ್ ಆಗಿ ಕಾಣಿಸ್ಬೋದು. ಹೌದು ಅಲ್ವಾ? ಹಾಗಾಗಿ ವ್ಯಾಲಿಡೇಷನ್ ಮಾಡ್ತಾ ಕೂತ್ಕೊಳ್ಳಕ್ ಆಗಲ್ಲ. ಯು ಹ್ಯಾವ್ ಟು ಸ್ಕೇಲ್. ಯು ಕ್ಯಾನ್ ಸಿ ದಿಸ್ ಆನ್ ದ ಇಂಟರ್ನೆಟ್ ಅಲ್ವಾ? ಇವ್ರು ಆಂಥ್ರೋಪಿಕ್ ಅವ್ರಿಗೆ ಎಷ್ಟು ಕ್ರಿಟಿಸಿಸಮ್ ಬರ್ತಾ ಇದೆ. True. He has taken a stance which he believes is moral. ಎಲ್ಲರದು ಒಪಿನಿಯನ್ ಇದೆ. ಫೌಂಡರ್ ಆಗಿ ದಿಸ್ ಇಸ್ ಯೋರ್ ಪ್ರಾಬ್ಲಮ್, ಬಟ್ ಯು ಶುಡ್ ನೆವರ್ ಬಿ ಇನ್ ದಟ್. ಯಾಕಂದ್ರೆ ನಾನು 1 ವರ್ಷ ಡಿಪ್ರೆಷನ್ ಆಗ್ಬಿಟ್ಟಿದೆ ವೆನ್ ಐ ರಿಯಲೈಸ್ ದಿಸ್. ಐಡಿಯಲಿಸಮ್ ಡಸ್ ನಾಟ್ ಸ್ಕೇಲ್. Idealism does not scale. ಬಟ್ ಐಡಿಯಲಿಸಮ್ ಇಸ್ ನೆಸೆಸರಿ ಟು ಸ್ಟಾರ್ಟ್. ಇವಾಗ ಐಡಿಯಲಿಸಮ್ ನ ನೀವು ಹೇಗೆ ಕ್ಯಾರಿ ಮಾಡ್ತೀರಾ ಥ್ರೂ ಯೋರ್ ಮಾರಲ್ ಕಂಪಸ್ ಒನ್ಸ್ ಯು ಆರ್ ಎಟ್ ಸ್ಕೇಲ್, ವಿಚ್ ಲೈನ್ಸ್ ಯು ವಿಲ್ ನಾಟ್ ಕ್ರಾಸ್, ಇದು ನೀವೇ ಡಿಸೈಡ್ ಮಾಡಬೇಕು. ಬೇರೆ ಯಾರು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ನೀವು ಎಲ್ಲಿ ಆ ಲೈನ್ ಡ್ರಾ ಮಾಡ್ತೀರಾ, ಏನೇ ಮಾಡಲಿ, ದೇ ವಿಲ್ ಬಿ ಪೀಪಲ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಯು. ರೈಟ್. ಟ್ರೂ. ಇನ್ನೊಂದು ಕ್ವಶನ್ನು ಅರೌಂಡ್ ಜೆನ್ಸಿ ನೀವು ಟ್ವೀಟ್ ಮಾಡಿರೋದು. ಭಾರತ್ಸ್ ಬಿಗ್ಗೆಸ್ಟ್ ಇರೋಷನ್ ಆಫ್ ಪೊಟೆನ್ಷಿಯಲ್ ಈಸ್ ಬಿಕಾಸ್ ಮೋಸ್ಟ್ ದೇಸಿ ಜೆನ್ಸಿ ಹ್ಯಾವ್ ಅ ದೇಸಿ ಬೂಮರ್ ಮೆಂಟಾಲಿಟಿ ಅಂತ ಹೇಳಿ. ಸೊ ಅದು ಏನಂದರೆ ಅಲ್ಲಿ ಪ್ರಶ್ನೆ ನನಗೇನಂದರೆ,
ರೈಟ್. ಈಗ ದೇಸಿ ಜೆನ್ಸಿ ಅಂತ ತೊಗೊಂಡ್ರೆ ಅವರು ಬೂಮರ್ ಮೆಂಟಾಲಿಟಿನೇ ಇಟ್ಕೊಂಡಿದ್ದಾರೆ ಅಂತಂದರೆ, ನಮ್ದು ಇನ್ನೂ ತುಂಬ ಪೂರ್ ಕಂಟ್ರಿ, ರಿಸ್ಕ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಹಾಗಾಗಿ ಇದು ಆ ರೀತಿ ನಾವು ಜಡ್ಜ್ಮೆಂಟ್ ಕೊಡ್ಬೋದಾ? ನೋಡಿ, ನಾನು ಈ ಕಾಮೆಂಟ್ ಮಾಡಿರೋದು ನಾಟ್ ಲುಕಿಂಗ್ ಅಟ್ ದ ಫುಲ್ ಸ್ಪೆಕ್ಟ್ರಮ್. ಓಕೆ ನಮ್ದು ಅರ್ಬನ್ ಎಂಪ್ಲಾಯ್ಡ್ ಜೆನ್ಸಿ. ಓಕೆ ಓಕೆ ಯೂಶಲಿ ನಮ್ದು ಈ ಸೆಗ್ಮೆಂಟ್ ಇಂದ ಏನ್ ಎಕ್ಸ್ಪೆಕ್ಟೇಷನ್ ರೆಬೆಲಿಯನ್. ಪ್ರೀವಿಯಸ್ ಜನರೇಷನ್ ವ್ಯಾಲ್ಯೂಸ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಹೊಸ ವ್ಯಾಲ್ಯೂಸ್ ತರ್ತಾರೆ, ರೈಟ್. ಸಮ್ ಸಬ್ಸೆಟ್. ಇಲ್ಲಿ ಏನಾಗಿದೆ ಅಂದ್ರೆ ರೂಲ್ ಬ್ರೇಕಿಂಗ್ ಹ್ಯಾಸ್ ಬಿನ್ ಇನ್ವರ್ಟೆಡ್. ಕನ್ಫಾರ್ಮಿಟಿ ವೆರಿ ಅನ್ಯೂಶುವಲ್. ಇವಾಗ ನೋಡಿ ದೊಡ್ಡ ಬದಲಾವಣೆ ಬರೋದು ಜನರೇಷನಲ್ಲಿ. ಯಾವಾಗ್ಲೂ ಕಲ್ಚರ್ ನಲ್ಲಿ ಬಿಗ್ ಚೇಂಜಸ್ ಯಾವಾಗ್ಲೂ ಜನರೇಷನ್ಲಿ ಬರೋದು. ಒಂದು ಜನರೇಷನ್ ಚೇಂಜ್ ಆಗಿಲ್ಲ ಅಂದ್ರೆ ಇಟ್ಸ್ ಅ ಹ್ಯೂಜ್ ಲಾಸ್ ಫಾರ್ ಅಸ್. ವಿವ್ ಲಾಸ್ಟ್ 20-30 years. ರೈಟ್. ಬಿಕಾಸ್ ಅವ್ರದ್ದು ವ್ಯೂ ಪಾಯಿಂಟ್ಸ್ ಆಬ್ಸೊಲ್ಯೂಟ್. ಆದ್ರೆ ಅವ್ರು ಟೆಸ್ಟ್ ಮಾಡ್ತಾ ಇಲ್ಲ. ಬಟ್ ಬೈ ಅಂಡ್ ಲಾರ್ಜ್ ಇಂಡಿಯಾ ಜೆನ್ಸಿ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅಂದರೆ ಆರ್ ದೇ ಆನ್ ರೈಟ್ ಟ್ರ್ಯಾಕ್? ಆಫ್ ಕೋರ್ಸ್ ನಾಟ್. ಬಟ್ ವಿಚ್ ಜನರೇಷನ್ ಹಸ್ ಬಿನ್ ಆನ್ ದ ರೈಟ್ ಟ್ರ್ಯಾಕ್? 2005 ಅಲ್ಲಿ ನಮ್ಮ ಮಿಲೆನಿಯಲ್ಸ್ ಬಗ್ಗೆ ಏನು ಹೇಳಿದ್ರು? ಆಲ್ ಆಫ್ ದಟ್ ಅದು ರೆಸ್ಪಾನ್ಸಿಬಿಲಿಟಿ ಬಂದ ಮೇಲೆ ಚೇಂಜ್ ಆಗುತ್ತೆ. ರೈಟ್. ನೋಡಿ, ಜನರೇಷನಲಿ ವೆನ್ ದಟ್ ಜನರೇಷನ್ ಫಸ್ಟ್ ಮ್ಯಾನೇಜ್ಮೆಂಟ್ ರೋಲ್ಸ್ ಎಂಟರ್ ಆಗ್ತಾರಲ್ವಾ, ಲೇಟ್ 20s ಅಲ್ಲಿ 30s, ಆ ಬದಲಾವಣೆ ಕಾಣಿಸುತ್ತೆ. ರೈಟ್. ಆಸಮ್. ಓಕೆ, ದ ಲಾಸ್ಟ್ ಒನ್. ಸ್ವಲ್ಪ ಈ ಸಿಟೀಸಲ್ಲಿ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಮೂವ್ಮೆಂಟ್, ಮೈಗ್ರೇಷನ್ ಅದು ತುಂಬ ಆಗ್ತಾ ಇರೋದ್ರಿಂದ ನೀವು ಬರೆದಿದ್ರಿ ಒಂದು, ಅನ್ವಿಲ್ಲಿಂಗ್ನೆಸ್ ಟು ಟ್ರೈ ಟು ಲರ್ನ್ ಈವನ್ ಮಿನಿಮಲ್ ಲೋಕಲ್ ಲ್ಯಾಂಗ್ವೇಜ್ ಈಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ವಿತ್ ವಿಲ್ಲಿಂಗ್ನೆಸ್ ಟು ಲರ್ನ್ ಲೋಕಲ್ ಕಲ್ಚರ್ ಅಂತ. ಅಂದರೆ ಭಾಷೆ ಕಲಿದೆ ಸಂಸ್ಕೃತಿ ಜೊತೆ ಒಂದು ಆಗಲ್ಲ, ಬೆರೆಯೋಕ್ಕೆ ಸಾಧ್ಯ ಇಲ್ಲ. ಅದು ನಿಜಾನಾ? ಐ ಬಿಲೀವ್ ಇಟ್. ಓಕೆ, ಅದನ್ನ ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಬೇಡ, ಲೋಕಲ್ ಕಲ್ಚರ್ ಜೊತೆ ನಾನು ಅಸೋಸಿಯೇಟ್ ಆಗ್ತೀನಿ ಅನ್ನೋದು ಇಂಟೆಲೆಕ್ಚುಲಿ ಲೇಸಿ ಆ್ಯಂಡ್ ಪ್ಲೇನ್ ಆ್ಯಂಡ್ ಸಿಂಪಲ್ ಸೋಷಿಯಲ್ ಸುಪೀರಿಯಾರಿಟಿ ಅಂತ ಕರೆದಿದ್ರಿ ನೀವು. ಹೌದು. ಅದು ಸ್ವಲ್ಪ ಡೀಪ್ ಟೈಪ್. ನೋಡಿ, ಇದು ಸ್ವಲ್ಪ ಕಾಂಟ್ರವರ್ಷಿಯಲ್. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಏನಿರೋದು ನೋಡಿ, ನಾನು ಆ ಲೆಕ್ಕದಲ್ಲಿ ನಾನು ಇಮಿಗ್ರೆಂಟ್. ಓಕೆ. ಮೈ ಕನ್ನಡ ಇಸ್ ನಾಟ್ ಗುಡ್. ಇವಾಗ ನಾನು ಮಾತಾಡೋ ಸ್ಟೈಲಲ್ಲಿ ಗೊತ್ತಾಗುತ್ತಲ್ವಾ? ಇಟ್ ಇಸ್ ಓಕೆ. ದಿಸ್ ಇಸ್ ರಿಯಲಿ ಗುಡ್. ನೋ, ಇಟ್ ಇಸ್ ರಿಯಲಿ ಗುಡ್ ಫಾರ್ ಎ ಇಮಿಗ್ರೆಂಟ್. ರೈಟ್. ನೋಡಿ, ಅನ್ಸೆಡ್ ಪೀಸ್ ದೇರ್. ಓಕೆ. ಇಟ್ ಇಸ್ ನಾಟ್ ಗುಡ್ ಫಾರ್ someone who is a native Kannadiga. Right? Now, ನನ್ನ ಪಾಯಿಂಟ್ ಏನಂದ್ರೆ, ನಮಗೆ ಆ ಕಲ್ಚರ್ ಆಸ್ಪಿರೇಷನಲ್ ಆಗಿರ್ಬೇಕು, ನಮ್ಮ ಮನಸ್ಸಲ್ಲಿ ಇರಬೇಕು. ಐ ವಾಂಟ್ ಟು ಮೇಕ್ ಫ್ರೆಂಡ್ಸ್ ವಿತ್ ದೀಸ್ ಪೀಪಲ್. ಐ ವಾಂಟ್ ದೆಮ್ ಟು ಅಡ್ಮೈರ್ ಮೀ ಬಿಕಾಸ್ ಐ ಅಡ್ಮೈರ್ ದೆಮ್. ರೈಟ್. ಇವಾಗ ಎಲ್ಲರಿಗೂ ಅನ್ಸುತ್ತೆ ಇದು ಟ್ರಿವಿಯಲೈಸೇಷನ್ ಅಂತ. ಆದರೆ ನನ್ನ ಮನಸ್ಸಲ್ಲಿ ಟ್ರಿವಿಯಲೈಸೇಷನ್ ಅಲ್ಲ, ಇಟ್ಸ್ ದ ಆಪೋಸಿಟ್. ಅದು ಸಟಲ್ ಸೈಕಾಲಜಿ ವಿಚ್ ಶೋಸ್ ದ ಸೀರಿಯಸ್ನೆಸ್ ಆಫ್ ದ ಅಡ್ಮಿರೇಷನ್. ಇವಾಗ ನನಗೆ ಕನ್ನಡ ಬರೋದಿಲ್ಲ, ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀನಿ. ಒಂದೇ ವರ್ಷದಲ್ಲಿ ನನಗೆ ದಾನಿಶ್ ಸೇಠ್ ಎಲ್ಲ ಜೋಕ್ ಅರ್ಥ ಆಗಕ್ಕೆ ಶುರು ಆಗಿದೆ. ಇಫ್ ಐ ಆಮ್ ನಾಟ್ ಇಮರ್ಸ್ಡ್ ಇನ್ ದ ಕಲ್ಚರ್, ಇಫ್ ಐ ಆಮ್ ನಾಟ್ ಹ್ಯಾಂಗಿಂಗ್ ಔಟ್ ವಿತ್ ದ ಕ್ರೌಡ್, ನನಗೆ ಆ ಹ್ಯೂಮರ್ ಹಿಟ್ ಆಗುತ್ತಾ? ಅರ್ಥ ಆಗಲ್ಲ. ನಾವು ಗೋಜೆಕಲ್ಲಿ ರಿಕ್ರೂಟಿಂಗ್ ಮಾರ್ಕೆಟಿಂಗ್ ಮಾಡಿದಾಗ ನನ್ನ ಟೀಮಿಗೆ ನಾನು ಏನು ಹೇಳಿದೆ, ವಿ ಆರ್ ಟ್ರೈಂಗ್ ಟು ಹೈರ್ ಇಂಜಿನಿಯರ್ಸ್. ಯು ಹ್ಯಾವ್ ಫಿಗರ್ಡ್ ಇಟ್ ಔಟ್ ವೆನ್ ಯು ಸ್ಟಾರ್ಟ್ ಕ್ರ್ಯಾಕಿಂಗ್ ಜೋಕ್ಸ್ ದಟ್ ದೇ ಲಾಫ್ ಆಟ್. ಇದೆಲ್ಲ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ ಜನರಿಗೆ, ಆದ್ರೆ ಸಿಗ್ನಲ್ಸ್ ಆಫ್ ಇನ್ವಾಲ್ವ್ಮೆಂಟ್, ಸಿಗ್ನಲ್ಸ್ ಆಫ್ ಎಂಗೇಜ್ಮೆಂಟ್, ಸಿಗ್ನಲ್ಸ್ ಆಫ್ ಅಡ್ಮಿರೇಷನ್ ಆಕ್ಚುಲಿ ತುಂಬಾ ಸಟಲ್ ಸಿಗ್ನಲ್ಸ್. ಡೂ ಯು ಗೆಟ್ ದ ಜೋಕ್ಸ್? ರೈಟ್. ಎಲ್ಲರೊಳಗೆ ಒಂದಾಗೋದಿದೆಯಲ್ಲ. Do you get the jokes? Can you follow Soumya Rao and get her Malleshwaram jokes? Can you follow Danish Seth and get his Cooktown jokes? You may not have a life ನೀವು ಲಿವ್ ಮಾಡಿಲ್ಲ, ಆದ್ರೆ ನಿಮ್ ಫ್ರೆಂಡ್ಸ್ ಹೇಳ್ತಾ ಇದ್ರೆ ನಿಮಗೆ ಓಹೋ ಅದ್ರದ್ದು ಅರ್ಥ ಇದು ಅಂತ. ಮತ್ತೆ ನಿಮ್ ಫ್ರೆಂಡ್ಸ್ ಲೋಕಲ್ಸ್ ನೀವು ಮಾತಾಡುವಾಗ ಇಲ್ಲ ಮಗ, ಇಟ್ ಈಸ್ ನಾಟ್ ಕನ್ನಡ ಗೊತ್ತಿಲ್ಲ, ವೊಕ್ಯಾಬ್ಯುಲರಿ ಇಲ್ಲ ನಂದು, ಐ ಆಮ್ ನಾಟ್ ಅ ಕನ್ನಡ ಸ್ಪೀಕರ್, ಬಟ್ ಮೈ ಕನ್ನಡ ವೊಕ್ಯಾಬ್ಯುಲರಿ ಇಸ್ ನಾಟ್, ಕನ್ನಡ ಗೊತ್ತಿಲ್ಲ, ಮೈ ಕನ್ನಡ ವೊಕ್ಯಾಬ್ಯುಲರಿ ಇಸ್ ಲಿಮಿಟೆಡ್ ಟು ಇಲ್ಲ ಮಗ, ಗುರು, ರೆಸ್ಟ್ ಆಫ್ ಮೈ ವೊಕ್ಯಾಬ್ಯುಲರಿ ಇಸ್ ಆಲ್ ಇಂಗ್ಲಿಷ್ ಅಂಡ್ ಹಿಂದಿ. ಬಟ್ ಇದು ನಂದು ರೆಗ್ಯುಲರ್ ಯೂಸ್ ಅಲ್ಲಿ ಇದೆ. ರೈಟ್. ಇಟ್ ಸೀಮ್ಸ್ ಸೋ ಸಿಂಪಲ್, ಬಟ್ ಇಟ್ ಮೀನ್ಸ್ ದಟ್ ಐ ಥಿಂಕ್ ದಟ್ ಇಸ್ ಕೂಲ್. ನಾನು ಇದು ಹೇಳಿದಾಗ ಅದ್ರದ್ದು ಸ್ಟ್ರಾಂಗ್ ರೆಸ್ಪಾನ್ಸ್ ಬಂದಿತ್ತು, ಇಲ್ಲ ಇದು ಟ್ರಿವಿಯಲೈಸೇಷನ್. ಇಟ್ ಈಸ್ ನಾಟ್ ಟ್ರಿವಿಯಲೈಸೇಷನ್. ಥಿಂಕಿಂಗ್ ಅ ಕಲ್ಚರ್ ಇಸ್ ಕೂಲ್
ಇಸ್ ದ ಮೋಸ್ಟ್ ಫಂಡಮೆಂಟಲ್ ಫಾರ್ಮ್ ಆಫ್ ಅಡ್ಮಿರೇಷನ್. ಅವ್ರು ಹೇಳ್ತಾರಲ್ಲ, ಎವ್ರಿ ಒನ್ ವೇರ್ಸ್ ಜೀನ್ಸ್, means we think America is cool. No, ರೈಟ್ we all think, all of us are sitting here today wearing jeans. ರೈಟ್ What, implicitly, deep down, what are we saying? Jeans are cool. ರೈಟ್ ಸೊ ನನ್ನ ಮನಸ್ಸಲ್ಲಿ ಏನಿರೋದಂದ್ರೆ, ಆಸ್ ಎ ಇಮಿಗ್ರೆಂಟ್ ಯು ಹ್ಯಾವ್ ಟು ಕಮ್ ಇನ್ ವಿತ್ ಅ ಮೈಂಡ್ ಸೆಟ್ ಆಫ್ ಸೇಯಿಂಗ್, ವೆಲ್ ಆಫ್ ಕೋರ್ಸ್ ಐ ಆಮ್ ಲಿವಿಂಗ್ ಹಿಯರ್, ಆಫ್ ಕೋರ್ಸ್ ದಿಸ್ ಇಸ್ ಕೂಲ್. ಇವಾಗ ನಾನು 6 ವರ್ಷ ಸಿಂಗಾಪುರಲ್ಲಿ ಇದ್ದೀನಿ. ಐ ಸೇ ಕ್ಯಾನ್ ಅಂಡ್ ಕ್ಯಾನ್. ಯು ಟೆಕ್ಸ್ಟ್ ಮೀ, ನನ್ನ ಪ್ರಶ್ನೆ ಕೇಳಿ, ಕ್ಯಾನ್ ಹೇಳ್ತೀನಿ, ರೈಟ್ ಬಿಕಾಸ್ ಐ ಥಿಂಕ್ ಇಟ್ಸ್ ಕೂಲ್. ಐ ಡೋಂಟ್ ಕೇರ್ ಇಫ್ ಯು ಡೋಂಟ್ ಥಿಂಕ್ ಇಟ್ಸ್ ಕೂಲ್. ಕರೆಕ್ಟ್. You get Great so I will answer. use otherwise ಏನಾಗುತ್ತಂತಾರೆ, the people will come, they will look at this be like, ನನ್ನ ಮಗ ಹೇಳಿದ್ರೆ ಜನರು ನಗಾಡ್ತಾರೆ. Why? Because you're not hanging out with anybody who's a local. ರೈಟ್ You're not hanging out with people who talk like that. You don't think it's cool. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂದ್ರೆ, you have that hesitation, you feel less. ರೈಟ್ This is ಇದರಲ್ಲಿ ನನಗೆ I don't understand the sense of this. ಪುಣೆಗೆ ಹೋದ್ರೆ ದಟ್ ಇಸ್ ಕೂಲ್, ಬಾಂಬೆಗೆ ಹೋದ್ರೆ ದಟ್ ಇಸ್ ಕೂಲ್, ಸಿಂಗಾಪುರ್ ಹೋದ್ರೆ ದಟ್ ಇಸ್ ಕೂಲ್, ಬೆಂಗಳೂರಿಗೆ ಬಂದ್ರೆ ದಿಸ್ ಇಸ್ ಕೂಲ್. ರೈಟ್ ಇದರಲ್ಲಿ ಕಷ್ಟ ಏನು ನನಗೆ ಅರ್ಥ ಆಗೋದಿಲ್ಲ. ಇದು ಎಲ್ಲರೂ ಪರ್ಫೆಕ್ಟ್ ಆಗಿ ಫ್ಲೂಯೆಂಟ್ ಕನ್ನಡ ಮಾತಾಡ್ಬೇಕು, ಅದು ಪಾಯಿಂಟ್ ಅಲ್ಲ. ರೆಸ್ಪೆಕ್ಟ್ ಇರಬೇಕು. ಇಟ್ ಈಸ್ ನಾಟ್ ದ ಸೇಮ್ ಥಿಂಗ್. ರೈಟ್ ರೆಸ್ಪೆಕ್ಟ್ ಅಂಡ್ ಅಡ್ಮಿರೇಷನ್ ಕ್ಯಾನಾಟ್ ಬಿ ಫೋರ್ಸ್ಡ್. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಇನ್ಸೈಡ್. ಬ್ರಿಲಿಯಂಟ್. ಒಳ್ಳೆ ಪಾಯಿಂಟ್. ಐ ಥಿಂಕ್ ಮೇ ಬಿ ವೆನ್ ವಿ ರಿಲೀಸ್ ದಿಸ್ ಎಪಿಸೋಡ್ ಇದು ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಸಿದ್ದು ಅವ್ರ ಒಂದಿಷ್ಟು ಪರ್ಸ್ನಲ್ ಫೇವ್ರೇಟ್ಸ್ ಕೇಳೋದಾದ್ರೆ, ಕನ್ನಡ ಮೂವಿ ನೋಡ್ತೀರಾ? ಹೌದು. ಯಾರು ನಿಮ್ಮ ಫೇವ್ರೇಟ್ ಹೀರೋ? ಉಪೇಂದ್ರ. ಹೇಳ್ದ ರೆಬೆಲ್. ಓಕೆ, ರೆಬೆಲ್, ಬ್ರೇಕ್ ದ ರೂಲ್ಸ್. ಆದ್ರೆ ನನಗೆ ಕಂತರನು ತುಂಬಾ ಇಷ್ಟ ಆಯ್ತು. ಅದು ಯಾಕಂದ್ರೆ ನಂದು ನಮ್ಮೂರಲ್ಲಿ ಪ್ರತಿ ವರ್ಷ ಕಾಲ ನಡೀತಾ ಇತ್ತು. ಸೊ ದಟ್ ಈಸ್ ಮೈ ಚೈಲ್ಡ್ಹುಡ್. ನಾಸ್ಟಾಲ್ಜಿಕ್ ಫೀಲಿಂಗ್. ನಾಸ್ಟಾಲ್ಜಿಕ್ ಮತ್ತೆ ದ ಸಿನಿಮಾಟೋಗ್ರಫಿ ಓಕೆ, ಟೂ ಗುಡ್. ರೈಟ್. ಓಕೆ. ಮತ್ತೆ ವಿಯರ್ಡ್ಲಿ ಆಕ್ಚುಲಿ ಮೋರ್ ರೀಸೆಂಟ್ಲಿ ನಂದು ಇನ್ನೊಂದು ವಾಸ್ ಲೋಕ, ವಿಚ್ ಇಸ್ ಅ ಮಲಯಾಳಂ ಫಿಲ್ಮ್. ಓಕೆ, ಬಟ್ ದ ವೇ ಇಟ್ ಹ್ಯಾಸ್ ಬಿನ್ ಸೆಟ್ ಇನ್ ಬ್ಯಾಂಗ್ಳೂರ್, ಓಕೆ. ನಾನು ಆ ಮೂವಿ ನೋಡಿದೆ, ಐ ಆಮ್ ಲೈಕ್, ವಾವ್, ಬ್ಯಾಂಗ್ಳೂರ್ ಇಸ್ ಕೂಲ್. ಅವ್ರದ್ದು ಸಿನಿಮಾಟೋಗ್ರಫಿ, ವಿಜುವಲೈಸೇಷನ್, ನಮ್ದು ಯೂಶುವಲ್ ಬಿಲ್ಡಿಂಗ್ಸ್, ಅಪಾರ್ಟ್ಮೆಂಟ್ ಸೇಮ್ ತೋರಿಸ್ತಾ ಇದಾರೆ. ಆದ್ರೆ ಇಟ್ ಲುಕ್ ಸೋ ಕೂಲ್. ಕೇಳಿದೀವಿ, ನೋಡಿಲ್ಲ. ಇಟ್ಸ್ ಟೂ ಗುಡ್. ಸಿನಿಮಾಟೋಗ್ರಫಿ ದೇರ್ ಆಲ್ಸೋ, ಇಟ್ ಮೇಕ್ಸ್ ಬ್ಯಾಂಗ್ಳೂರ್ ಲುಕ್ ಅಮೇಸಿಂಗ್. ಓಕೆ, ಸೊ ಉಪೇಂದ್ರದ್ದು ಯಾವ್ದು ನಿಮ್ದು ಫೇವ್ರೇಟ್ ಮೂವಿ? Probably it was I think it was or ಉಪೇಂದ್ರ or no, I'm trying to decide actually. ಯಾಕಂದ್ರೆ ನಂದು ಫೇವ್ರೆಟ್ ಸೀನ್ ತುಂಬಾ ಕಾಂಟ್ರವರ್ಷಿಯಲ್ ಸೀನ್, ಆ ದೇವಸ್ಥಾನದ ಸೀನ್. ಓಕೆ, ಓಕೆ. which is why I'm like ಹೇಳಬೇಕಾ ಬೇಡವಾ ಅಂತ. ಏದು ಅಲ್ವಾ? ಹೌದು. ಸೊ ಮೇ ಬಿ ನಿಮ್ದು ಫೇವ್ರೇಟ್ ಮೂವಿನೂ ಏನೇ. ಓಕೆ. ಫೇವ್ರೇಟ್ ಕೂರ್ಗಿ ಫುಡ್? ಪಂದಿಕರಿ ವಿತ್ ಒಟ್ಟಿ. ಓಕೆ. ನಾನು ನಿಮ್ಮನ್ನ ಕರಿಬೇಕು ಅನ್ಕೊಂಡಾಗ ತುಂಬ ಜನ ನಮಗೆ ರೆಫರ್ ಮಾಡಿದ್ರು, ಸಿದ್ದು ಪೊನ್ನಪ್ಪ ಅವ್ರನ್ನ ಕರೀರಿ ಅಂತೇಳಿ. ಆ್ಯಂಡ್ ನಾನು ಆಲ್ವೇಸ್ ಫಾಲೋಯಿಂಗ್ ಯು ಫಾರ್ ಸಮ್ ಟೈಮ್, ಐ ಥಿಂಕ್ ಒಂದು 3-4 years ಮೋಸ್ಟ್ಲಿ. ಆ್ಯಂಡ್ ಐ ಆಲ್ವೇಸ್ ಫೆಲ್ಟ್ ಲೈಕ್ ನೀವು ಕನ್ನಡ ಬರುತ್ತಾ ಅಂತ ಒಂದು ಡೌಟ್ ಇತ್ತು ನನಗೆ ಮೊದಲು. ಇವ್ರು ಕನ್ನಡ ಮಾತಾಡ್ತಾರಾ, ಯಾಕಂದ್ರೆ ಎಲ್ಲೂ ನೋಡಿಲ್ಲಲ್ಲ. ದೆನ್ ಒಂದೆರಡು ಟ್ವೀಟ್ಸ್ ನೋಡಿದ್ಮೇಲೆ ಓಕೆ, ಇಲ್ಲ, ಐ ಥಿಂಕ್ ಕನ್ನಡ ಬರುತ್ತೆ ಅನ್ಸುತ್ತೆ, ಲೆಟ್ಸ್ ಟ್ರೈ ಅಂತ. ಸೊ ವಂಡರ್ಫುಲ್ ಕಾನ್ವರ್ಸೇಷನ್, ಭಾಳ ಖುಷಿ ಆಯಿತು. ಐ ಥಿಂಕ್ AI ನೇಟಿವ್ IT ಸರ್ವಿಸಸ್ ಸುತ್ತ ಹೇಗೆ ಯೋಚನೆ ಮಾಡಬೇಕು, ಏನು ಆಪರ್ಚುನಿಟೀಸ್ ಇದೆ, ತುಂಬ ಚೆನ್ನಾಗಿ ಬಂತು ಅಂತ ಅನಿಸ್ತು ನನಗೆ. ಹೋಪ್ಫುಲಿ ನಮ್ಮ ಆಡಿಯನ್ಸಲ್ಲಿ ತುಂಬ ಜನ IT ಪ್ರೊಫೆಷನಲ್ಸ್ ಇದ್ದಾರೆ. ಸೊ ದೇ ವಿಲ್ ಗೆಟ್ ಬೆನಿಫಿಟೆಡ್ ಫ್ರಮ್ ಇಟ್ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದು ಅವರೇ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇಲ್ಲ, ತುಂಬ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಆನ್ ದ ಶೋ. ಥ್ಯಾಂಕ್ ಯು ಸಿದ್ದು ಅವರೇ. ನಿಮ್ಮನ್ನು ನಾನು ಲಿಂಕ್ಡ್ಇನಲ್ಲಿ ಫಾಲೋ ಮಾಡ್ತೀನಿ, ಅಲ್ಲೂ ಬರಿತಾ ಇರ್ತೀರಲ್ಲ. ಸೊ AI ಡಿಸ್ರಪ್ಷನ್, ನಾನು IT ಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಸಾಕಷ್ಟು ಕೇಳ್ತಾನೆ ಇರ್ತೀವಿ, ಬೆಳಗ್ಗಿಂದ ಸಂಜೆ ತನಕ ಅದ್ರ ಬಗ್ಗೆ ಕೇಳ್ತಾನೆ ಇರ್ತೀವಿ ನಾವು. ಆದರೆ ಯಾರೂ ಕೂಡ ಅದು ಪ್ರವಾಹ ಬರ್ತಿದೆ ಅಂತ ಹೇಳ್ತಿದ್ದಾರೆ ವಿನಃ ದೋಣಿನ ಒಂಥರ ತೊಲೆ ತಗೊಂಡು ಹೆಂಗೆ ಹಾಕ್ಬೇಕಂತ ಹೇಳ್ತಾ ಇಲ್ಲ, ಹುಟ್ಟು ಹೆಂಗೆ ಹಾಕ್ಬೇಕಂತ ಹೇಳ್ತಾ ಇಲ್ಲ. ನೀವು ಆ ಹುಟ್ಟನ್ನು ಹೆಂಗೆ ಹಾಕ್ಬೇಕಂತ ಹೇಳಿದ್ರಿ. ಸೊ ವೆರಿ ಬ್ಯೂಟಿಫುಲ್ ಕಾನ್ವರ್ಸೇಷನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.